ಒಕ್ಕೂಟ ವ್ಯವಸ್ಥೆಯ ವ್ಯಥೆ. ಈ ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಯು ಸಂಪೂರ್ಣ ದೋಷಪೂರ್ಣವಾಗಿದೆ ಯಾರೂ ಹೇಳಲಾರರು. ಆದರೆ ಅದರ ಬಗ್ಗೆ ನಾವು ಏನು ಮಾಡಬೇಕೆಂಬ ಪ್ರಶ್ನೆ ಕೇಳಿದಾಗ ಮಾತ್ರ ಭಿನ್ನಾಭಿಪ್ರಾಯಗಳುಂಟಾಗುತ್ತವೆ. ಕಾಲಕಾಲಕ್ಕೆ ಭಾರತೀಯ ಪ್ರಮುಖರು ಈ ಪ್ರಶ್ನೆಗೆ ನೀಡಿರುವ ಉತ್ತರಗಳಿಂದ ಒಕ್ಕೂಟದ ಬಗ್ಗೆ ಎರಡು ವಿಭಿನ್ನ ಮನೋಭಾವನೆಗಳಿರುವುದು ಕಂಡುಬರುತ್ತದೆ. ಒಂದು ಕಡೆ ಈ ಯೋಜನೆ ದೋಷಯುಕ್ತವಾಗಿರುವುದೇನೋ ನಿಜ, ಆದರೆ ಇದನ್ನು ಒಪ್ಪಿಕೊಂಡು ಅದರಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಪಡೆದುಕೊಳ್ಳಬೇಕೆಂಬುದು ಒಂದು ಮನೋಭಾವನೆ. ಇನ್ನೊಂದು ಕಡೆ ಇದನ್ನು ಒಪ್ಪಿಕೊಂಡು ಕಾರ್ಯಗತಗೊಳಿಸುವ ಮೊದಲು ಈ ಸಂಯುಕ್ತ ರಾಜ್ಯ ಸಂವಿಧಾನದಲ್ಲಿ ಕೆಲ ಸೂಕ್ತ ಬದಲಾವಣೆಗಳನ್ನು ಮಾಡಬೇಕೆಂಬುದು ಇನ್ನೊಂದು ವಿಚಾರ. ಕಾಂಗ್ರೆಸ್ ಮತ್ತು ಲಿಬರಲ್ ಫೆಡರೇಷನ್ ಸಂಸ್ಥೆಗಳೆರಡೂ ಈ ವಿಷಯದಲ್ಲಿ ಒಂದೇ ಅಭಿಪ್ರಾಯ ಹೊಂದಿರುವುದು ಒಳ್ಳೆಯದೇ. ಸಂಯುಕ್ತ ರಾಜ್ಯವನ್ನು ಒಪ್ಪಿಕೊಂಡು ಕಾರ್ಯಗತಗೊಳಿಸುವ ಮುನ್ನ ಕೆಲವು ಬದಲಾವಣೆಗಳನ್ನು ಮಾಡಲೇಬೇಕೆಂದು ಎರಡು ಸಂಸ್ಥೆಗಳು ಹೇಳಿವೆ. ಒಕ್ಕೂಟ ವ್ಯವಸ್ಥೆಯು ಬಹುತೇಕ ಭಾರತೀಯರಿಗೆ ಸ್ವೀಕಾರಾರ್ಹವಾಗಿಲ್ಲ ಎಂಬುದು ಪ್ರಶ್ನಾತೀತವಾಗಿದೆ. ಆದರೆ ಯಾವ ವಿಷಯದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕಾಗಿದೆ ಎಂಬುದೇ ಪ್ರಶ್ನೆ. ನಾವು ಯಾವ ಬದಲಾವಣೆಗಳಿಗಾಗಿ ಒತ್ತಾಯಪಡಿಸಬೇಕು? ಈ ಪ್ರಶ್ನೆಯ ಸಂಬಂಧವಾಗಿ ಕಾಂಗ್ರೆಸ್ ಮತ್ತು ಲಿಬರಲ್ ಫೆಡರೇಷನ್ಗಳು ಅಂಗೀಕರಿಸಿರುವ ಗೊತ್ತುವಳಿಗಳಿಂದಲೇ ಆರಂಭಿಸೋಣ. ತನ್ನ 1938ರ ಹರಿಪುರ ಅಧಿವೇಶನದಲ್ಲಿ ಕಾಂಗ್ರೆಸ್ ಗೊತ್ತುವಳಿಯನ್ನು ಅಂಗೀಕರಿಸಿತು. ಕಾಂಗ್ರೆಸ್ ಈ ಹೊಸ ಸಂವಿಧಾನವನ್ನು ತಿರಸ್ಕರಿಸುತ್ತದೆ ಮತ್ತು ಜನತೆಗೆ ಒಪ್ಪಿಗೆಯಾಗಬಹುದಂತಹ ಸಂವಿಧಾನಾತ್ಮಕ ಸುಧಾರಣೆಗಳು. 225. ಸಂವಿಧಾನವು ಸ್ವಾತಂತ್ರ್ಯದ ಆಧಾರದ ಮೇಲೆಯೇ ಇರಬೇಕಾಗಿದೆ. ಯಾವುದೇ ವಿದೇಶಿ ಶಕ್ತಿಯ ಹಸ್ತಕ್ಷೇಪವಿಲ್ಲದೆ ಭಾರತೀಯರಿಂದಲೇ ಸಂವಿಧಾನ ಸಭೆಯಲ್ಲಿ ರಚಿತವಾಗಬೇಕೆಂದು ಸಾರುತ್ತದೆ. ನಿರಾಕರಣೆಯ ಈ ತತ್ವಕ್ಕೆ ಆಂಟಿಕೊಂಡೆ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಜ್ಯವನ್ನು ಬಲಪಡಿಸುವ ಧ್ಯೇಯದಿಂದ ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲಗಳನ್ನು ರಚಿಸಲು ಅಪ್ಪಣೆ ನೀಡಿದೆ. ಸೂಚಿತವಾದ ಸಂಯುಕ್ತ ರಾಜ್ಯದ ವಿಷಯದಲ್ಲಿ ಇಂತಹ ಯಾವುದೇ ವಿಚಾರಗಳು ತಾತ್ಕಾಲಿಕವಾಗಿ ಆಗಲಿ ಅಥವಾ ನಿಗದಿತ ಅವಧಿಗಾಗಲಿ ಅನ್ವಯಿಸುವುದಿಲ್ಲ ಮತ್ತು ಈ ಸಂಯುಕ್ತ ರಾಜ್ಯವನ್ನು ಬಲವಂತವಾಗಿ ಹೇರುವುದರಿಂದ ಭಾರತಕ್ಕೆ ಗಂಭೀರ ಸ್ವರೂಪದ ಹಾನಿಯುಂಟಾಗುವುದಲ್ಲದೆ ಅದರ ಮೇಲೆ ಸಾಮ್ರಾಜ್ಯಶಾಹಿ ಹಿಡಿತವನ್ನು ಬಲಪಡಿಸಿದಂತಾಗುತ್ತದೆ. ಒಕ್ಕೂಟದ ಯೋಜನೆಯಲ್ಲಿ ಜವಾಬ್ದಾರಿಯ ವ್ಯಾಪ್ತಿಯಿಂದ ಅನೇಕ ಅತ್ಯವಶ್ಯ ಸರ್ಕಾರಿ ಕಾರ್ಯಗಳನ್ನು ಹೊರಗಿಡಲಾಗಿದೆ. ಕಾಂಗ್ರೆಸ್ಸು ಒಕ್ಕೂಟದ ವಿಚಾರಕ್ಕೆ ವಿರೋಧಿಯಾಗಿಲ್ಲ, ಆದರೆ ನಿಜವಾದ ಸಂಯುಕ್ತ ರಾಜ್ಯವು ಜವಾಬ್ದಾರಿಯ ವಿಷಯವೂ ಅಲ್ಲದೆ ಹೆಚ್ಚು ಕಡಿಮೆ ಒಂದೇ ಪ್ರಮಾಣದ ಸ್ವಾಧೀನತೆ ಮತ್ತು ನಾಗರಿಕ ಸ್ವಾತಂತ್ರ್ಯವನ್ನು ಹಾಗೂ ಪ್ರಜಾಸತ್ತಾತ್ಮಕವಾದ ಚುನಾವಣಾ ಪದ್ಧತಿಯ ಆಧಾರದ ಪ್ರಾತಿನಿಧ್ಯ ಹೊಂದಿರುವ ಸ್ವತಂತ್ರ ಘಟಕಗಳಿಂದ ಕೂಡಿದುದಾಗಿರಬೇಕು. ಸಂಯುಕ್ತ ರಾಜ್ಯದಲ್ಲಿ ಭಾಗವಹಿಸುವ ಭಾರತೀಯ ರಾಜ್ಯಗಳ ಪ್ರಾತಿನಿಧಿಕ ಸಂಸ್ಥೆಗಳು ಜವಾಬ್ದಾರಿ ಸರ್ಕಾರ, ಪ್ರಜಾಸ್ವಾತಂತ್ರ್ಯ ಮತ್ತು ಫೆಡರಲ್ ಸದನಗಳಿಗೆ ಚುನಾವಣೆಯ ವಿಷಯಗಳಲ್ಲಿ ಪ್ರಾಂತ್ಯಗಳಿಗೆ ಬಹುಮಟ್ಟಿಗೆ ಸರಿಸಮಾನವಾಗಿರಬೇಕು. ಇಲ್ಲದೆ ಹೋದರೆ ಒಕ್ಕೂಟ ರಾಜ್ಯದ ಈಗಿನ ಪರಿಕಲ್ಪನೆ ರಾಷ್ಟ್ರೀಯ ಏಕತೆಯ ನಿರ್ಮಾಣದ ಬದಲು ಪ್ರತ್ಯೇಕತಾ ಮನೋಭಾವನೆಗೆ ಪ್ರೋತ್ಸಾಹ ನೀಡುವುದಲ್ಲದೆ ರಾಜ್ಯಗಳನ್ನು ಆಂತರಿಕ ಮತ್ತು ಬಾಹ್ಯ ಸಂಘರ್ಷಣೆಯಲ್ಲಿ ತೊಡಗಿಸುತ್ತದೆ. ಆದ್ದರಿಂದ ಸೂಚಿತ ಒಕ್ಕೂಟವನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಮತ್ತು ಪ್ರಾಂತೀಯ ಸರ್ಕಾರಗಳಿಗೆ ಮತ್ತು ಮಂತ್ರಿಮಂಡಳಿಗಳಿಗೆ ಇದರ ಉದ್ಘಾಟನೆಯನ್ನು ತಡೆಯುವಂತೆ ಕರೆ ನೀಡುತ್ತದೆ. ಜನರ ಸ್ಪಷ್ಟ ಇಚ್ಛೆಯ ವಿರುದ್ಧವಾಗಿ ಇದನ್ನು ಬಲವಂತವಾಗಿ ಹೇರುವ ಪ್ರಯತ್ನ ಮಾಡಿದ್ದೇ ಆದರೆ ಅದನ್ನು ಸಾಧ್ಯವಾದ ಎಲ್ಲಾ ವಿಧಾನಗಳ ಮೂಲಕ ಪ್ರತಿಭಟಿಸಬೇಕು ಮತ್ತು ಪ್ರಾಂತೀಯ ಸರ್ಕಾರಗಳು ಹಾಗೂ ಮಂತ್ರಿಮಂಡಲಗಳು ಅದರೊಡನೆ ಸಹಕರಿಸಲು ನಿರಾಕರಿಸಬೇಕು. ಅಂತಹ ಪ್ರಸಂಗ ಉದ್ಭವಿಸಿದರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಈ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮಾರ್ಗ ಮತ್ತು ಕಾರ್ಯಕ್ರಮವನ್ನು ನಿರ್ಧರಿಸಬೇಕೆಂದು ಸೂಚಿಸಲಾಗಿದೆ. ನ್ಯಾಷನಲ್ ಲಿಬರೇಷನ್ ಫೆಡರೇಷನ್ ತನ್ನ ಮುಂಬಯಿ ಅಧಿವೇಶನದಲ್ಲಿ ಅಂಗೀಕರಿಸಿದ್ದ ಗೊತ್ತುವಳಿಯಲ್ಲಿ ಈ ಅಂಶಗಳಿವೆ. ನ್ಯಾಷನಲ್ ಲಿಬರೇಷನ್ ಫೆಡರೇಷನ್ ಅಭಿಪ್ರಾಯದಲ್ಲಿ ಈ ಸಂವಿಧಾನವು, ಅದರಲ್ಲಿಯೂ ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಅಳವಡಿಸಲಾಗಿರುವ ಕೇಂದ್ರದ ವಿಷಯದಲ್ಲಿ ಸಂಪೂರ್ಣ ಅತೃಪ್ತಿಕರವಾಗಿದ್ದು ಅನೇಕ ವಿಷಯಗಳಲ್ಲಿ ಪ್ರತಿಗಾಮಿಯಾಗಿದೆ. ನ್ಯಾಷನಲ್ ಲಿಬರೇಷನ್ ಫೆಡರೇಷನ್ ಭಾರತಕ್ಕೆ ರಾಜ್ಯ ಒಕ್ಕೂಟ ವ್ಯವಸ್ಥೆ ಸಹಜವಾಗಿಯೇ ಇರುವ ಏಕೈಕ ಆದರ್ಶವೆಂದು ಮಾನ್ಯ ಮಾಡುವುದಾದರೂ ತನ್ನ ಅಭಿಪ್ರಾಯದಲ್ಲಿ ಅದು ಕಾಯ್ದೆಯಲ್ಲಿ ನಿರೂಪಿಸಲಾದ ಸಂಯುಕ್ತ ರಾಜ್ಯದ ಸ್ವರೂಪದಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಈ ದಿಶೆಯಲ್ಲಿ ರಾಜರುಗಳ ಸ್ಥಾನವನ್ನು ಸ್ಪಷ್ಟಗೊಳಿಸಿ. 200. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಸಂಸ್ಥಾನದ ಪ್ರತಿನಿಧಿಗಳ ಚುನಾವಣೆಯ ಹಕ್ಕನ್ನು ಅಲ್ಲಿಯ ಪ್ರಜೆಗಳಿಗೆ ದೊರಕಿಸಿಕೊಡುವುದು. ಹಣಕಾಸಿನ ವಿಷಯಗಳಲ್ಲಿ ಮತ್ತು ವಾಣಿಜ್ಯ ಪಕ್ಷಪಾತ ನೀತಿಗೆ ಇರುವ ರಕ್ಷಣೆಗಳನ್ನು ತೆಗೆದುಹಾಕುವುದು. ಪ್ರಾಂತ್ಯಗಳಿಂದ ಒಕ್ಕೂಟ ವಿಧಾನಸಭೆಯ ಸದಸ್ಯರ ನೇರ ಚುನಾವಣಾ ಪದ್ಧತಿಯನ್ನು ಆರಂಭಿಸುವುದು ಮತ್ತು ಯುಕ್ತ ಸಮಯದ ಅವಧಿಯೊಳಗೆ ಭಾರತವು ಚಕ್ರಾಧಿಪತ್ಯದಲ್ಲಿ ಸ್ವತಂತ್ರ ಒಳರಾಷ್ಟ್ರ ಸ್ಥಾನವನ್ನು ಪಡೆಯಲು ಅವಕಾಶವಿರುವಂತೆ ಸಂವಿಧಾನವನ್ನು ಸಾಕಷ್ಟು ನವ್ಯವಾಗಿರುವಂತೆ ಮಾಡುವುದು ಪ್ರಸ್ತಾಪಿಸಬೇಕಿದೆ. ಕೇಂದ್ರದಲ್ಲಿ ಬೇಜವಾಬ್ದಾರಿ ಸರ್ಕಾರ ಮತ್ತು ಪ್ರಾಂತ್ಯಗಳಲ್ಲಿ ಜವಾಬ್ದಾರಿ ಸರ್ಕಾರಗಳಿರುವುದು ಈಗಿನ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಅಸಂಬದ್ಧ ಮತ್ತು ಅಸಂಗತ ಎಂದು ನ್ಯಾಷನಲ್ ಫೆಡರೇಷನ್ ಪರಿಗಣಿಸುತ್ತದೆ ಮತ್ತು ಸಂವಿಧಾನದ ಫೆಡರಲ್ ಭಾಗಕ್ಕೆ ಸಂಬಂಧಿಸಿದಂತೆ ಸರ್ವಸಮ್ಮತವಾಗುವ ರೀತಿಯಲ್ಲಿ ಅದರಲ್ಲಿ ಶೀಘ್ರ ಬದಲಾವಣೆಗಳನ್ನು ಮಾಡಬೇಕೆಂದು ಸಂಸತ್ತನ್ನು ಒತ್ತಾಯಪಡಿಸುತ್ತದೆ. ಒಕ್ಕೂಟ ವ್ಯವಸ್ಥೆಯ ಸಂವಿಧಾನದ ಯಶಸ್ವಿ ಕಾರ್ಯಾಚರಣೆಗೆ ಈ ಎಲ್ಲಾ ಬದಲಾವಣೆಗಳು ಅವಶ್ಯವೆಂದು ಫೆಡರೇಷನ್ ಅಭಿಪ್ರಾಯಪಡುತ್ತದೆ. ಬದಲಾವಣೆಗಳಿಗಾಗಿ ಕಾಂಗ್ರೆಸ್ ಇಲ್ಲವೇ ಲಿಬರಲ್ ಫೆಡರೇಷನ್ನಿನ ಈ ಬೇಡಿಕೆಗಳು ಒಕ್ಕೂಟವನ್ನು ತಿರಸ್ಕರಿಸುವ ಸದ್ಯದ ಮನೋಭಾವನೆಯನ್ನು ಪರಿವರ್ತಿಸಿ ಅದನ್ನು ಒಪ್ಪಿಕೊಳ್ಳುವಂತೆ ಮಾಡಲು ಸಾಧ್ಯವೇ? ನನ್ನ ಮಟ್ಟಿಗೆ ಹೇಳುವುದಾದರೆ ಈ ಗೊತ್ತುವಳಿಗಳಲ್ಲಿ ಹೇಳಲಾದ ಬದಲಾವಣೆಗಳು ಅವುಗಳನ್ನು ಕಾರ್ಯಗತಗೊಳಿಸಿದರೂ ನನ್ನಲ್ಲಿ ಪರಿವರ್ತನೆಯನ್ನುಂಟು ಮಾಡಲಾರವು. ನನಗನಿಸಿದ ಮಟ್ಟಿಗೆ ಬ್ರಿಟಿಷ್ ಸಂಸತ್ತು ಒಕ್ಕೂಟ ವ್ಯವಸ್ಥೆಯ ಯಾವುದೇ ವಿವರವನ್ನು ಕೂಡಲೇ ಬದಲಾಯಿಸಲು ಸಿದ್ಧವಿದೆಯೇ ಎಂಬುದು ಮುಖ್ಯವಲ್ಲ. ನನ್ನ ದೃಷ್ಟಿಯಲ್ಲಿ ಬ್ರಿಟಿಷ್ ಸಂಸತ್ತು ಈ ಗೊತ್ತುವಳಿಗಳಲ್ಲಿ ಕೇಳಲಾಗಿರುವ ಪ್ರತಿಯೊಂದು ಬೇಡಿಕೆಯನ್ನು ಪೂರೈಸಲು ಸಿದ್ಧವಾಗಿದ್ದರೂ ಕೂಡ ಸಂಯುಕ್ತ ರಾಜ್ಯದ ಬಗ್ಗೆ ಇರುವ ಆಕ್ಷೇಪಣೆಗಳ ನಿವಾರಣೆಯಾಗುವುದಿಲ್ಲ. ನನ್ನ ಮೂಲಭೂತ ಪ್ರಶ್ನೆ ಎಂದರೆ ಈ ಸಂಯುಕ್ತ ರಾಜ್ಯ ಯೋಜನೆಯು ಭಾರತವು ಕೊನೆಗೆ ತನ್ನ ಗುರಿಯನ್ನು ಮುಟ್ಟಲು ಸಹಾಯಕವಾಗುವುದೇ ಮತ್ತು ಆಸಕ್ತಿಯುಳ್ಳ ಪ್ರತಿಯೊಬ್ಬರೂ ಈ ದೃಷ್ಟಿಯಿಂದ ಇದನ್ನು ಪರಿಶೀಲಿಸಬೇಕೆಂದು ಬಯಸುತ್ತೇನೆ. ಭಾರತದ ರಾಜಕೀಯ ವಿಕಾಸದ ಗುರಿ ಏನು? ಇದರ ಬಗ್ಗೆ ಯಾವುದೇ ದೃಢವಾದ ನಿರ್ದಿಷ್ಟತೆ ಇದ್ದಂತೆ ತೋರುವುದಿಲ್ಲ. ಭಾರತದ ಜನತೆಯ ರಾಜಕೀಯ ಆಕಾಂಕ್ಷೆಗಳನ್ನು ಪ್ರತಿಧ್ವನಿಸುವ ಏಕೈಕ ಸಂಸ್ಥೆ ಎಂದು ಹೇಳಿಕೊಳ್ಳುತ್ತಿರುವ ಕಾಂಗ್ರೆಸ್ ಒಳ್ಳೆಯ ಸರ್ಕಾರವೇ ತನ್ನ ಗುರಿ ಎಂದು ಹೇಳುತ್ತಾ ಬಂದಿದೆ. ನಂತರ ಅದು ಒಳ್ಳೆಯ ಸರ್ಕಾರದ ಗುರಿಯಿಂದ ಸ್ವರಾಜ್ಯ ಅಥವಾ ಜವಾಬ್ದಾರಿ ಸರ್ಕಾರದೆಡೆಗೆ, ಜವಾಬ್ದಾರಿ ಸರ್ಕಾರದಿಂದ ಆಧಿಪತ್ಯಕ್ಕೆ ಮತ್ತು ಪರಮಾಧಿಕಾರ ಸ್ಥಾನದಿಂದ ಸ್ವಾತಂತ್ರ್ಯದೆಡೆಗೆ ಮುನ್ನಡೆಯಿತು. ಈ ಹಂತದಲ್ಲಿ ಕಾಂಗ್ರೆಸ್ ಕೆಲಕಾಲ ಆತ್ಮನಿರೀಕ್ಷಣೆಗಾಗಿ ನಿಂತಿತು.
ನಂತರ ಕೆಲಕಾಲ ಡೋಲಾಯಮಾನದ ಸ್ಥಿತಿಯಲ್ಲಿತ್ತು. ಅದು ಈಗ ಸ್ವತಂತ್ರ ಒಳರಾಷ್ಟ್ರ ಸ್ಥಾನದ ಗುರಿಗೆ ವಾಪಸಾಗಿದೆ. ಕಾಂಗ್ರೆಸ್ನ ದೃಷ್ಟಿಯಲ್ಲಿ ಇದು ಭಾರತದ ಗುರಿಯಾಗಿದೆ ಎಂದು ಭಾವಿಸಿದರೆ ತಪ್ಪೇನೂ ಇಲ್ಲ. ಈ ಸಂಯುಕ್ತ ರಾಜ್ಯ ಯೋಜನೆಯು ಕಾಲಕ್ರಮೇಣ ಸ್ವತಂತ್ರ ಒಳರಾಷ್ಟ್ರವಾಗಿ ವಿಕಸಿತಗೊಳ್ಳಬಲ್ಲದೆ ಎಂಬುದು ಈಗಿನ ಪ್ರಶ್ನೆ. ಆಧಿಪತ್ಯದ ಸ್ಥಾನವನ್ನು ಬ್ರಿಟಿಷ್ ಸಂಸತ್ತು ಭಾರತಕ್ಕೆ ಕೊಡಬಹುದಾದ ಉಡುಗೊರೆ ಎಂದು ಅನೇಕ ಭಾರತೀಯರು ಭಾವಿಸಿದಂತಿದೆ. ಬ್ರಿಟಿಷ್ ಸಂಸತ್ತು ಅದನ್ನು ನೀಡಲು ಮನಸ್ಸು ಮಾಡಿದರೆ ಸಂವಿಧಾನಾತ್ಮಕ ಸುಧಾರಣೆಗಳು ಯಾವುದೂ ಅದಕ್ಕೆ ಅಡ್ಡಿಯಾಗಲಾರದು. ಭಾರತವು ಪಡೆಯುವ ಭರವಸೆಯನ್ನು ಕಳೆದುಕೊಂಡಿದ್ದರೆ ಬ್ರಿಟಿಷ್ ಸಂಸತ್ತು ಈ ಬೇಡಿಕೆಯನ್ನು ತಿರಸ್ಕರಿಸಿರುವುದೇ ಇದಕ್ಕೆ ಕಾರಣ ಎಂಬುದು ಅವರ ವಿಚಾರ. ತಮ್ಮ ಈ ಅಭಿಪ್ರಾಯವನ್ನು ಸಮರ್ಥಿಸಿಕೊಳ್ಳಲು ಅವರು 1935ರ ಕಾಯ್ದೆಯ ಪ್ರಸ್ತಾವನೆಯಲ್ಲಿ ಸ್ಥಾನ ಪಡೆಯುವುದು ಭಾರತದ ಗುರಿ ಎಂಬುದಾಗಿ ಸೇರಿಸಲು ಬ್ರಿಟಿಷ್ ಸಂಸತ್ತು ನಿರಾಕರಿಸಿದ್ದನ್ನು ಉಲ್ಲೇಖಿಸುತ್ತಾರೆ. ಅಂತಹ ಪ್ರಸ್ತಾವನೆಯ ಬೇಡಿಕೆ ಅತ್ಯಂತ ಸೂಕ್ತವಾಗಿತ್ತೆಂಬುದನ್ನು ಮಾನ್ಯ ಮಾಡಲೇಬೇಕು. 1929ರಲ್ಲಿ ಲಾರ್ಡ್ ಇರ್ವಿನ್ ಅವರು ಬ್ರಿಟಿಷ್ ಸಂಸತ್ತಿನ ಎಲ್ಲಾ ರಾಜಕೀಯ ಪಕ್ಷಗಳ ಸಮ್ಮತಿಯಿಂದ ಸ್ವತಂತ್ರ ಒಳರಾಷ್ಟ್ರ ಸ್ಥಾನವನ್ನು ಪಡೆಯುವುದು ಭಾರತದ ರಾಜಕೀಯ ವಿಕಾಸದ ಅಂತಿಮ ಗುರಿಯಾಗಿದೆ ಎಂದು ಸಾರಿದ್ದರು. ಆದ್ದರಿಂದ ಭಾರತೀಯರ ಬೇಡಿಕೆ ಹೊಸದೇನೂ ಆಗಿರಲಿಲ್ಲ. ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಇದನ್ನು ಅಧಿಕೃತವಾಗಿಯೇ ಹೇಳಿದ್ದರು. ಆದರೆ ಬ್ರಿಟಿಷ್ ಸರ್ಕಾರವು ಅಂತಹ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಸೇರಿಸಲು ನಿರಾಕರಿಸಿತು. ಈ ನಿರಾಕರಣೆ ಬ್ರಿಟಿಷ್ ಸರ್ಕಾರದ ವಿಚಿತ್ರ ವರ್ತನೆಯಾಗಿತ್ತು. ಆದರೆ ಈ ನಿರಾಕರಣೆಗೆ ಕೊಡಲಾದ ಕಾರಣಗಳು ಇನ್ನೂ ವಿಚಿತ್ರವಾಗಿದ್ದವು. ಈ ಅಂಶಗಳಿಂದ ಕೂಡಿದ ಪೀಠಿಕೆಯನ್ನು ಸೇರಿಸಲು ನಿರಾಕರಿಸುವ ತನ್ನ ವರ್ತನೆಯ ಸಮರ್ಥನೆಗಾಗಿ ಬ್ರಿಟಿಷ್ ಸರ್ಕಾರವು ಅನೇಕ ಆಧಾರಗಳನ್ನು ನೀಡಿತು. ಪೀಠಿಕೆಯು ಪ್ರಿಯಾಂಬಲ್ ಕಾರ್ಯಾಚರಣೆಯ ಸತ್ವವನ್ನು ಹೊಂದಿರುವುದಿಲ್ಲವಾದ್ದರಿಂದ ಅದು ನಿರರ್ಥಕ ಎಂಬುದು ಅವರ ಮೊದಲನೇ ವಾದವಾಗಿತ್ತು. ಆದರೆ ಈ ವಾದವನ್ನು ಸುಲಭವಾಗಿ ಎದುರಿಸಲಾಯಿತು. ಎಲ್ಲಾ ಕಾಯ್ದೆಗಳು ಸಂಸತ್ತಿನ ಉದ್ದೇಶಗಳನ್ನು ಉಲ್ಲೇಖಿಸುವ ಪೀಠಿಕೆಗಳನ್ನು ಹೊಂದಿರುತ್ತವೆ. ಅದಕ್ಕೆ ಕಾನೂನಿನ ಶಕ್ತಿ ಇಲ್ಲವೆಂಬುದು ನಿಜ. ಆದರೆ ನ್ಯಾಯಾಲಯಗಳು ಪೀಠಿಕೆಗಳು ನಿರರ್ಥಕ ಎಂದು ಯಾವಾಗಲೂ ಅಭಿಪ್ರಾಯಪಟ್ಟಿಲ್ಲ. ವಾಸ್ತವಿಕವಾಗಿ ಯಾವುದೇ ಕಾಯ್ದೆಯ ವಿಧಿಗಳ ಬಗ್ಗೆ ಸಂಶಯ ಉಂಟಾದಾಗ ನ್ಯಾಯಾಲಯಗಳು ಕಾಯ್ದೆ ಮಾಡಿರುವ ಉದ್ದೇಶವನ್ನು ತಿಳಿದುಕೊಳ್ಳಲು ಪೀಠಿಕೆಯನ್ನೇ ಅವಲಂಬಿಸಿ ಸಂಶಯಾತ್ಮಕ ರೀತಿಯಲ್ಲಿರುವ ಕಾನೂನಿನ ವಿಧಿಗಳನ್ನು ಅರ್ಥೈಸುತ್ತವೆ. ಈ ಪರಿಸ್ಥಿತಿಯಿಂದ ಪ್ರೇರಿತವಾಗಿ ಬ್ರಿಟಿಷ್ ಸರ್ಕಾರವು 1919ರ ಕಾಯ್ದೆಯನ್ನು ರದ್ದುಗೊಳಿಸಿ ಅದರ ಪೀಠಿಕೆಯನ್ನು ಉಳಿಸಿಕೊಂಡಿತು. ಇದೂ ಕೂಡ ಇನ್ನೊಂದು ವಿಚಿತ್ರ ಸಂಗತಿಯಾಗಿದೆ. ಮೊದಲನೆಯದಾಗಿ 1919ರ ಕಾಯ್ದೆಯ ಅಂಗವಾಗಿ ಸೇರಿಸಲಾಗಿದ್ದ ಪೀಠಿಕೆ ನಿರರ್ಥಕವೆನಿಸಿದ್ದರೆ ಅದನ್ನು ಉಳಿಸಿಕೊಳ್ಳುವ ಅವಶ್ಯಕತೆಯೇ ಇರಲಿಲ್ಲ. ಎರಡನೆಯದಾಗಿ 1919ರ ಕಾಯ್ದೆಯಲ್ಲಿ ಪೀಠಿಕೆಯ ಅವಶ್ಯಕತೆ ಇದ್ದಲ್ಲಿ ಅದನ್ನು 1935ರ ಕಾಯ್ದೆಯಲ್ಲಿ ಹೊಸದಾಗಿ ಸೇರಿಸಬೇಕಾಗಿತ್ತು. ಬ್ರಿಟಿಷ್ ಸರ್ಕಾರ ಹೀಗೆ ಮಾಡಲಿಲ್ಲ. ಇದಕ್ಕೆ ಬದಲಾಗಿ ಅದು ಮುಂಡದಿಂದ ಪ್ರತ್ಯೇಕವಾದ ರುಂಡದ ವಿಲಕ್ಷಣ ದೃಶ್ಯವನ್ನು ಸೃಷ್ಟಿಸಿತು. ರುಂಡವು ರದ್ದುಪಡಿಸಲಾದ 1919ರ ಕಾಯ್ದೆಯಲ್ಲಿದ್ದು ಮುಂಡವನ್ನು ಸದ್ಯದ 1935ರ ಕಾಯ್ದೆಯಲ್ಲಿ ಕಾಣಬಹುದು. ಮೂರನೆಯದಾಗಿ ಭಾರತೀಯ ಜನತೆ ಪರಮಾಧಿಕಾರದ ಆಶ್ವಾಸನೆಯನ್ನು ಹೊಂದಿರುವ ಪೀಠಿಕೆಯನ್ನು ಬಯಸಿತ್ತು. ಇದೇ ಘೋಷಣೆಯನ್ನು ಲಾರ್ಡ್ ಇರ್ವಿನ್ ಮಾಡಿದ್ದರು. 1919ರ ಕಾಯ್ದೆಯ ಪೀಠಿಕೆಯಲ್ಲಿ ಜವಾಬ್ದಾರಿ ಸರ್ಕಾರದ ಪ್ರಸ್ತಾಪ ಮಾತ್ರ ಇದೆ. ಅದರಲ್ಲಿ ಪರಮಾಧಿಕಾರದ ಪ್ರಸ್ತಾಪವಿಲ್ಲ. ಹೀಗಾಗಿ 1919ರ ಕಾಯ್ದೆಯ ಪೀಠಿಕೆಯನ್ನು ಉಳಿಸಿಕೊಳ್ಳುವುದೆಂದರೆ ಅತ್ಯಂತ ವಿವೇಕದ ಕೆಲಸವೆಂದೇ ಹೇಳಬೇಕಾಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಪರಮಾಧಿಕಾರವೇ ಗುರಿ ಎಂದು ಸಾರುವ ಪೀಠಿಕೆಯನ್ನು ಸೇರಿಸಲು ಬ್ರಿಟಿಷ್ ಸಂಸತ್ತು ಏಕೆ ನಿರಾಕರಿಸಿತು? ಈ ಬೇಡಿಕೆಯನ್ನು ಈಡೇರಿಸುವ ಬದಲು ಬ್ರಿಟಿಷ್ ಸಂಸತ್ತು ಅತ್ತಿಂದಿತ್ತು. ಏಕೆ ಹೊಯ್ದಾಡಿತು? ಇದಕ್ಕೆ ಕೊಟ್ಟ ಉತ್ತರ ಎಂದಿನಂತಿದ್ದು ಅದು ಆರ್ಟಿಯನ್ನ ವಿಶ್ವಾಸದ್ರೋಹದ ಕಥೆಯಾಗಿತ್ತು. ನನ್ನ ಅಭಿಪ್ರಾಯ ಬೇರೆಯೇ ಆಗಿದೆ. ಬ್ರಿಟಿಷ್ ಸಂಸತ್ತು ಡೊಮಿನಿಯನ್ ಸ್ಥಾನದ ಆಶ್ವಾಸನೆ ನೀಡುವ ಪೀಠಿಕೆಯನ್ನು ನಿರಾಕರಿಸಲು ಕಾರಣವೇನೆಂದರೆ ಇಂತಹ ಆಶ್ವಾಸನೆಯನ್ನು ಈಡೇರಿಸುವುದು ತನ್ನ ಅಧಿಕಾರಕ್ಕೆ ಮೀರಿದ್ದೆಂದು ಸಂಸತ್ತಿಗೆ ಗೊತ್ತಿತ್ತು. ಬ್ರಿಟಿಷ್ ಸಂಸತ್ತಿನಲ್ಲಿ ಪ್ರಾಮಾಣಿಕತೆಯ ಅಭಾವವಿರಲಿಲ್ಲ. ನಿಜಸ್ಥಿತಿ ಎಂದರೆ ತನಗೆ ಇಂತಹ ಆಶ್ವಾಸನೆ ಈಡೇರಿಸುವುದು ಸಾಧ್ಯವಿಲ್ಲವೆಂಬ ಅದರ ಪ್ರಾಮಾಣಿಕತೆಯೇ ಈ ಬೇಡಿಕೆಯನ್ನು ನಿರಾಕರಿಸಲು ಕಾರಣವಾಗಿತ್ತು. ಅದಕ್ಕೆ ಈ ಸಂಯುಕ್ತ ರಾಜ್ಯ ಯೋಜನೆಯಲ್ಲಿ ಡೊಮಿನಿಯನ್ ಸ್ಥಾನಕ್ಕೆ ಅವಕಾಶವಿಲ್ಲ ಎಂದು ಹೇಳುವ ಧೈರ್ಯದ ಅಭಾವವೂ ಇತ್ತು. ಒಕ್ಕೂಟ ವ್ಯವಸ್ಥೆಯಲ್ಲಿ ಡೊಮಿನಿಯನ್ ಸ್ಥಾನ ಏಕೆ ಸಾಧ್ಯವಿಲ್ಲ? ಇದರಲ್ಲಿ ಜವಾಬ್ದಾರಿ ಸರ್ಕಾರವಿರುವುದು ಸಾಧ್ಯವಿಲ್ಲವಾದುದರಿಂದ ಅದು ಅಸಾಧ್ಯವಾಗಿದೆ. ಭಾರತವು ಮೊದಲು ಜವಾಬ್ದಾರಿ ಸರ್ಕಾರವನ್ನು ಹೊಂದಬೇಕು. ಜವಾಬ್ದಾರಿ ಸರ್ಕಾರ ಹೊಂದಲು ಈಗ ಕಾಯ್ದಿರಿಸಲಾಗಿರುವ ವಿಷಯಗಳು ವರ್ಗಾಯಿಸಲಾದ ವಿಷಯಗಳಾಗಬೇಕು. ಸ್ವತಂತ್ರ ಒಳರಾಷ್ಟ್ರ ಸ್ಥಾನದತ್ತ ವಿಕಾಸದಲ್ಲಿ ಇದು ಮೊದಲ. ನಿಮ್ಮಲ್ಲಿ ಕೆಲವರು ಕಾಯ್ದಿರಿಸಿದ ವಿಷಯಗಳು ಏಕೆ ವರ್ಗಾಯಿಸಲಾದ ವಿಷಯಗಳಾಗಲಾರವು ಎಂಬುದಾಗಿ ನಾನು ಹೇಳುವುದಕ್ಕೆ ಕಾರಣಗಳೇನು ಎಂದು ತಿಳಿಯಬಯಸುತ್ತೀರಿ. ಪ್ರಾಂತ್ಯಗಳ ಯೋಜನೆಯಲ್ಲಿಯೂ ಕೂಡ ಒಕ್ಕೂಟದ ಯೋಜನೆಯಲ್ಲಿರುವಂತೆ ಕಾಯ್ದಿರಿಸಿದ ವಿಷಯಗಳಿದ್ದವೆಂದು ಜ್ಞಾಪಿಸಿಕೊಳ್ಳಬೇಕು ಮತ್ತು ಸುಮಾರು 20 ವರ್ಷಗಳ ಅವಧಿಯಲ್ಲಿ ಆರಕ್ಷಿತ ವಿಷಯಗಳು ವರ್ಗಾಯಿಸಿದ ವಿಷಯಗಳಾಗಬಹುದಾದರ ಒಕ್ಕೂಟದಲ್ಲಿಯೂ ಇದು ಸಂಭವಿಸುವಲ್ಲಿ ಇರುವ ತೊಂದರೆ ಎಂದು ಅವರು ಕೇಳಬಹುದು. ಇದು ಮಹತ್ವದ ಪ್ರಶ್ನೆಯಾಗಿರುವುದರಿಂದ ಇನ್ನು ಇದಕ್ಕೆ ನನ್ನ ಕಾರಣಗಳನ್ನು ಕೊಡುತ್ತೇನೆ. ಮೊದಲನೆಯದಾಗಿ, ಪ್ರಾಂತ್ಯಗಳ ಸಾಮ್ಯ ನೀಡುವುದು ತಪ್ಪು. ಅದು ಏಕೆ ತಪ್ಪು ಎಂಬುದನ್ನು ತಿಳಿದುಕೊಳ್ಳುವುದು ಮಹತ್ವದ್ದಾಗಿದೆ. ಅದು ಏಕೆ ಸರಿಯಿಲ್ಲವೆಂದರೆ ಪ್ರಾಂತ್ಯಗಳ ಯೋಜನೆಯಲ್ಲಿ ಆರಕ್ಷಿತ ಮತ್ತು ವರ್ಗಾಯಿಸಲಾದ ವಿಷಯಗಳ ನಡುವೆ ಆಡಳಿತ ದಕ್ಷತೆಯ ಅವಶ್ಯಕತೆಯ ಪ್ರಕಾರ ವ್ಯತ್ಯಾಸ ಮಾಡಲಾಗಿತ್ತು. ಸಂಯುಕ್ತ ರಾಜ್ಯದಲ್ಲಿ ಕಾದರಿಸಿದ ಮತ್ತು ವರ್ಗಾಯಿಸಲಾದ ವಿಷಯಗಳ ನಡುವಣ ವ್ಯತ್ಯಾಸ ಆಡಳಿತ ದಕ್ಷತೆಯ ಆಧಾರದ ಮೇಲೆ ಅಲ್ಲದೆ ಕಾನೂನಿನ ಅವಶ್ಯಕತೆಯ ಆಧಾರದ ಮೇಲೆ ಮಾಡಲಾಗಿದೆ ಎಂಬುದಕ್ಕೆ ಪ್ರಮಾಣವೇನೂ ಬೇಕಾಗಿಲ್ಲ. ಸೈಮನ್ ಕಮಿಷನ್ ಕೇಂದ್ರ ಮಟ್ಟದಲ್ಲಿ ದ್ವಿಸರ್ಕಾರ ವ್ಯವಸ್ಥೆಯ ಶಿಫಾರಸು ಮಾಡದೇ ಇರುವುದಕ್ಕೆ ಒಂದು ಕಾರಣವೆಂದರೆ ಆಡಳಿತ ದೃಷ್ಟಿಯಿಂದ ಸರ್ಕಾರದ ವಿಷಯಗಳನ್ನು ಆರಕ್ಷಿತ ಮತ್ತು ವರ್ಗಾಯಿಸಲಾದ ಎಂಬ ಪರಸ್ಪರ ಸಂಬಂಧವಿಲ್ಲದ ವಿಭಾಗಗಳನ್ನಾಗಿ ವಿಂಗಡಿಸುವುದರಿಂದ ದಕ್ಷತೆಗೆ ಧಕ್ಕೆ ಬರುವುದು ಮತ್ತು ಸೈಮನ್ ಕಮಿಷನ್ನಿನ ವರದಿಯ ಮೇಲೆ ಭಾರತ ಸರ್ಕಾರ ಕಳುಹಿಸಿದ ಸರ್ಕಾರಿ ಪತ್ರದಲ್ಲಿ ಈ ವಾದವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿತ್ತು. ಆದ್ದರಿಂದ ಈ ವಿಭಜನೆ ಆಡಳಿತಾತ್ಮಕ ಆಧಾರ ಹೊಂದಿರಲಿಲ್ಲ. ಸಂವಿಧಾನಾತ್ಮಕ ಸುಧಾರಣೆಗಳು 202 ಅದು ಕಾನೂನಿನ ಅವಶ್ಯಕತೆಯ ಪರಿಣಾಮವಾಗಿತ್ತು. ಇದು ಮೂಲಭೂತ ವ್ಯತ್ಯಾಸವಾಗಿದ್ದು ಇದನ್ನು ಎಂದಿಗೂ ಕಡೆಗಣಿಸಲಾಗದು. ಈ ಕಾನೂನಿನ ಅವಶ್ಯಕತೆ ಹೇಗೆ ಉದ್ಭವಿಸಿತು? ಇಂತಹ ಅವಶ್ಯಕತೆ ಭಾರತೀಯ ಸಂಸ್ಥಾನಗಳ ಕಾರಣವಾಗಿಯೇ ಉದ್ಭವಿಸಿತೆಂದು ನಾನು ಹೇಳುತ್ತೇನೆ. ಇನ್ನೂ ಮುಂದುವರಿದು, ಸಂಯುಕ್ತ ರಾಜ್ಯವು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಸೀಮಿತಗೊಂಡಾಗಿಯೂ ಅದರಲ್ಲಿ ಕೆಲವು ವಿಷಯಗಳನ್ನು ಆರಕ್ಷಿತವಾದವುಗಳೆಂದು ಪರಿಗಣಿಸುವ ಅವಶ್ಯಕತೆ ಇರುವುದೆಂದು ಹೇಳುವೆ. ಕೆಲವು ವಿಷಯಗಳನ್ನು ಆರಕ್ಷಿತ ವಿಷಯಗಳೆಂದು ಪರಿಗಣಿಸುವುದು ಸಂಯುಕ್ತ ರಾಜ್ಯದಲ್ಲಿ ಭಾರತೀಯ ಸಂಸ್ಥಾನಗಳ ಪ್ರವೇಶದ ನೇರ ಪರಿಣಾಮವಾಗಿದೆ.
ಭಾರತೀಯ ರಾಜ್ಯಗಳ ಪ್ರವೇಶದಿಂದಾಗಿ ಕೆಲವು ವಿಷಯಗಳನ್ನು ಕಾದಿಟ್ಟ ವಿಷಯಗಳೆಂದು ಪರಿಗಣಿಸುವಂತೆ ಒತ್ತಾಯಿಸುವಂತಹ ಯಾವ ಸಂಗತಿ ಅವುಗಳಲ್ಲಿವೆ? ಈ ಪ್ರಶ್ನೆಗೆ ಉತ್ತರವಾಗಿ ಭಾರತ ಸರ್ಕಾರ ಕಾಯ್ದೆಯ 180ನೇ ವಿಭಾಗದತ್ತ ನಿಮ್ಮ ಗಮನ ಸೆಳೆಯಬಯಸುವೆ. 180ನೇ ವಿಭಾಗ ಹೀಗೆ ಹೇಳುತ್ತದೆ. ಈ ಕಾಯ್ದೆಯ 3ನೆಯ ಭಾಗದ ಆರಂಭಕ್ಕೆ ಮುಂಚೆ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ರವರು ಅಥವಾ ಅವರ ಪರವಾಗಿ ಭಾರತೀಯ ರಾಜ್ಯಗಳೊಡನೆ ಪ್ರಭುತ್ವದ ಕಾರ್ಯಗಳ ನಿರ್ವಹಣೆಯ ಸಂಬಂಧವಾಗಿ ಮಾಡಲಾದ ಯಾವುದೇ ಒಪ್ಪಂದ ಈ ಕಾಯ್ದೆಯ 3ನೆಯ ಭಾಗದ ಆರಂಭದಿಂದಲೇ ಅದು ಮಹಾಪ್ರಭುವಿನ ಪರವಾಗಿ ಮಾಡಿದುದಾಗಿದೆ ಎಂದೇ ಪರಿಗಣಿಸಲಾಗಿ ಜಾರಿಯಲ್ಲಿ ಬರುವುದು ಮತ್ತು ಅಂತಹ ಯಾವುದೇ ಒಪ್ಪಂದದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ಕುರಿತು ಬರುವ ಎಲ್ಲ ಉಲ್ಲೇಖಗಳನ್ನು ಇದೇ ರೀತಿ ಅರ್ಥೈಸತಕ್ಕದ್ದು. ಭಾರತೀಯ ಸಂಸ್ಥಾನಗಳು ಮಾಡಿಕೊಂಡ ಎಲ್ಲಾ ಒಡಂಬಡಿಕೆಗಳು ಇಂಗ್ಲೆಂಡಿನ ಪ್ರಭುತ್ವದೊಂದಿಗೆ ಮಾಡಿಕೊಂಡ ಒಪ್ಪಂದವಾಗಿದೆಯೇ ಹೊರತು ಭಾರತ ಸರ್ಕಾರದೊಂದಿಗಲ್ಲ ಎಂದು ರಾಜರು ಬಟ್ಲರ್ ಸಮಿತಿಯ ಮುಂದೆ ಮಂಡಿಸಿದ ವಾದಕ್ಕೆ ಈ ವಿಭಾಗದಲ್ಲಿ ಕಾನೂನಿನ ರೂಪ ಕೊಡಲಾಗಿದೆ. ಇದನ್ನು ಬಟ್ಲರ್ ಸಮಿತಿ ಒಪ್ಪಿಕೊಂಡಿತ್ತು. ಈ ಸಿದ್ಧಾಂತದ ಪರಿಣಾಮ ಏನು ಎಂದು ತಿಳಿದುಕೊಳ್ಳುವುದು ಮುಂದಿನ ಹೆಜ್ಜೆಯಾಗಿದೆ. ಈ ಸಿದ್ಧಾಂತದ ಪರಿಣಾಮ ಅತ್ಯಂತ ನಿರ್ಣಾಯಕವಾಗಿದೆ. ಆದರೆ ಇದರ ಪರಿಣಾಮಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವುದು ದುರದೃಷ್ಟಕರ. ಭಾರತೀಯ ಸಂಸ್ಥಾನಗಳು ಮಾಡಿಕೊಂಡಿರುವ ಒಪ್ಪಂದದ ಸಂಬಂಧಗಳು ಇಂಗ್ಲೆಂಡಿನ ಪ್ರಭುತ್ವದೊಂದಿಗಿರುವುದರಿಂದ ಈ ಒಪ್ಪಂದಗಳನ್ನು ಉದ್ಭವಿಸುವ ಬಾಧ್ಯತೆಗಳನ್ನು ಈಡೇರಿಸುವ ಕರ್ತವ್ಯ ಮತ್ತು ಜವಾಬ್ದಾರಿ ಸಂಪೂರ್ಣವಾಗಿ ಇಂಗ್ಲೆಂಡಿನ ಪ್ರಭುತ್ವದ ಮೇಲಿದೆ ಮತ್ತು ಅದು ಯಾವಾಗಲೂ ಈ ಬಾಧ್ಯತೆಗಳನ್ನು ಈಡೇರಿಸುವ ಸ್ಥಿತಿಯಲ್ಲಿರಬೇಕೆಂದು ರಾಜರುಗಳು ವಾದಿಸುತ್ತಿದ್ದಾರೆ. ರಾಜರುಗಳೊಡನೆ ಮಾಡಿಕೊಳ್ಳಲಾದ ಈ ಒಪ್ಪಂದಗಳು ಇಂಗ್ಲೆಂಡಿನ ಪ್ರಭುತ್ವದ ಮೇಲೆ ಯಾವ ಬಾಧ್ಯತೆಯನ್ನು ಹೇರಿವೆ? ಇಂಗ್ಲೆಂಡಿನ ಪ್ರಭುತ್ವದ ಮೇಲೆ ಒಪ್ಪಂದಗಳು ಹೇರಿರುವ ಮತ್ತು ಪ್ರಭುತ್ವ ಮನ್ನಿಸಿರುವ ಬಾಧ್ಯತೆ ಎಂದರೆ ರಾಜರುಗಳನ್ನು ಆಂತರಿಕ ಗಲಭೆಗಳು ಮತ್ತು ಬಾಹ್ಯ ಆಕ್ರಮಣದಿಂದ ರಕ್ಷಿಸುವುದು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಪ್ರಭುತ್ವವು ಯಾವ ರೀತಿಯಲ್ಲಿ ಈ ಬಾಧ್ಯತೆಯನ್ನು ಈಡೇರಿಸುವುದು? ಈ ಬಾಧ್ಯತೆಯನ್ನು ನಿರ್ವಹಿಸಲು ಪ್ರಭುತ್ವಕ್ಕಿರುವ ಏಕೈಕ ಮಾರ್ಗವೆಂದರೆ ವಿದೇಶ ವ್ಯವಹಾರಗಳು ಮತ್ತು ಸೈನ್ಯವನ್ನು ಪ್ರತ್ಯೇಕವಾಗಿ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು. ಕಾಯ್ದಿರಿಸಿದ ವಿಷಯಗಳ ಅವಶ್ಯಕತೆಯು ಕಾನೂನು ಸಮ್ಮತ ಅವಶ್ಯಕತೆಯಾಗಿದೆ ಎಂದು ಏಕೆ ಹೇಳುತ್ತಿರುವೆನೆಂಬುದರ ಅರ್ಥ ಈಗ ಸ್ಪಷ್ಟವಾಗಿರಬಹುದು. ಕಾನೂನು ಸಮ್ಮತ ಅವಶ್ಯಕತೆ ಪ್ರಭುತ್ವದ ಒಪ್ಪಂದದ ಬಾಧ್ಯತೆಗಳಿಂದ ಹೊರಹೊಮ್ಮಿದ್ದು ಮತ್ತು 180ನೇ ವಿಭಾಗದಲ್ಲಿ ಹೇಳಿರುವಂತೆ ಈ ಒಪ್ಪಂದಗಳ ಸಂಬಂಧ ಎಲ್ಲಿಯವರೆಗೆ ಉಳಿಯುತ್ತದೆಯೋ ಅಲ್ಲಿಯವರೆಗೆ ಆರಕ್ಷಿತ ವಿಷಯಗಳು ವರ್ಗಾಯಿಸಲಾದ ವಿಷಯಗಳಾಗಲಾರವು. ಹೀಗೆ ಆಗಲು ಸಾಧ್ಯವಿರುವುದಿಲ್ಲವಾದ್ದರಿಂದ ಡೊಮಿನಿಯನ್ ಸ್ಥಾನವಂತಿರಲಿ, ಜವಾಬ್ದಾರಿ ಸರ್ಕಾರಕ್ಕೂ ಅವಕಾಶವಿಲ್ಲ. ಅಂತಿಮ ಗುರಿಯನ್ನು ಕುರಿತು ನಾನು ನೀಡಿರುವ ಸಂವಿಧಾನದ ಈ ವಿಶ್ಲೇಷಣೆಯಿಂದ ಈ ಸಂವಿಧಾನವು ಸ್ಥಿರ ಮತ್ತು ಕಠಿಣವಾದ ಸಂವಿಧಾನವಾಗಿದೆ ಎಂದು ಕೆಲವರು ಹೇಳಲು ಹಿಂಜರಿಯಲಿಕ್ಕಿಲ್ಲ ಎಂದು ನಂಬಿದ್ದೇನೆ. ಅದರಲ್ಲಿ ಬದಲಾವಣೆ ಸಾಧ್ಯವಿಲ್ಲ, ಆದ್ದರಿಂದ ಅದು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಅದು ಬುನಾದಿಯಲ್ಲಿಯೇ ಸಿಕ್ಕಿಕೊಂಡಿರುವ ಸಂವಿಧಾನವಾಗಿದ್ದು ಇಂತಹ ಸಂವಿಧಾನವನ್ನು ಸ್ವೀಕರಿಸುವುದು ಅಥವಾ ಬಿಡುವುದು ಭಾರತದ ಜನತೆಗೆ ಬಿಟ್ಟ ವಿಷಯ. ಸಂವಿಧಾನವನ್ನು ನಮ್ಮ ಗುರಿಯ ದೃಷ್ಟಿಯಿಂದ ಇಷ್ಟು ದೀರ್ಘವಾಗಿ ಪರಿಶೀಲಿಸಿ ನಿಮ್ಮನ್ನು ದಣಿಸಿದ್ದಕ್ಕಾಗಿ ಕ್ಷಮೆ ಕೇಳುತ್ತೇನೆ. ಆದರೆ ವಿಷಯವನ್ನು ಇಷ್ಟು ದೀರ್ಘವಾಗಿ ಪರಿಶೀಲಿಸಲು ಈ ಪ್ರಶ್ನೆಯ ಬಗ್ಗೆ ಕೆಲ ಜನರ ಮನೋಭಾವನೆಯೇ ನನಗೆ ನೆಪವಾಗಿದೆ. ಯಾವ ಸಂವಿಧಾನವು ಪರಿಪೂರ್ಣವಾಗಿರಲಾರದೆಂಬುದನ್ನು ನಾನು ಬಲ್ಲೆ. ಅಪೂರ್ಣತೆಗಳು ಇದ್ದೇ ಇರುತ್ತವೆ. ಆದರೆ ಅಪೂರ್ಣತೆಯ ಮತ್ತು ಅಂತರ್ಗತವಾದ ಹಾಗೂ ಆಜನ್ಮ ಕೊರತೆಗಳ ನಡುವೆ ವ್ಯತ್ಯಾಸವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಅಪೂರ್ಣತೆಗಳನ್ನು ನಿವಾರಿಸಬಹುದು, ಆದರೆ ಆಜನ್ಮ ಕೊರತೆಗಳನ್ನು ತುಂಬಿಕೊಡಲು ಬರುವುದಿಲ್ಲ. ಕಾಂಗ್ರೆಸ್ ಮತ್ತು ಲಿಬರಲ್ ಫೆಡರೇಷನ್ಗಳು ಮಾಡಿರುವ ಗೊತ್ತುವಳಿಗಳು ಅಪೂರ್ಣತೆಗಳನ್ನು ನಿವಾರಿಸಬಲ್ಲವು, ಆದರೆ ಅವು ಆಜನ್ಮ ಕೊರತೆಗಳನ್ನು ನಿವಾರಿಸಬಲ್ಲವೆ. ಕೊರತೆಗಳಿಲ್ಲವೆಂದು ನನಗೆ ಖಾತ್ರಿ ಮಾಡಿಕೊಟ್ಟರೆ ಅಪೂರ್ಣತೆಗಳಿರುವುದಕ್ಕೆ ನನ್ನ ಅಭ್ಯಂತರವಿಲ್ಲ. ಡೊಮಿನಿಯನ್ ಸ್ಥಾನಕ್ಕೆ ಅವಕಾಶವಿಲ್ಲದಿರುವುದು ಈ ಸಂವಿಧಾನದ ಅತ್ಯಂತ ದೊಡ್ಡ ಕೊರತೆಯಾಗಿದೆ. ಈ ಕೊರತೆ ಇರುವುದು ಕಾಂಗ್ರೆಸ್ಸಿಗೂ ಗೊತ್ತಿಲ್ಲ ಮತ್ತು ಲಿಬರಲ್ ಫೆಡರೇಷನ್ನಿಗೂ ಗೊತ್ತಿಲ್ಲ. ಅವರ ಬೇಡಿಕೆಗಳಿಗೂ ಭಾರತದ ರಾಜಕೀಯ ವಿಕಾಸದ ಗುರಿಗೂ ಸಂಬಂಧವೇ ಇಲ್ಲ. ಅವುಗಳಲ್ಲಿ ಅದನ್ನು ಹೇಳಿಯೂ ಇಲ್ಲ. ಕಾಂಗ್ರೆಸ್ಸಿಗರು ರಾಜಕೀಯ ಅಧಿಕಾರವನ್ನು ಆಕ್ರಮಿಸುವ ಸಾಧ್ಯತೆಯಿಂದ ಎಷ್ಟು ಆಕರ್ಷಿತರಾಗಿರುವರೆಂದರೆ ಅವರಿಗೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಈ ಘೋಷಣೆಯಲ್ಲಿ ತಮ್ಮ ಬೇಡಿಕೆಗಳ ಪ್ರಸ್ತಾಪವೇ ಇಲ್ಲವೆಂಬುದು ತಿಳಿದಿಲ್ಲ. ಇದು ಆಶ್ಚರ್ಯಕರ. ಕಾಂಗ್ರೆಸ್ ಮರೆತರೂ ಭಾರತದ ಜನತೆ ಮರೆಯಲಾರದು, ಮರೆಯಲೂ ಕೂಡದು. ಹಾಗೆ ಮರೆಯುವುದು ಹಾನಿಕರವಾಗುವುದು. ಮರೆವು ವ್ಯಕ್ತಿಗೆ ಎಷ್ಟು ಹಾನಿಕರವೋ ಜನತೆಗೂ ಅಷ್ಟೇ ಹಾನಿಕರವಾಗುವುದು. ತಲುಪುವ ದಾರಿಯೇ ಮನೆಯಾಗಲಾರದು. ದಾರಿ ಮನೆಯನ್ನು ತಲುಪಿಸುತ್ತದೋ ಇಲ್ಲವೋ ಎಂದು ಅರಿಯದೆ ಕ್ರಮಿಸುವುದು ಗುಂಡಿಯಲ್ಲಿ ಬಿದ್ದಂತೆಯೇ ಸರಿ. ಸಂವಿಧಾನಾತ್ಮಕ ಸುಧಾರಣೆಗಳು ಆಕ್ಟ್. ನೀವು ನನ್ನನ್ನು ತಪ್ಪು ತಿಳಿದುಕೊಳ್ಳಬಾರದು. ನಾನು ತಾಳ್ಮೆಯಿಲ್ಲದ ಆದರ್ಶವಾದಿಯಲ್ಲ. ನಾನು ಕಾಯಲು ಸಿದ್ಧವಿದ್ದು ಕಂತುಗಳಲ್ಲಿ ಪಡೆಯಲು ತಯಾರಾಗಿರುವ ಅಲ್ಪತೃಪ್ತರನ್ನು ಖಂಡಿಸುತ್ತಿಲ್ಲ. ಇಡೀ ₹1 ಪಡೆಯುವ ಹಕ್ಕು ಇದ್ದಾಗ್ಯೂ ಒಂದು ಆಣೆಯನ್ನು ಬೇಡಿ ಒಂದು ಪೈಸಿಕ್ಕಾಗ ದೊಡ್ಡ ವಿಜಯಿಗಳಂತೆ ಮೆರೆಯುವ ಇವರ ಬಗ್ಗೆ ಕನಿಕರಪಡಬೇಕಾಗುತ್ತದೆ. ನಾನು ಬಯಸುವುದಿಷ್ಟೇ. ಪರಿಸ್ಥಿತಿಯ ಒತ್ತಡದಿಂದ ನಾವು ಅಲ್ಪತೃಪ್ತರಾಗಿದ್ದಾಗ್ಯೂ ವಾಸ್ತವತಾವಾದಿಗಳಾಗದೇ ಇರಬಾರದು. ಒಂದು ಕಂತನ್ನು ಸ್ವೀಕರಿಸುವಾಗ ಅದನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ ಅದು ನಮ್ಮ ಇಡೀ ಬೇಡಿಕೆಯನ್ನು ಸರಿದೂಗಿಸುವುದೋ ಇಲ್ಲವೋ ಎಂಬುದರ ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲದೆ ಹೋದಲ್ಲಿ ಅನೇಕ ಬಾರಿ ಸಂಭವಿಸುವಂತೆ ಯಾವುದು ತಕ್ಷಣದಲ್ಲಿ ಒಳ್ಳೆಯದೆನಿಸುತ್ತದೆಯೋ ಅದೇ ಅದಕ್ಕಿಂತಲೂ ಒಳ್ಳೆಯದರ ಶತ್ರುವಾಗಿ ಪರಿಣಮಿಸುತ್ತದೆ. ಭವಿಷ್ಯದ ಈ ವಿಚಾರ ನಿಮ್ಮಲ್ಲಿ ಅನೇಕರಿಗೆ ವಿಚಿತ್ರವೆನಿಸಬಹುದು. ನಾವೆಲ್ಲರೂ ಬ್ರೌಸರ ಸಂಸತ್ತಿನ ಸಾರ್ವಭೌಮತ್ವದ ಸೂತ್ರದಲ್ಲಿ ಪರಿಪೂರ್ಣವಾಗಿ ಹೋಗಿದ್ದೇವೆ. ಸಂಸತ್ತು ಸರ್ವೋಚ್ಚವಾಗಿದೆ. ಅದು ಎಷ್ಟರ ಮಟ್ಟಿಗೆ ಸರ್ವೋಚ್ಚವಾಗಿದೆ ಎಂದರೆ ಗಂಡನ್ನು ಹೆಣ್ಣನ್ನಾಗಿ, ಹೆಣ್ಣನ್ನು ಗಂಡನ್ನಾಗಿ ಮಾಡುವುದೊಂದನ್ನು ಬಿಟ್ಟು ಎಲ್ಲವನ್ನೂ ಮಾಡಬಲ್ಲದು ಎಂಬುದನ್ನು ಅವರಿಂದ ತಿಳಿದುಕೊಂಡಿದ್ದೇವೆ. ಬ್ರಿಟಿಷ್ ಸಂಸತ್ತು ಸರ್ವೋಚ್ಚವಾಗಿರುವಾಗ ರಾಜರುಗಳು ಹೇಗೆ ಅದಕ್ಕೆ ಅಡ್ಡಿಯಾಗಬಲ್ಲರು ಎಂಬ ಪ್ರಶ್ನೆಯನ್ನು ನಿಮ್ಮಲ್ಲಿ ಕೆಲವರು ಕೇಳುವುದು ಅಸ್ವಾಭಾವಿಕವೇನೂ ಅಲ್ಲ. ಬ್ರಿಟಿಷ್ ಸಂಸತ್ತು ಭಾರತ ಸಂಯುಕ್ತ ರಾಜ್ಯದ ಮೇಲೆ ಸರ್ವೋಚ್ಚತೆ ಹೊಂದಿಲ್ಲ ಎಂಬ ವಾದವನ್ನು ಒಪ್ಪಿಕೊಳ್ಳಲು ನೀವು ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗುತ್ತದೆ. ಈಗ ಭಾರತ ಸರ್ಕಾರದಲ್ಲಿ ಅಳವಡಿಸಲಾಗಿರುವ ಫೆಡರಲ್ ಸಂವಿಧಾನವನ್ನು ಬದಲಾಯಿಸುವ ಅದರ ಅಧಿಕಾರ ಅತ್ಯಂತ ಸೀಮಿತವಾದದ್ದಾಗಿದೆ. ಈ ಕಾಯ್ದೆಯಲ್ಲಿ ಭಾರತದ ಶಾಸಕಾಂಗಗಳಿಗೆ ಯಾವುದೇ ಅಂಗಭೂತ ಅಧಿಕಾರಗಳನ್ನು ನೀಡಲಾಗಿಲ್ಲ ಎಂಬುದರ ವಿಷಯದಲ್ಲಿ ಭಾರತ ರಾಜಕಾರಣಿಗಳು ತಮ್ಮ ದುಃಖ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಫೆಡರಲ್ ಶಾಸಕಾಂಗವಾಗಲಿ ಪ್ರಾಂತೀಯ ಶಾಸಕಾಂಗವಾಗಲಿ ಸಂವಿಧಾನವನ್ನು ಬದಲಾಯಿಸುವ ಅಥವಾ ಅದಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿಲ್ಲ. ಕಾಯ್ದೆಯ 308ನೇ ವಿಭಾಗದನ್ವಯ ಫೆಡರಲ್ ಶಾಸಕಾಂಗ ಮತ್ತು ಪ್ರಾಂತೀಯ ಶಾಸಕಾಂಗವು ಸಂವಿಧಾನದಲ್ಲಿ ಆಗಬೇಕಾದ ಬದಲಾವಣೆಗಳ ಶಿಫಾರಸು ಮಾಡುವ ಗೊತ್ತುವಳಿಯನ್ನು ಸ್ವೀಕರಿಸುವುದಕ್ಕೆ ಮಾತ್ರ ಅವಕಾಶವಿದೆ.
ಮತ್ತು ಅದನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಲು ಸೆಕ್ರೆಟರಿ ಆಫ್ ಸ್ಟೇಟ್ ರವರು ಬದ್ಧರಾಗಿರುತ್ತಾರೆ. ಇದು ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಸ್ಟ್ರೇಲಿಯಾ, ಜರ್ಮನ್ ಸಂಯುಕ್ತ ರಾಜ್ಯ ಮತ್ತು ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನಗಳ ವಿರುದ್ಧವಾಗಿದೆ. ಭಾರತದ ಎಲ್ಲಾ ವಿಭಾಗಗಳ ಮತ್ತು ಹಿತಾಸಕ್ತಿಗಳ ಪ್ರಾತಿನಿಧಿಕ ಸಂಸ್ಥೆಗಳಾಗಿರುವ ಶಾಸಕಾಂಗಗಳಿಗೆ ಗೊತ್ತುಪಡಿಸಲಾದ ಕೆಲವು ಇತಿಮಿತಿಗಳಲ್ಲಿ ಅಧಿಕಾರವನ್ನು ಏಕೆ ಕೊಡಬಾರದೆಂಬುದಕ್ಕೆ ಕಾರಣವೇ ಇಲ್ಲ. ಅದೇನೇ ಇರಲಿ, ಭಾರತದಲ್ಲಿ ಶಾಸಕಾಂಗಗಳು ಸಂವಿಧಾನದಲ್ಲಿ ಮತ್ತು ಚುನಾವಣೆಯ ಹಕ್ಕಿನಲ್ಲಿಯೂ ಯಾವ ಬದಲಾವಣೆಯನ್ನು ಮಾಡಲಾರವು. ಅದರಲ್ಲಿಯೂ ಅವು ಕಾಯ್ದಿರಿಸಿದ ವಿಷಯಗಳನ್ನು ವರ್ಗಾಯಿಸಲಾದ ವಿಷಯಗಳನ್ನಾಗಿ ಬದಲಾಯಿಸಲಾರವು. ಬ್ರಿಟಿಷ್ ಸಂಸತ್ತು ಸಂವಿಧಾನವನ್ನು ಬದಲಾಯಿಸುವ ಅಧಿಕಾರವಿರುವ ಏಕೈಕ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು, ಸಂಪುಟ -1 ಸಂಸ್ಥೆ. ಆದರೆ ಸಂಸತ್ತಿಗೂ ಕೂಡ ಫೆಡರಲ್ ಸಂವಿಧಾನವನ್ನು ಬದಲಾಯಿಸುವ ಅಧಿಕಾರವಿಲ್ಲ ಎಂಬುದು ಕೆಲವೇ ಜನರಿಗೆ ಗೊತ್ತಿರುವ ವಿಷಯ. ಇದು ಸತ್ಯಸಂಗತಿಯಾಗಿದ್ದು ನಾವು ಅದನ್ನು ಎಷ್ಟು ಬೇಗ ಅರಿತುಕೊಳ್ಳುತ್ತೇವೆಯೋ ಅಷ್ಟು ಒಳ್ಳೆಯದು. ಈ ದೃಷ್ಟಿಯಿಂದ 2ನೇ ಶೆಡ್ಯೂಲಿನ ಮಹತ್ವವನ್ನು ಹೆಚ್ಚು ಹೇಳಬೇಕಾಗಿಲ್ಲ. ಅದಕ್ಕೆ ನೀಡಬೇಕಿದ್ದಷ್ಟು ಗಮನ ನೀಡದೇ ಇರುವುದು ವಿಷಾದಕರ. 2ನೇ ಶೆಡ್ಯೂಲ್ ಕೇವಲ ಒಂದು ಸಣ್ಣದಾಗಿರದೆ ಅದು ಸಂವಿಧಾನದ ಕಾರ್ಯಾಚರಣೆಯ ಒಂದು ಸೃಷ್ಟಿಕರಣದ ತಕ್ಕೆ ಅಥವಾ ಪಟ್ಟಿಯೂ ಆಗಿದೆ. ಇಡೀ ಶೆಡ್ಯೂಲ್ ಎಚ್ಚರಿಕೆಯಿಂದ ಅಧ್ಯಯನ ಮಾಡುವಂತಹ ದಾಖಲೆಯಾಗಿದೆ. 2ನೇ ಶೆಡ್ಯೂಲಿನಲ್ಲಿ ಏನು ಹೇಳಲಾಗಿದೆ? ಅದರಲ್ಲಿ ಭಾರತ ಸರ್ಕಾರ ಕಾಯ್ದೆಯ ಕೆಲವು ವಿಧಿಗಳಿಗೆ ಸಂಸತ್ತು ತಿದ್ದುಪಡಿ ಮಾಡಬಹುದು ಮತ್ತು ಇನ್ನು ಕೆಲವು ವಿಧಿಗಳಿಗೆ ಸಂಸತ್ತು ತಿದ್ದುಪಡಿ ಮಾಡುವಂತಿಲ್ಲ ಎಂದು ಹೇಳಲಾಗಿದೆ. ಇದು ಸಂಸತ್ತು ಸರ್ವೋಚ್ಚವಲ್ಲ ಮತ್ತು ಸಂವಿಧಾನವನ್ನು ಬದಲಾಯಿಸುವ ಅದರ ಹಕ್ಕು ಸೀಮಿತವಾಗಿದೆ ಎಂದು ಹೇಳುವ ಇನ್ನೊಂದು ರೀತಿ. 2ನೇ ಶೆಡ್ಯೂಲ್ನಲ್ಲಿ ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿಲ್ಲ ಎಂದು ಹೇಳಿದ ವಿಧಿಗಳಿಗೆ ಸಂಸತ್ತು ತಿದ್ದುಪಡಿ ಮಾಡಿದರೆ ಏನಾಗುತ್ತದೆ? ಈ ಪ್ರಶ್ನೆಗೆ ಶೆಡ್ಯೂಲ್ ನೀಡುವ ಉತ್ತರವೇನೆಂದರೆ ಅಂತಹ ಕಾಯ್ದೆಯು ಸಂಯುಕ್ತ ರಾಜ್ಯಕ್ಕೆ ಸಂಸ್ಥಾನಗಳ ಸೇರ್ಪಡೆಯ ಮೇಲೆ ಪರಿಣಾಮ ಉಂಟುಮಾಡುತ್ತದೆ. ಎಂದರೆ ಅದು ಸೇರ್ಪಡೆಯ ದಸ್ತಾವೇಜಿನ ಬಂಧನಕಾರಿ ಅಂಶವನ್ನು ಭಂಗಗೊಳಿಸುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಸಂಸತ್ತು 2ನೇ ಶೆಡ್ಯೂಲಿನಲ್ಲಿ ನಿಷೇಧಿಸಲಾದ ಕಾಯ್ದೆಯ ಯಾವುದೇ ವಿಧಿಗೆ ತಿದ್ದುಪಡಿ ಮಾಡಿದ್ದೇ ಆದರೆ ರಾಜರುಗಳಿಗೆ ಸಂಯುಕ್ತ ರಾಜ್ಯದಿಂದ ಹೊರಗೆ ಹೋಗುವ ಹಕ್ಕು ನೀಡಿದಂತಾಗುತ್ತದೆ. ಕೆಲವು ಪ್ರಖ್ಯಾತ ನ್ಯಾಯವಾದಿಗಳು ಬೇರೆ ಅಭಿಪ್ರಾಯ ಹೊಂದಿರುವುದು ನನಗೆ ಗೊತ್ತಿದೆ. ಅವರ ಅಭಿಪ್ರಾಯದಲ್ಲಿ ರಾಜರುಗಳು ಒಮ್ಮೆ ಸಂಯುಕ್ತ ರಾಜ್ಯವನ್ನು ಸೇರಿದರೆಂದರೆ ಅವರು ಅದನ್ನು ಬಿಟ್ಟು ಹೊರಹೋಗಲು ಬರುವುದಿಲ್ಲ. ಅದೇನೇ ಇರಲಿ, ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ ಮತ್ತು ನನ್ನ ಈ ಅಭಿಪ್ರಾಯ ಸಂಪೂರ್ಣ ಆಧಾರರಹಿತವಾಗಿಲ್ಲ ಎಂದು ಹೇಳಬಯಸುತ್ತೇನೆ. ಭಾರತ ಸರ್ಕಾರ ಮಸೂದೆಯ ಚರ್ಚೆ ನಡೆದಾಗ ಸಾಲಿಸಿಟರ್ ಜನರಲ್ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಕೂಡ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಾನು ಕೊಟ್ಟಿರುವ ಅರ್ಥವನ್ನೇ ಕೊಟ್ಟಿರುತ್ತಾರೆ. ಸಾಲಿಸಿಟರ್ ಜನರಲ್ರು ಹೀಗೆ ಹೇಳಿದರು: ಕೆಲವು ಇತಿಮಿತಿಗಳಲ್ಲಿ ನಿಶ್ಚಿತವೂ ನಿರ್ದಿಷ್ಟವೂ ಆದ ಹಾಗೂ ನಂತರ ನಾವು ಸಂಪೂರ್ಣ ಬದಲಾಯಿಸಲಾಗದಂತಹ ಸಂಯುಕ್ತ ರಾಜ್ಯ ರಚನೆ ಇರದ ಹೊರತು ರಾಜ್ಯಗಳು ಅದರಲ್ಲಿ ಸೇರಲು ಒಪ್ಪುವುದಿಲ್ಲ. ಮೂಲಭೂತವಲ್ಲದವುಗಳು ಮತ್ತು ಸೇರ್ಪಡೆಯ ದಸ್ತಾವೇಜಿನ ವಿರುದ್ಧವಾಗದಂತಹ ವಿಷಯಗಳನ್ನು ತಿಳಿಸುವುದೇ ಈ ವಿಧಿಯ ಉದ್ದೇಶವಾಗಿದೆ. ಉದ್ಧರಣ ಪೂರ್ಣವಿರಾಮ 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 ಪೂರ್ಣವಿರಾಮ. ಮೂಲಭೂತ ವಿಷಯಗಳಲ್ಲಿ ಇದರ ರಚನೆಯನ್ನು ಬದಲಾಯಿಸುವುದಾದರೆ ರಾಜ್ಯಗಳು, ಇದು ನಾವು ಸೇರಿರುವ ಸಂಯುಕ್ತ ರಾಜ್ಯವಲ್ಲ ಎಂದು ಹೇಳುವ ಸ್ಪಷ್ಟ ಹಕ್ಕನ್ನು ಹೊಂದಿರುತ್ತವೆ. ಸೆಕ್ರೆಟರಿ ಆಫ್ ಸ್ಟೇಟ್ ಹೇಳಿದ್ದೇನೆಂದರೆ, ರಾಜ್ಯಗಳು ಮೇಲೆ ಪರಿಣಾಮ ಬೀರುವಂತಹ ಮಸೂದೆಯ ಭಾಗಗಳಿಗೆ ತಿದ್ದುಪಡಿ ಮಾಡುವುದಾದರೆ ಸಂವಿಧಾನಾತ್ಮಕ ಸುಧಾರಣೆಗಳು. ನೀವು ರಾಜ್ಯಗಳು ಸೇರ್ಪಡೆಯಾದ ಷರತ್ತುಗಳನ್ನು ಬದಲಾಯಿಸಿದಂತಾಗುತ್ತದೆ. ಇದರಿಂದ ರಾಜರುಗಳು ತಮ್ಮ ಸೇರ್ಪಡೆಯ ದಸ್ತಾವೇಜಿನಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ದೂರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ರಾಜರುಗಳು ಮಾಡಿಕೊಂಡಿರುವ ಒಪ್ಪಂದಗಳಡಿಯಲ್ಲಿ ಬರುವಂತಹ ಯಾವುದೇ ವಿಷಯಗಳಿಗೆ ಸಂಬಂಧಿಸಿದ ಮಸೂದೆಯ ಭಾಗಗಳಿಗೆ ತಿದ್ದುಪಡಿ ಮಾಡಲು ಬರುವುದಿಲ್ಲವೆಂದು ಇದರ ಅರ್ಥ. ಅವರ ಸೇರ್ಪಡೆಯ ದಸ್ತಾವೇಜಿನ ಆಧಾರವನ್ನು ತೊಡೆದು ಹಾಕುವಂತಹ ಬದಲಾವಣೆಗಳನ್ನು ಮಸೂದೆಯಲ್ಲಿ ಮಾಡಿದ್ದೇ ಆದರೆ ರಾಜರುಗಳು ಮತ್ತು ಸಂಸತ್ತಿನ ನಡುವೆ ಆಗಿರುವ ಒಪ್ಪಂದವನ್ನು ಮುರಿದುಕೊಂಡಂತೆ ಮತ್ತು ಇದರಿಂದ ರಾಜರುಗಳು ಸ್ವತಂತ್ರರಾಗುವರು. ಮಸೂದೆಯ ಸಾಮಾನ್ಯ ಯೋಜನೆಯಂತೆ ರಾಜ್ಯಗಳನ್ನು ಸಂಯುಕ್ತ ರಾಜ್ಯದಲ್ಲಿ ಸೇರುವಂತೆ ಕೇಳಿದಾಗ ಅವರು ಸೇರಲಿರುವ ಸಂಯುಕ್ತ ರಾಜ್ಯದ ವಿಷಯವಾಗಿ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ. ಈ ತಿಂಗಳು ಒಂದು ರಾಜ್ಯವನ್ನು ನೀವು ಒಕ್ಕೂಟದಲ್ಲಿ ಸೇರುತ್ತೀರಾ ಎಂದು ಕೇಳಿ ಮುಂದಿನ ತಿಂಗಳು ರಾಜ್ಯವು ಸೇರಿದ ಸಂಯುಕ್ತ ರಾಜ್ಯ ವ್ಯವಸ್ಥೆಯ ಕೆಲವು ಮೂಲಭೂತ ಅಂಶಗಳನ್ನು ಬದಲಾಯಿಸುವುದು ಈ ಸದನಕ್ಕೆ ಅಸಂಬದ್ಧವೆನಿಸುವುದು. ಆದ್ದರಿಂದ ಇಂತಹ ಒಂದು ಪೆಡ್ಯೂಲಿನ ಅವಶ್ಯಕತೆ ಇದೆ. ರಾಜ್ಯಗಳು ಸೇರ್ಪಡೆ ಹೊಂದಿರುವ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ಮಸೂದೆಯಲ್ಲಿ ಇವುಗಳಿಗೆ ಸಂಬಂಧಿಸಿದ ಯಾವುದೇ ಭಾಗಗಳಲ್ಲಿ ತಿದ್ದುಪಡಿಯ ಮೂಲಕ ಬದಲಾವಣೆ ಮಾಡಲಾರದಂತಹ ವಿಷಯಗಳನ್ನು ವಿವರಿಸುವುದೇ ಮಸೂದೆಯ ಉದ್ದೇಶವಾಗಿದೆ. ರಾಜ್ಯಗಳ ಸೇರ್ಪಡೆಯ ದಸ್ತಾವೇಜಿನ ಸಿಂಧುತ್ವವನ್ನು ಬದಲಾಯಿಸಲಾರದಂತಹ ಕಾಯ್ದೆಯ ವಿಧಿಗಳನ್ನು ತಿಳಿಸುವುದು ಈ ಶೆಡ್ಯೂಲಿನ ಯೋಜನೆಯಾಗಿದೆ. ಒಂದೆಡೆ ರಾಜ್ಯದ ಸೇರ್ಪಡೆಯ ದಸ್ತಾವೇಜಿನ ಕ್ರಮಬದ್ಧತೆಯನ್ನು ಬದಲಾಯಿಸದಂತಹ ತಿದ್ದುಪಡಿಗಳಿರುವ ಭಾಗಗಳು, ಇನ್ನೊಂದೆಡೆ ಸೇರ್ಪಡೆಯ ಕ್ರಮಬದ್ಧತೆಯನ್ನು ಬದಲಾಯಿಸುವಂತಹ ಭಾಗಗಳು ಈ ಮಸೂದೆಯಲ್ಲಿರುವುದನ್ನು ಕಾಣುತ್ತೇವೆ. ಈ ತರಹದ ಶೆಡ್ಯೂಲನ್ನು ಸಿದ್ಧಪಡಿಸುವಾಗ ಅರಸರು ತಮ್ಮ ಸಮ್ಮತಿ ಇಲ್ಲದೆ ತಿದ್ದುಪಡಿ ಮಾಡಬಾರದು ಎಂದು ಕೇಳಬಹುದಾದ ನ್ಯಾಯಸಮ್ಮತವಾದ ವಿಷಯಗಳಾವುವು ಎಂಬುದನ್ನು ವಿವರಿಸುವಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಸಂದಿಗ್ಧ ಸ್ಥಿತಿಯ ಕೆಲವು ವಿಷಯಗಳಿರುವುದು ಸಹಜ. ಸದ್ಯದ ಸ್ಥಿತಿಯಲ್ಲಿ ಹೆಚ್ಚಿನ ವ್ಯತ್ಯಾಸ ಉಂಟುಮಾಡಲಾರದಂತಹ ಕೆಲವು ಸಣ್ಣಪುಟ್ಟ ಅಪ್ರಧಾನ ತಿದ್ದುಪಡಿಗಳಿರಬಹುದು ಮತ್ತು ಇಂತಹ ತಿದ್ದುಪಡಿಗಳಿಗೂ ರಾಜ್ಯಗಳು, ನಾವು ಈ ವಿಷಯದಲ್ಲಿ ನಮ್ಮ ಸೇರ್ಪಡೆಯ ದಸ್ತಾವೇಜಿನ ಕ್ರಮಬದ್ಧತೆಯನ್ನು ಬದಲಾಯಿಸುತ್ತದೆ ಎಂದು ಹೇಳುವ ನಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತೇವೆ ಎಂದು ಹೇಳುವುದು ಅತ್ಯಂತ ವಿವೇಚನಾರಹಿತ ನಿಲುವೆನಿಸುತ್ತದೆ. ಸಾಮಾನ್ಯ ಶಕ್ತಿ ಸಮತೋಲನದಲ್ಲಿ ವ್ಯತ್ಯಾಸವನ್ನುಂಟುಮಾಡುವಂತಹ, ರಾಜ್ಯಗಳು ಸೇರಬೇಕಾಗಿರುವ ಒಕ್ಕೂಟದ ಸ್ವರೂಪಕ್ಕೆ ಮಹತ್ವವೆನಿಸಿದ ವಿಷಯಗಳಲ್ಲಿ ಕಾರ್ಯಾಂಗ ನಿಯಂತ್ರಣಕ್ಕಾಗಿ ಕಾದಿರಿಸುವ ಹಾಗೂ ಗವರ್ನರ್ ಜನರಲ್ ತಮ್ಮ ವಿವೇಚನಾನುಸಾರ ವ್ಯವಹರಿಸುವ ವಿಷಯಗಳಲ್ಲಿ ರಾಜ್ಯಗಳು ಸಮ್ಮತಿಯಿಲ್ಲದೆ ತಿದ್ದುಪಡಿ ಮಾಡಬಾರದೆಂದು ಹೇಳುವುದು ಸರಿ. ಗವರ್ನರ್ ಜನರಲ್ನ ಕೈಯಲ್ಲಿರುವ ವಿಶೇಷ ಅಧಿಕಾರಗಳ ಇಡೀ ವಿಸ್ತಾರ ಈ ಸಂಯುಕ್ತ ರಾಜ್ಯದ ಅವಶ್ಯ ಲಕ್ಷಣ. ಇದು ರಾಜ್ಯಗಳು, ಇದು ಬದಲಾವಣೆಯಾಗಿದೆ ಅಥವಾ ಇದನ್ನು ಬದಲಾಯಿಸಲಾಗಿದೆ ಎಂದು ಹೇಳಬಹುದಾದ ಒಂದು ಭಾಗವಾಗಿದೆ. ಆದರೆ ಇದರಿಂದ ಸವಾಕಾಲ. ಎಸ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು, ಸಂಪುಟ -1 ಭಾರತದ ಅಭಿವೃದ್ಧಿಗೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗಲಾರದು. ಇವು ರಾಜ್ಯಗಳೊಡನೆ ಸಂಧಾನ ಮಾಡುವಂತಹ ವಿಷಯಗಳು, ಏಕೆಂದರೆ ವಸ್ತುತಃ ಇವು ಸಂಸ್ಥಾನಗಳು ಸೇರ್ಪಡೆಯಾದಂತಹ ಸಂಯುಕ್ತ ರಾಜ್ಯಕ್ಕಿಂತ ಬೇರೆ ವಿಧದ ಸಂಯುಕ್ತ ರಾಜ್ಯವನ್ನು ನಿಲ್ಲಿಸುತ್ತವೆ. 2ನೇ ಶೆಡ್ಯೂಲಿನಲ್ಲಿ ಸೇರ್ಪಡೆಯ ದಸ್ತಾವೇಜಿನ ಮೇಲೆ ಪರಿಣಾಮವನ್ನುಂಟು ಮಾಡುವ ಬದಲಾವಣೆಗಳನ್ನು ಸಂಸತ್ತು ಮಾಡಿದ್ದೇ ಆದರೆ ಏನಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವೆಂದರೆ, ರಾಜರುಗಳು ಒಕ್ಕೂಟದಿಂದ ಹೊರಹೋಗುವ ಹಕ್ಕನ್ನು ಪಡೆಯುತ್ತಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅಂತಹ ಬದಲಾವಣೆಗಳ ಪರಿಣಾಮವಾಗಿ ಒಕ್ಕೂಟ ವ್ಯವಸ್ಥೆ ಒಡೆದು ಹೋಗುತ್ತದೆ.
ಸೇರ್ಪಡೆಯ ದಸ್ತಾವೇಜಿನ ಮೇಲೆ ಪರಿಣಾಮವನ್ನುಂಟು ಮಾಡದೆ ಮಾಡಬಹುದಾದ ಬದಲಾವಣೆಗಳಾವು. ಎರಡನೆಯ ಶೆಡ್ಯೂಲಿನಲ್ಲಿ ಅಂತಹ ಪರಿಣಾಮವನ್ನುಂಟು ಮಾಡದ ವಿಷಯಗಳು ಎಂದು ಹೇಳಲಾದ ನಿಬಂಧನೆಗಳನ್ನು ನಿಮ್ಮ ಗಮನಕ್ಕೆ ತರುವೆ. ಎರಡನೆಯ ಶೆಡ್ಯೂಲಿನ ಪ್ರಕಾರ ವಿಷಯಗಳ ಸಂಬಂಧವಾಗಿ ಸಂವಿಧಾನದಲ್ಲಿ ಯಾವುದೇ ಬದಲಾವಣೆ ಮಾಡುವಂತಿಲ್ಲ. 1. ಗವರ್ನರ್ ಜನರಲ್ ಸಂಯುಕ್ತ ರಾಜ್ಯದ ಕಾರ್ಯಾಂಗಾಧಿಕಾರಗಳನ್ನು ಚಲಾಯಿಸುವ. 2. ಗವರ್ನರ್ ಜನರಲ್ ಕಾರ್ಯಗಳ ನಿರೂಪಣೆ. 3. ಸಂಯುಕ್ತ ರಾಜ್ಯದ ಕಾರ್ಯಾಂಗಾಧಿಕಾರ. 4. ಮಂತ್ರಿ ಮಂಡಲದ ಕಾರ್ಯಗಳು ಮತ್ತು ಮಂತ್ರಿಗಳ ಆಯ್ಕೆ ಹಾಗೂ ಸಭೆ ಕರೆಯುವುದು ಮತ್ತು ಅದರ ಅಧಿಕಾರಾವಧಿ. 5. ಗವರ್ನರ್ ಜನರಲ್ ತನ್ನ ವಿವೇಚನೆಯಂತೆ ಪಡೆಯುವ ವಿಷಯವೇ ಅಥವಾ ತನ್ನ ವೈಯಕ್ತಿಕ ನಿರ್ಣಯದಂತೆ ನಡೆಯುವ ವಿಷಯವೇ ಎಂದು ನಿರ್ಧರಿಸುವ ಅಧಿಕಾರ. 6. ವಿದೇಶ ವ್ಯವಹಾರಗಳು ಮತ್ತು ರಕ್ಷಣೆಯ ವಿಷಯದಲ್ಲಿ ಗವರ್ನರ್ ಜನರಲ್ರ ಕರ್ತವ್ಯಗಳು. 7. ಇಡೀ ಭಾರತದ ಅಥವಾ ಅದರ ಯಾವುದೇ ಭಾಗದ ಶಾಂತಿ ಮತ್ತು ನೆಮ್ಮದಿ ಕುರಿತು ಗವರ್ನರ್ ಜನರಲ್ ವಿಶೇಷ ಜವಾಬ್ದಾರಿಗಳು. 8. ಫೆಡರಲ್ ಸರ್ಕಾರದ ಹಣಕಾಸಿನ ಸುಭದ್ರತೆ ಮತ್ತು ವಿಶ್ವಾಸ. 9. ಭಾರತೀಯ ರಾಜ್ಯಗಳ ಹಕ್ಕುಗಳು ಮತ್ತು ಅವುಗಳ ಅರಸರ ಹಕ್ಕುಗಳು ಮತ್ತು ಘನತೆ. 10. ಈ ಕಾಯ್ದೆಯನ್ವಯ ತನ್ನ ಕರ್ತವ್ಯಗಳನ್ನು ತನ್ನ ವಿವೇಚನೆಯನ್ವಯ ಅಥವಾ ಸ್ವಂತ ನಿರ್ಣಯಕ್ಕನುಸಾರವಾಗಿ ನಿರ್ವಹಿಸುವುದು. 11. ಗವರ್ನರ್ ಜನರಲ್ಗೆ ಮಹಾಪ್ರಭುಗಳಿಂದ ನೀಡಲಾದ ಅನುದೇಶ ದಸ್ತಾವೇಜು ಇನ್ಸ್ಟ್ರುಮೆಂಟ್ ಆಫ್ ಇನ್ಸ್ಪೆಕ್ಷನ್. 12. ಸಂಯುಕ್ತ ರಾಜ್ಯದ ವ್ಯವಹಾರಗಳ ಬಗ್ಗೆ ಗವರ್ನರ್ ಜನರಲ್ ತಮ್ಮ ವಿವೇಚನೆಯಲ್ಲಿ ಮಾಡಬಹುದಾದ ವಿಷಯಗಳು ಮತ್ತು ಅವುಗಳ ಬಗ್ಗೆ ತಾವು ಮಾಹಿತಿ ಪಡೆದುಕೊಳ್ಳುವುದಕ್ಕಾಗಿ ಅವಶ್ಯವಾದ ನಿಯಮಗಳನ್ನು ಮಾಡುವುದರ ಮೇಲೆ ಸೆಕ್ರೆಟರಿ ಆಫ್ ಸ್ಟೇಟ್ ರವರ ಉಸ್ತುವಾರಿ. ಎರಡನೆಯ ಶೆಡ್ಯೂಲ್ ಸಂವಿಧಾನಾತ್ಮಕ ನಿಷೇಧಗಳ ಅತ್ಯಂತ ವಿಶಾಲ ಸಂಗ್ರಹವೇ ಆಗಿದೆ. ನಾನು ಅವುಗಳಲ್ಲಿ ಕೆಲವನ್ನು ಮಾತ್ರ ಕೊಟ್ಟಿದ್ದೇವೆ. ಸಂವಿಧಾನದಲ್ಲಿ ಬದಲಾವಣೆ ಮಾಡುವ ಸಂಸತ್ತಿನ ಅಧಿಕಾರ ಎಷ್ಟು ಸೀಮಿತವಾಗಿದೆ ಎಂಬುದನ್ನು ತೋರಿಸಲು ಇವು ಸಾಕಾಗುತ್ತವೆ. ಸಂಸತ್ತಿನ ಅಧಿಕಾರ ಏಕೆ ಸೀಮಿತವಾಗಿದೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಸಂಸತ್ತಿನ ಅಧಿಕಾರದ ಮೇಲಿರುವ ನಿರ್ದಿಷ್ಟ ಇತಿಮಿತಿಗಳನ್ನು ಗಮನಿಸುವುದು ಅವಶ್ಯ. ಕಾನೂನಿನ ಪ್ರಕಾರ ಕಾನೂನು ಮಾಡುವ ಸಂಸತ್ತಿನ ಅಧಿಕಾರ ದೊರೆಯ ಆಧಿಪತ್ಯದಲ್ಲಿರುವ ದೇಶಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಭಾರತದ ಸಂಸ್ಥಾನಗಳು ಬ್ರಿಟನ್ ದೊರೆಯ ಆಧಿಪತ್ಯಕ್ಕೊಳಪಟ್ಟಿರುವ ಭಾಗಗಳಾಗಿರಲಿಲ್ಲ. ಸಂವಿಧಾನಾತ್ಮಕ ಸುಧಾರಣೆಗಳು ಮತ್ತು ಅವುಗಳಲ್ಲಿ ಯಾವುವು ಸಂಸತ್ತಿನ ಶಾಸಕಾಂಗ ಅಧಿಕಾರಕ್ಕೊಳಪಟ್ಟಿರಲಿಲ್ಲ. ಭಾರತ ಸರ್ಕಾರ ಕಾಯ್ದೆಯು ಸಂಸ್ಥಾನಗಳ ಈ ಸ್ಥಾನಮಾನದಲ್ಲಿ ಯಾವ ಬದಲಾವಣೆಯನ್ನು ಮಾಡಿಲ್ಲ. ಸಂಯುಕ್ತ ರಾಜ್ಯವಿದ್ದಾಗ್ಯೂ ರಾಜ್ಯಗಳು ವಿದೇಶಿ ಪ್ರದೇಶಗಳಾಗಿಯೇ ಹಾಗೂ ಮೊದಲಿದ್ದಂತೆಯೇ ಉಳಿಯುವುವು. ಇದರ ವಿವಿಧ ಘಟಕಗಳು ಪರಸ್ಪರ ವಿದೇಶಿ ರಾಜ್ಯಗಳಾಗಿರುವುದು ಒಕ್ಕೂಟ ವ್ಯವಸ್ಥೆಯ ಅತ್ಯಂತ ಅಸಾಧಾರಣ ಲಕ್ಷಣವಾಗಿದೆ. ಕಾಯ್ದೆಯಲ್ಲಿ ರಾಜ್ಯಗಳ ಮೇಲೆ ದೊರೆಯ ಆಧಿಪತ್ಯವಿಲ್ಲದಿರುವಂತೆ ಮಾಡಿರುವುದರಿಂದ ಅವುಗಳಿಗಾಗಿ ಕಾನೂನು ರೂಢಿಸುವ ಅಧಿಕಾರ ಸಂಸತ್ತಿಗೆ ಇರುವುದಿಲ್ಲ. ಸಂಪತ್ತು ಸೇರ್ಪಡೆಯ ದಸ್ತಾವೇಜಿನಿಂದ ರಾಜ್ಯಗಳ ಮೇಲೆ ಅಧಿಕಾರ ಪಡೆಯುತ್ತದೆ. ಹೀಗಿರುವಾಗ ಅದರ ಅಧಿಕಾರ ರಾಜ್ಯಗಳು ತಮ್ಮ ಸೇರ್ಪಡೆಯ ದಸ್ತಾವೇಜಿನ ಮೂಲಕ ವರ್ಗಾಯಿಸಲಾದ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗುತ್ತದೆ. ಪ್ರೀವಿ ಕೌನ್ಸಿಲಿನ ಮಾತಿನಲ್ಲೇ ಹೇಳುವುದಾದರೆ, ನೀರಿನ ಸೆಲೆ ತನ್ನ ಉಗಮ ಸ್ಥಾನಕ್ಕಿಂತ ಎತ್ತರಕ್ಕೆ ಹೇಗೆ ಹೋಗಲಾರದೋ ಹಾಗೆ ಸಂಸತ್ತು, ರಾಜ್ಯಗಳು ತಮ್ಮ ಸೇರ್ಪಡೆಯ ದಸ್ತಾವೇಜುಗಳ ಮೂಲಕ ಕೊಡಮಾಡಿದ ಅಧಿಕಾರಗಳಿಗಿಂತ ಹೆಚ್ಚಿನ ಅಧಿಕಾರಗಳನ್ನು ರಾಜ್ಯಗಳ ಮೇಲೆ ಹೊಂದಲಾರದು. ಸಂವಿಧಾನ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಏಕೆ ಸೀಮಿತವಾಗಿದೆ ಎಂದು ಇದರಿಂದ ಅರ್ಥವಾಗುತ್ತದೆ. ಸಂಸತ್ತಿಗಿರುವ ಬದಲಾವಣೆಯ ಅಧಿಕಾರ ಸೇರ್ಪಡೆಯ ದಸ್ತಾವೇಜಿನಿಂದ ಸೀಮಿತಗೊಂಡಿದೆ ಎಂಬುದು ಮತ್ತು ಯಾವುದೇ ಹೆಚ್ಚಿನ ಅಧಿಕಾರ ಚಲಾವಣೆಗೆ ರಾಜರುಗಳ ಪೂರ್ವಭಾವಿ ಸಮ್ಮತಿ ಅಗತ್ಯ ಎಂಬುದು ಇದುವರೆಗೆ ಮಾಡಲಾದ ವಿಶ್ಲೇಷಣೆಯಿಂದ ವ್ಯಕ್ತವಾಗುತ್ತದೆ. ಕಾಯ್ದೆಯ ನಿಬಂಧನೆಗಳ ಕಾನೂನಾತ್ಮಕ ಪರಿಣಾಮದ ರೂಪವಾಗಿ ಇದು ಆಘಾತಕರವೇನಲ್ಲ. ಆದರೆ ಯಾವುದೇ ಬದಲಾವಣೆ ಮಾಡುವ ಅಧಿಕಾರ ಹೊಂದಿರದ ವಿಷಯಗಳಲ್ಲಿ ರಕ್ಷಣೆ ಮತ್ತು ವಿದೇಶ ವ್ಯವಹಾರಗಳಂತಹ ವಿಷಯಗಳಿದ್ದು ಅವುಗಳನ್ನು ಆರಕ್ಷಿತ ವಿಷಯಗಳಿಂದ ವರ್ಗಾಯಿಸಲಾದ ವಿಷಯಗಳೆಂದು ಬದಲಾವಣೆ ಮಾಡುವ ಅಧಿಕಾರ ಅರಸರು ಸಮ್ಮತಿಸಿ ಅಂತಹ ಅಧಿಕಾರವನ್ನು ಸಂಸತ್ತಿಗೆ ನೀಡದ ಹೊರತು ಸಂಸತ್ತಿಗೆ ಇರುವುದಿಲ್ಲ ಎಂಬ ಅಂಶವನ್ನು ನಾವು ಪರಿಗಣಿಸಬೇಕು. ಆಗ ಒಕ್ಕೂಟ ವ್ಯವಸ್ಥೆಯ ಪರಿಣಾಮ ಎಷ್ಟು ಗಂಭೀರ ಸ್ವರೂಪದ್ದಾಗಲಿದೆ ಎಂಬುದನ್ನು ಊಹಿಸಲು ನಿಮಗೆ ಸಾಧ್ಯವಾಗುವುದು. ಒಕ್ಕೂಟದ ಸ್ಥಾಪನೆಯಿಂದ ಅಧಿಕಾರವು ಸಂಸತ್ತಿನ ಕೈಯಿಂದ ತಪ್ಪಿ ಅರಸರ ಕೈಗಳಿಗೆ ಹೋಗುವುದು. ಈ ಒಕ್ಕೂಟವು ಅರಸರನ್ನು ಭವಿಷ್ಯದ ನಿರ್ಣಾಯಕರನ್ನಾಗಿ ಮಾಡುತ್ತದೆ. ಅವರ ಸಮ್ಮತಿ ಇಲ್ಲದೆ ಭಾರತವು ರಾಜಕೀಯವಾಗಿ ಮುಂದುವರಿಯಲಾರದು. ಒಕ್ಕೂಟ ವ್ಯವಸ್ಥೆಯ ಪರಿಣಾಮಗಳನ್ನು ಗಮನಿಸಬೇಕು. ನಾನು ಅವುಗಳಲ್ಲಿ ಕೇವಲ ಒಂದನ್ನು ಮಾತ್ರ ಪ್ರಸ್ತಾಪಿಸುತ್ತೇನೆ. ನಾವು ಸ್ವೀಕರಿಸಿದ್ದೇ ಆದರೆ ಈ ಒಕ್ಕೂಟವೇ ಬ್ರಿಟಿಷ್ ಭಾರತೀಯರು ಬದಲಾವಣೆಗಾಗಿ ನಡೆಸಿರುವ ಹೋರಾಟದಲ್ಲಿ ಅವರ ಸ್ಥಾನವನ್ನು ದುರ್ಬಲಗೊಳಿಸುತ್ತದೆ. ಇಲ್ಲಿಯವರೆಗೆ ಭಾರತೀಯ ಜನತೆ ಮತ್ತು ಬ್ರಿಟಿಷ್ ಸಂಸತ್ತಿನ ನಡುವೆ ನಡೆದ ಹೋರಾಟದಲ್ಲಿ ಸಂಸತ್ತು ಯಾವಾಗಲೂ ದುರ್ಬಲವಾಗಿತ್ತು. ಅದಕ್ಕೆ ಜನತೆಯ ಹಕ್ಕನ್ನು ವಿರೋಧಿಸಲು ತನ್ನ ಇಚ್ಛೆ ಹೊರತು ಇನ್ನೇನೂ ಇರಲಿಲ್ಲ. ಸಂಯುಕ್ತ ರಾಜ್ಯದ ನಂತರ ಈ ಪರಿಸ್ಥಿತಿ ತಲೆಕೆಳಗಾಗಲೇಬೇಕು. ಭಾರತದ ಜನತೆ ದುರ್ಬಲ ಸ್ಥಿತಿಯಲ್ಲಿದ್ದು ಸಂಸತ್ತು ಬಲಶಾಲಿಯಾಗುವುದು. ಸಂಯುಕ್ತ ರಾಜ್ಯದ ನಂತರ ಸಂಸತ್ತು ಬದಲಾವಣೆಯ ಬೇಡಿಕೆಯನ್ನು ಮನ್ನಿಸಲು ಬಯಸುತ್ತದೆ. ಆದರೆ ತನ್ನ ಅಧಿಕಾರ ಸೀಮಿತವಾಗಿದ್ದುದರಿಂದ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಭಾರತೀಯರು ಯಾವುದೇ ಬದಲಾವಣೆಯ ಬೇಡಿಕೆಯನ್ನು ಮಂಡಿಸುವ ಮುನ್ನ ಅರಸರ ಸಮ್ಮತಿಯನ್ನು ಪಡೆದುಕೊಳ್ಳಬೇಕಾಗುವುದೆಂದು ಹೇಳುವ ಸ್ಥಿತಿಯಲ್ಲಿರುತ್ತದೆ. ಸಂಸತ್ತು ಇಂತಹ ನಿಲುವನ್ನು ತೆಗೆದುಕೊಳ್ಳುವುದನ್ನು ಯಾವುದೂ ತಪ್ಪಿಸಲಾರದು. ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡದ್ದೇ ಆದರೆ ಅದರಲ್ಲಡಗಿರುವ ಅಂಶಗಳಿಗೆ ಉತ್ತರ ನೀಡುವವರು ಯಾರು? 8. ಒಕ್ಕೂಟ ವ್ಯವಸ್ಥೆಗೆ ಇರುವ ವಿಪತ್ತು. ಭಾರತ ಸಂಸ್ಥಾನಗಳನ್ನು ಏನು ಮಾಡಬೇಕು? ಈ ಪ್ರಶ್ನೆಯನ್ನು ಪದೇ ಪದೇ ಕೇಳಲಾಗುತ್ತಿದೆ. ಗಣರಾಜ್ಯದಲ್ಲಿ ನಂಬಿಕೆಯುಳ್ಳ ಕೆಲವರು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಬೇಕೆಂದು ಬಯಸುತ್ತಾರೆ. ಸರ್ಕಾರದ ಸ್ವರೂಪಗಳಿಗೆ ಮಹತ್ವ ಕೊಡದವರು ಈ ಅಭಿಪ್ರಾಯವನ್ನು ತಿರಸ್ಕರಿಸುತ್ತಾರೆ. ಆದರೆ ಅವರು ಸಹ ಯಾವುದು ಚೆನ್ನಾಗಿ ಕೆಲಸ ಮಾಡುವುದೋ ಅದೇ ಶ್ರೇಷ್ಠ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು. ಭಾರತದ ಸಂಸ್ಥಾನಗಳು ಚೆನ್ನಾಗಿ ಕೆಲಸ ಮಾಡಬಲ್ಲವೆಂದು ಹೇಳಬಹುದೇ? ಈ ಪ್ರಶ್ನೆಗೆ ಯಾರಾದರೂ ಹೌದೆಂದು, ಅದರಲ್ಲಿಯೂ ಎಲ್ಲಾ ರಾಜ್ಯಗಳ ಬಗ್ಗೆ ಹೇಳುವವರು ಇರುವರೇ ಎಂಬುದು ನನಗೆ ತಿಳಿಯದು. ಸಂಸ್ಥಾನಗಳ ಆಡಳಿತವೆಂದರೆ ಅವ್ಯವಸ್ಥೆ ಮತ್ತು ದುರಾಡಳಿತಕ್ಕೆ ಇನ್ನೊಂದು ಹೆಸರಾಗಿದೆ. ಅತಿ ಕೆಲವೇ ರಾಜ್ಯಗಳು ಈ ಆಪಾದನೆಗೆ ಹೊರತಾಗಿರಬಹುದು. ಸಂಸ್ಥಾನಗಳಲ್ಲಿ ಇಂತಹ ವ್ಯವಸ್ಥೆ ಮತ್ತು ದುರಾಡಳಿತಗಳಿಗೆ ಇರಬೇಕೆಂದು ಅನೇಕರು ಕೇಳುತ್ತಲೇ ಇದ್ದಾರೆ. ಇದು ವೈಯಕ್ತಿಕ ಆಳ್ವಿಕೆಯ ಪರಿಣಾಮ ಎಂಬುದು ಸರ್ವಸಾಮಾನ್ಯ ಉತ್ತರವಾಗಿದೆ. ಈ ವೈಯಕ್ತಿಕ ಆಳ್ವಿಕೆಯ ಬದಲು ಜನಪ್ರಿಯ ಸರ್ಕಾರವನ್ನು ಸ್ಥಾಪಿಸಬೇಕೆಂದು ಎಲ್ಲೆಡೆ ಒತ್ತಾಯಿಸಲಾಗುತ್ತಿದೆ. ಈ ಬೇಡಿಕೆಯ ಪರಿಣಾಮದ ಬಗ್ಗೆ ನನಗೆ ಅನುಮಾನವಿದೆ. ಅನೇಕ ರಾಜ್ಯಗಳಲ್ಲಿ ಜನಪ್ರಿಯ ಸರ್ಕಾರದ ಸ್ಥಾಪನೆ ಅಲ್ಲಿಯ ಪ್ರಜೆಗಳ ಪೀಡೆಗಳಿಗೆ ಪರಿಹಾರವಾಗಲಾರದೆಂದು ನನಗನಿಸುತ್ತದೆ. ಏಕೆಂದರೆ ಈ ತೊಂದರೆಗಳು ಎಷ್ಟರ ಮಟ್ಟಿಗೆ ಅರಸರ ದುರಾಡಳಿತದಿಂದ ಉದ್ಭವಿಸುವವೋ ಅಷ್ಟೇ ಸಂಪನ್ಮೂಲಗಳ ಅಭಾವದಿಂದಲೂ ಉಂಟಾಗುತ್ತವೆ. ಭಾರತದ ಸಂಸ್ಥಾನಗಳ ಸಂಪನ್ಮೂಲಗಳು ಎಷ್ಟು ವಿರಳವಾಗಿವೆ ಎಂಬುದರ ಬಗ್ಗೆ ಅನೇಕರಿಗೆ ಕಲ್ಪನೆ ಇರಲಿಕ್ಕಿಲ್ಲ.
ಇಲ್ಲಿ ಕೆಲವು ನಿಜಸಂಗತಿಗಳನ್ನು ಕೊಡುವೆ. ಒಟ್ಟು 27 ಸಂಸ್ಥಾನಗಳಲ್ಲಿ 10 ಸಂಸ್ಥಾನಗಳು ಮಾತ್ರ 1 ಕೋಟಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿರುತ್ತವೆ. ಈ 10 ಸಂಸ್ಥಾನಗಳಲ್ಲಿ 5 ರಾಜ್ಯಗಳು 1 ಕೋಟಿಗಿಂತ ಸ್ವಲ್ಪ ಹೆಚ್ಚು ಆದಾಯ ಹೊಂದಿದ್ದು, 3 ರಾಜ್ಯಗಳ ಆದಾಯ 2 ಮತ್ತು 2 1/4 ಕೋಟಿಗಳ ನಡುವೆ ಇದೆ. ಒಂದು ಸಂಸ್ಥಾನ 3 1/4 ಕೋಟಿಗಿಂತ ಸ್ವಲ್ಪ ಹೆಚ್ಚು ಆದಾಯ ಹೊಂದಿದ್ದರೆ ಒಂದೇ ಸಂಸ್ಥಾನ ಮಾತ್ರ 8 ಕೋಟಿಗಳಿಗಿಂತ ಸ್ವಲ್ಪ ಹೆಚ್ಚು ಆದಾಯ ಹೊಂದಿದೆ. ಸುಮಾರು 12 ಸಂಸ್ಥಾನಗಳ ಆದಾಯ 50 ರಿಂದ 25 ಲಕ್ಷಗಳ ನಡುವೆ ಇದೆ. 30 ಸಂಸ್ಥಾನಗಳು 25 ಲಕ್ಷಗಳಿಂದ 10 ಲಕ್ಷಗಳ ನಡುವಣ ಆದಾಯ ಹೊಂದಿದೆ. ಉಳಿದ 566 ಸಂಸ್ಥಾನಗಳು 10 ಲಕ್ಷಗಳಿಗಿಂತಲೂ ಕಡಿಮೆಯ ಆದಾಯ ಹೊಂದಿವೆ. ಸಂವಿಧಾನಾತ್ಮಕ ಸುಧಾರಣೆಗಳು. 10 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಸಂಸ್ಥಾನಗಳು ಎಷ್ಟು ಚಿಕ್ಕವಾಗಿವೆ ಎಂಬುದರ ಕಲ್ಪನೆ ಇದರಿಂದ ಆಗುವುದಿಲ್ಲ. ಆದ್ದರಿಂದ ಕೆಲವು ನಿದರ್ಶನಗಳನ್ನು ಕೊಡಬೇಕಾಗುತ್ತದೆ. ಈ 566 ಸಂಸ್ಥಾನಗಳಲ್ಲಿ ₹500 ವಾರ್ಷಿಕ ಆದಾಯ ಮತ್ತು 206 ಜನರುಳ್ಳ ಒಂದು ಸಂಸ್ಥಾನವಿದೆ. ₹165 ಆದಾಯ ಮತ್ತು 239 ಜನರುಳ್ಳ ಮತ್ತೊಂದು, ₹128 ಆದಾಯ ಮತ್ತು 147 ಜನಸಂಖ್ಯೆಯುಳ್ಳ ಮತ್ತು ₹80 ಆದಾಯ ಮತ್ತು 27 ಜನರುಳ್ಳ ಇತರ ಸಂಸ್ಥಾನಗಳು ಇವೆ. ₹80 ಆದಾಯ ಮತ್ತು 27 ಜನರುಳ್ಳ ಸಂಸ್ಥಾನವು ಸೇರಿದಂತೆ ಇವುಗಳಲ್ಲಿ ಪ್ರತಿಯೊಂದು ಸಂಸ್ಥಾನವು ಸ್ವಾಯತ್ತ ರಾಜ್ಯವಾಗಿದೆ. ಪ್ರತಿಯೊಂದು ಸಂಸ್ಥಾನವು ತನ್ನ ಪ್ರಜೆಗಳಿಗೆ ಶಾಂತಿ ಸುವ್ಯವಸ್ಥೆಗೆ ಸಂಬಂಧಿಸಿದ ಕಂದಾಯ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಸೇವೆಗಳನ್ನು ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಂಬಂಧಿಸಿದ ಶಿಕ್ಷಣ, ಸ್ವಚ್ಛತೆ, ರಸ್ತೆ ಮುಂತಾದ ಸೇವೆಗಳನ್ನು ಒದಗಿಸುವ ವಿಶೇಷ ಜವಾಬ್ದಾರಿ ಹೊಂದಿರುವುವೆಂಬುದು ಈ ಸ್ವಾಯತ್ತತೆಯ ಅರ್ಥ. ₹12 ಕೋಟಿ ಆದಾಯವಿರುವ ಮುಂಬೈಯಲ್ಲಿರುವ ನಮಗೆ ನಾಗರಿಕ ಆಡಳಿತ ನಡೆಸಲು ಕಷ್ಟವಾಗುತ್ತಿದೆ. ಇದಕ್ಕೆ ಸರಿಸಮಾನ ಆದಾಯವಿರುವ ಇತರ ಪ್ರಾಂತ್ಯಗಳು ಇದೇ ರೀತಿ ಕಷ್ಟ ಅನುಭವಿಸುತ್ತಿವೆ. ಪರಿಸ್ಥಿತಿ ಹೀಗಿರುವಾಗ ₹100 ಮತ್ತು ಸಾವಿರಾರು ಜನಸಂಖ್ಯೆಯುಳ್ಳ ಈ ಚಿಕ್ಕ ಪುಟ್ಟ ಸಂಸ್ಥಾನಗಳು ಒಬ್ಬ ನಾಗರಿಕ ತನ್ನ ಸರ್ಕಾರದಿಂದ ನಿರೀಕ್ಷಿಸುವ ಸಾಮಾನ್ಯ ಸೇವೆಗಳನ್ನು ಪೂರೈಸಲು ಹೇಗೆ ಸಾಧ್ಯ? ಎಷ್ಟೇ ಸದ್ಭಾವನೆಯ ಮತ್ತು ಎಷ್ಟೇ ಆದರ್ಶ ರಾಜನಿದ್ದರೂ ಕಾರ್ಯಭಾರ ದಯನೀಯವಾಗಿದೆ. ಇದಕ್ಕಿರುವ ಒಂದೇ ಪರಿಹಾರವೆಂದರೆ ಭಾರತೀಯ ರಾಜ್ಯಗಳು ಆಕ್ರಮಿಸಿರುವ ಇಡೀ ಪ್ರದೇಶದ ಮನರ್ಸಂಘಟನೆಯಾಗಿದೆ. ಒಂದು ನಿರ್ದಿಷ್ಟ ಗಾತ್ರದ ಕ್ಷೇತ್ರ ಮತ್ತು ಮೊತ್ತದ ಆದಾಯವನ್ನು ಗೊತ್ತುಪಡಿಸಿ ಅದನ್ನು ಒಂದು ಹೊಸ ಪ್ರಾಂತ್ಯವನ್ನಾಗಿ ರಚಿಸಿ ಆ ಪ್ರದೇಶವನ್ನು ಈಗ ಆಳುವ ಅರಸರಿಗೆ ಪಿಂಚಣಿ ನೀಡುವುದು ಒಂದು ಸೂಕ್ತ ಪರಿಹಾರವಾಗಿದೆ. ತಮ್ಮ ಕ್ಷೇತ್ರ ವ್ಯಾಪ್ತಿ ಮತ್ತು ಆದಾಯದ ಆಧಾರದ ಮೇಲೆ ಮತ್ತು ಸಂಪನ್ಮೂಲಗಳ ದೃಷ್ಟಿಯಿಂದ ಯಾವ ರಾಜ್ಯಗಳು ಒಳ್ಳೆಯ ಮಟ್ಟದ ಆಡಳಿತವನ್ನು ನೀಡಲು ಶಕ್ತವಾಗಿವೆಯೋ ಅಂತಹ ರಾಜ್ಯಗಳನ್ನು ಮಾತ್ರ ಪ್ರತ್ಯೇಕವಾಗಿ ಉಳಿಸಿಕೊಳ್ಳಬಹುದು. ಈ ಹೊರಗೆ ಹತ್ತದ ರಾಜ್ಯಗಳು ಹೋಗಲೇಬೇಕು. ಇನ್ನಾವ ಮಾರ್ಗವೂ ಇಲ್ಲ. ಇದು ಏನು ಮಾಡಬಹುದಾಗಿದೆ ಎಂಬುದು ಮಾತ್ರವಲ್ಲ, ಹೀಗೆ ಮಾಡುವುದು ನಮ್ಮ ಕರ್ತವ್ಯ. ಅಷ್ಟೇ ಏಕೆ ಪವಿತ್ರ ಕರ್ತವ್ಯವಾಗಿದೆ ಎಂದು ನಾನು ಹೇಳುತ್ತೇನೆ. ಕೆಲವರು ಈ ರಾಜರುಗಳು ತಮ್ಮ ಪ್ರದೇಶದಲ್ಲಿ ಆಳುವ ಆನುವಂಶಿಕ ಹಕ್ಕನ್ನು ಹೊಂದಿರುವ ಬಗ್ಗೆ ಯೋಚಿಸುವರೆಂಬುದನ್ನು ನಾನು ಬಲ್ಲೆ. ಆದರೆ ಅರಸನ ಹಕ್ಕು ಹೆಚ್ಚು ಮುಖ್ಯವೋ ಅಥವಾ ಪ್ರಜೆಗಳ ಕಲ್ಯಾಣವೋ ಎಂದು ನಾನು ಕೇಳುತ್ತೇನೆ. ರಾಜರುಗಳ ಹಕ್ಕುಗಳು ಜನಗಳ ಕಲ್ಯಾಣಕ್ಕಿಂತ ಹೆಚ್ಚು ಮಹತ್ವದ್ದೆಂದು ರಾಜ್ಯಗಳ ಅತ್ಯಂತ ಹಿತಚಿಂತಕ ಸ್ನೇಹಿತರು ಹೇಳಲಾರೆಂಬುದು ನನ್ನ ಖಚಿತ ಅಭಿಪ್ರಾಯ. ಇವೆರಡರಲ್ಲಿ ಸಂಘರ್ಷ ಉಂಟಾದರೆ ಇದರಲ್ಲಿ ಯಾವುದು ಸೋಲಬೇಕು? ಇಲ್ಲಿಯೂ ಸಹ ರಾಜ್ಯಗಳ ನಿಕಟ ಸ್ನೇಹಿತರು ಕೂಡ ರಾಜರುಗಳ ಹಕ್ಕುಗಳನ್ನು ಉಳಿಸಲು ಪ್ರಜೆಗಳ ಕಲ್ಯಾಣವನ್ನು ಬಲಿಕೊಡಬೇಕೆಂದು ಹೇಳಲಾರರು ಎಂದು ನನಗನಿಸುತ್ತವೆ. ಭಾರತದ ಸಂಸ್ಥಾನಗಳ ಮನಸಂಘಟನೆಯ ಪ್ರಶ್ನೆ ರಾಜಕೀಯ ಪ್ರಶ್ನೆಯಲ್ಲ. ನನ್ನ ಅಭಿಪ್ರಾಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1 ಅದು ಕೇವಲ ಆಡಳಿತಾತ್ಮಕ ಪ್ರಶ್ನೆ. ಅದು ಅನಿವಾರ್ಯ ಪ್ರಶ್ನೆಯೂ ಆಗಿದೆ. ಏಕೆಂದರೆ ಅದನ್ನು ಎದುರಿಸದೇ ಇರುವುದು ರಾಜ್ಯಗಳ ಪ್ರಜೆಗಳನ್ನು ದಂಡಿಸಿದಂತೆ. ಸದಾ ದುಃಖ ಮತ್ತು ಅಭದ್ರತೆಯಿಂದ ತೊಳಲಾಡುತ್ತಿರುವ ಇಂತಹ ಲಕ್ಷಾಂತರ ಜನರಿದ್ದಾರೆ. ನಾನು ಸೂಚಿಸುತ್ತಿರುವುದು ಕ್ರಾಂತಿಕಾರಿ ವಿಧಾನವೇನಲ್ಲ. ಒಬ್ಬ ಅರಸನಿಗೆ ಪಿಂಚಣಿ ನೀಡಿ ಅವನ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಕಾನೂನು ಸಮ್ಮತ ಮಾರ್ಗವಾಗಿದ್ದು, ಅದು ಎಲ್ಲರಿಗೂ ಗೊತ್ತಿರುವಂತೆ ಸಾರ್ವಜನಿಕ ಉದ್ದೇಶಗಳಿಗಾಗಿ ಖಾಸಗಿ ಹಕ್ಕುಗಳು ಮತ್ತು ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅವಕಾಶ ಮಾಡುವ ಭೂಸ್ವಾಧೀನ ಕಾಯ್ದೆಯನ್ವಯ ಸಂವೃತವಾದದ್ದು. ದುರದೃಷ್ಟವೆಂದರೆ ಇದುವರೆಗೆ ಭಾರತೀಯ ಸಂಸ್ಥಾನಗಳ ಪ್ರಶ್ನೆಯನ್ನು ಈ ದೃಷ್ಟಿಯಿಂದ ಪರಿಗಣಿಸಲಾಗಿಲ್ಲ. ನಾನು ತಮ್ಮ ಮುಂದೆ ಇಡಬೇಕೆಂದಿರುವ ಬಹುಮುಖ್ಯ ಪ್ರಶ್ನೆ ಎಂದರೆ, ಒಕ್ಕೂಟದ ಸ್ಥಾಪನೆಯ ನಂತರ ನಿಮಗೆ ಈ ಪ್ರಶ್ನೆಯನ್ನು ಎದುರಿಸಲು ಅವಕಾಶವಿರುವುದೇ? ಅವಕಾಶವಿರುವುದಿಲ್ಲ, ಏಕ ಇರುವುದಿಲ್ಲ ಎಂದು ನೀವು ಕೇಳಬಹುದು. ನಾನು ಹೇಗೆ ಈ ತೀರ್ಮಾನಕ್ಕೆ ಬಸವನ್ನೆದ್ದಿದ್ದೇನೆ ಎಂದು ನೀವು ಕೇಳಬಹುದು. ಸಂಯುಕ್ತ ರಾಜ್ಯಕ್ಕೆ ಪ್ರವೇಶ ಪಡೆಯುವ ವಿಷಯದಲ್ಲಿ ಪ್ರಾಂತ್ಯಗಳು ಮತ್ತು ರಾಜ್ಯಗಳು ವಿಭಿನ್ನ ಆಧಾರ ಹೊಂದಿವೆ ಎಂದು ಈಗಾಗಲೇ ತಿಳಿಸಿದ್ದೇನೆ. ಪ್ರಾಂತ್ಯಗಳಿಗೆ ಬೇರೆ ಮಾರ್ಗವೇ ಇಲ್ಲ. ಅವು ಒಕ್ಕೂಟದ ಘಟಕಗಳಾಗಿರಲು ಒಪ್ಪಲೇಬೇಕು. ಆದರೆ ಸಂಸ್ಥಾನಗಳಿಗೆ ಆಯ್ಕೆಯ ಅವಕಾಶವಿದೆ. ಅವು ಒಕ್ಕೂಟವನ್ನು ಸೇರಬಹುದು ಅಥವಾ ನಿರಾಕರಿಸಬಹುದು. ಇದು ಪ್ರಾಂತ್ಯಗಳ ಮತ್ತು ಸಂಸ್ಥಾನಗಳ ದೃಷ್ಟಿಯಂತೆ ಇರುವ ಸ್ಥಾನಮಾನ. ಆದರೆ ಒಕ್ಕೂಟದ ದೃಷ್ಟಿಯಲ್ಲಿ ಅದರ ಸ್ಥಾನ ಏನು? ಒಕ್ಕೂಟವು ಯಾವುದೇ ಸಂಸ್ಥಾನದ ಪ್ರವೇಶದ ವಿಷಯದಲ್ಲಿ ಬೇರೆ ಮಾರ್ಗವಿದೆಯೇ? ಸಂಯುಕ್ತ ರಾಜ್ಯವು ಯಾವುದೇ ಸಂಸ್ಥಾನದ ಪ್ರವೇಶವನ್ನು ನಿರಾಕರಿಸಬಲ್ಲುದೇ? ಇಲ್ಲ. ಹಾಗೆ ನಿರಾಕರಿಸುವ ಹಕ್ಕು ಒಕ್ಕೂಟಕ್ಕಿಲ್ಲ. ಸಂಸ್ಥಾನಕ್ಕೆ ಒಕ್ಕೂಟ ಸೇರುವ ಹಕ್ಕಿದೆ. ಆದರೆ ಒಕ್ಕೂಟ ಪ್ರವೇಶವನ್ನು ನಿರಾಕರಿಸುವ ಹಕ್ಕು ಕೊನೆಯ ಪಕ್ಷ ಮೊದಲಿನ 20 ವರ್ಷಗಳವರೆಗೆ ಇರುವುದಿಲ್ಲ. ಇರುವ ಸ್ಥಿತಿ ಇದು. ಇನ್ನು ಒಕ್ಕೂಟ ಸೇರುವ ಸಂಸ್ಥಾನದ ಹಕ್ಕಿನ ಅರ್ಥವೇನು? ನನ್ನ ಅಭಿಪ್ರಾಯದಲ್ಲಿ ಪ್ರವೇಶ ಪಡೆಯುವ ಹಕ್ಕಿಗೆ ಮಾನ್ಯತೆ ನೀಡುವುದೆಂದರೆ ಸಂಸ್ಥಾನದ ಸಾರ್ವಭೌಮತ್ವ ಸ್ಥಾನಕ್ಕೆ ಮನ್ನಣೆ ನೀಡಿದಂತೆ. ಅವುಗಳ ಸಾರ್ವಭೌಮತ್ವವನ್ನು ಮಾನ್ಯ ಮಾಡುವುದೆಂದರೆ ರಾಜ್ಯದ ಅವಿನಾಶತ್ವವನ್ನು ಒಪ್ಪಿಕೊಂಡಂತೆ. ಎಂದರೆ ಅದರ ಪ್ರಾದೇಶಿಕ ಸಮಗ್ರತೆಯನ್ನುಳಿಕೊಳ್ಳುವ ಹಕ್ಕನ್ನು ಮಾನ್ಯ ಮಾಡಿ ಅದಕ್ಕೆ ಆಂತರಿಕ ಆಡಳಿತ ಅಧಿಕಾರದ ಭರವಸೆ ನೀಡಿದಂತೆ. ಇದು ಕೇವಲ 27 ಜನಸಂಖ್ಯೆ ಮತ್ತು ₹80 ಆದಾಯವುಳ್ಳ ಸಂಸ್ಥಾನಕ್ಕೂ ಅನ್ವಯಿಸುತ್ತದೆ. ಒಂದು ಸಂಸ್ಥಾನಕ್ಕೆ ಒಕ್ಕೂಟದಲ್ಲಿ ಪ್ರವೇಶ ನೀಡುವುದರ ಒಳರ್ಥ ಹೀಗಿರುವುದರಿಂದ, ಒಕ್ಕೂಟದ ಸ್ಥಾಪನೆಯಾದ ಮೇಲೆ ಭಾರತೀಯ ಸಂಸ್ಥಾನದ ಪುನರ್ಘಟನೆ ಸಾಧ್ಯವಿಲ್ಲವೆಂದು ಮತ್ತು ಈ ಸಂಸ್ಥಾನಗಳ ಪ್ರಜೆಗಳು ಸದಾಕಾಲ ವ್ಯವಸ್ಥೆ ಮತ್ತು ದುರಾಡಳಿತಕ್ಕೊಳಗಾಗುವರೆಂದು ನಾನು ಸಂಪೂರ್ಣ ಆಧಾರದಿಂದ ಸಮರ್ಥಿಸಬಲ್ಲೆ. ಈ ವಿಷಯದಲ್ಲಿ ಬ್ರಿಟಿಷ್ ಭಾರತವು ಈಗ ಏನಾದರೂ ಮಾಡಲು ಸಾಧ್ಯವೇ? ಅದು ಏನನ್ನು ಮಾಡಲು ಸಾಧ್ಯವಿಲ್ಲವೆಂದು ನನಗನಿಸುತ್ತದೆ. ಬ್ರಿಟಿಷ್ ಭಾರತವೇನಾದರೂ ತನಗಾಗಿ ಜವಾಬ್ದಾರಿ ಸರ್ಕಾರವನ್ನು ಪಡೆದುಕೊಂಡಿದ್ದೇ ಆಗಿದ್ದರೆ, ಅದು ಯಾವ ಸಂಸ್ಥಾನವನ್ನು ಯಾವ ಷರತ್ತುಗಳ ಮೇಲೆ ಸಂವಿಧಾನಾತ್ಮಕ ಸುಧಾರಣೆಗಳು ಸೇರಿಸಿಕೊಳ್ಳಬಹುದೆಂಬುದನ್ನು ನಿರ್ಧರಿಸುವ ಸ್ಥಿತಿಯಲ್ಲಿರುತ್ತಿತ್ತು. ಅದು ಒಕ್ಕೂಟದ ಪ್ರವೇಶಕ್ಕೆ ಸಂಸ್ಥಾನಗಳ ಪ್ರದೇಶಗಳನ್ನು ಪುನರ್ಘಟಿಸುವ ಪೂರ್ವಭಾವಿ ಕರಾರನ್ನು ಹಾಕಬಹುದಾಗಿತ್ತು. ದುರದೃಷ್ಟವೆಂದರೆ ಬ್ರಿಟಿಷ್ ಭಾರತವು ಜವಾಬ್ದಾರಿ ಸರ್ಕಾರವನ್ನು ಹೊಂದಿಲ್ಲ. ಕೇಂದ್ರದಲ್ಲಿ ಜವಾಬ್ದಾರಿ ಸರ್ಕಾರ ಹೊಂದುವ ಅದರ ಹಕ್ಕನ್ನು ನಿಜವಾಗಿಯೂ ನಿರಾಕರಿಸಲಾಗಿದ್ದು, ಅದು ಸಂಸ್ಥಾನಗಳ ಪ್ರವೇಶವನ್ನೇ ಅವಲಂಬಿಸುವಂತೆ ಮಾಡಲಾಗಿದೆ.
ರಾಜ್ಯಗಳಿಲ್ಲದೆ ಜವಾಬ್ದಾರಿ ಇಲ್ಲ ಎಂಬುದು ಬ್ರಿಟಿಷ್ ಭಾರತದ ಗತಿಯಾಗಿದೆ. ತನ್ನ ಸ್ಥಾನವೇ ಹೀಗಿರುವಾಗ ಬ್ರಿಟಿಷ್ ಭಾರತವು ರಾಜ್ಯಗಳೊಡನೆ ಯಾವುದೇ ಒಪ್ಪಂದ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ತಾನು ಜವಾಬ್ದಾರಿ ಸರ್ಕಾರವನ್ನು ಹೊಂದಿದ್ದರೆ ಇದು ಸಾಧ್ಯವಿತ್ತು. ಇದೇ ಕಾರಣಕ್ಕಾಗಿಯೇ ನಾನು ಯಾವಾಗಲೂ ಬ್ರಿಟಿಷ್ ಭಾರತವು ಮೊದಲು ಸಂಯುಕ್ತ ರಾಜ್ಯವನ್ನು ಕೇಳಬೇಕು ಮತ್ತು ಜವಾಬ್ದಾರಿಯನ್ನು ಬ್ರಿಟಿಷ್ ಭಾರತಕ್ಕೆ ಮಾತ್ರ ಸೀಮಿತಗೊಳಿಸಬೇಕೆಂದು ಹೇಳುತ್ತಿದ್ದೇನೆ. ಇದನ್ನು ಪಡೆದುಕೊಂಡಾಗಲೇ ಸ್ವಾತಂತ್ರ್ಯ ಮತ್ತು ಎಲ್ಲಾ ರೀತಿಯಲ್ಲಿಯೂ ಒಳ್ಳೆಯ ಸರ್ಕಾರದ ಆಧಾರದ ಮೇಲೆ ರಚಿತವಾದ ಅಖಿಲ ಭಾರತ ಸಂಯುಕ್ತ ರಾಜ್ಯದ ದಾರಿ ಸುಗಮವಾಗುವುದು ಸಾಧ್ಯ. ಸಂಯುಕ್ತ ರಾಜ್ಯ ಪ್ರಸ್ತುತ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂದರೆ ಇಂತಹ ಸಾಧ್ಯತೆ ಕೈತಪ್ಪಿಹೋಗುತ್ತದೆ. ಒಕ್ಕೂಟ ವ್ಯವಸ್ಥೆಯ ಕೆಲವು ವಿಕೃತ ಅಂಶಗಳನ್ನು ನಿಮ್ಮ ಗಮನಕ್ಕೆ ಈಗಾಗಲೇ ತಂದಿರುವೆ. ನಾನು ನಿಮ್ಮ ಗಮನಕ್ಕೆ ಈಗ ತರುವ ಅಂಶ ವಿಕೃತಿಗಿಂತ ಹೆಚ್ಚಿನದಾಗಿದೆ. ಅದೇ ಈ ಒಕ್ಕೂಟ ವಿಪತ್ತು. ಸಂಸ್ಥಾನಗಳ ಪ್ರಜೆಗಳ ವಿಷಯದಲ್ಲಿ ಅದು ಅವರ ವಿಧಿ ಲಿಖಿತ. ಅದು ಒಮ್ಮೆ ಆಚರಣೆಗೆ ಬಂದಿತೆಂದರೆ ಅದರಿಂದ ಅವರಿಗೆ ಮುಕ್ತಿಯೇ ಇಲ್ಲ. ಸಂಸ್ಥಾನ ಸಮಸ್ಯೆಯನ್ನು ಪರಮಾಧಿಕಾರ ಅಥವಾ ಸಾರ್ವಭೌಮಾಧಿಕಾರವು ತಾನು ಬಯಸಿದಲ್ಲಿ ನಾನು ಹೇಳಿದ ಅಥವಾ ಜನತೆಯ ಕಲ್ಯಾಣಕ್ಕನುಗುಣವಾದ ಯಾವುದೇ ವಿಧಾನದ ಪ್ರಕಾರ ಬಗೆಹರಿಸಬಹುದಾಗಿದೆ ಎಂದು ನನ್ನ ನಂಬುಗೆ. ಈ ಪರಮಾಧಿಕಾರವು ಹಿಂದೂ ಧರ್ಮಶಾಸ್ತ್ರದ ತ್ರಿಮೂರ್ತಿಗಳಿದ್ದಂತೆ. ಅದು ರಾಜ್ಯಗಳನ್ನು ಸೃಷ್ಟಿಸಿರುವುದರಿಂದ ಬ್ರಹ್ಮ, ಅವುಗಳನ್ನು ರಕ್ಷಿಸುವುದರಿಂದ ವಿಷ್ಣು, ಅದು ಅವುಗಳನ್ನು ನಾಶಮಾಡಬಲ್ಲದಾದುದರಿಂದ ಶಿವ. ಪರಮಾಧಿಕಾರವು ಸಂಸ್ಥಾನಗಳ ಸಂಬಂಧದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಅದು ಈ ಎಲ್ಲಾ ಪಾತ್ರಗಳನ್ನು ಆಡಿದೆ. ಒಂದು ಕಾಲದಲ್ಲಿ ಅದು ಶಿವನ ಪಾತ್ರ ಆಡಿತ್ತು. ಈಗ ಅದು ವಿಷ್ಣುವಿನ ಪಾತ್ರವನ್ನಾಡುತ್ತಿರುವುದು ಜನತೆಯ ಹಿತದ ದೃಷ್ಟಿಯಿಂದ ಅತ್ಯಂತ ಕ್ರೂರ ಕೃತಿಯಾಗಿದೆ. ಬ್ರಿಟಿಷ್ ಭಾರತವು ಇದರಲ್ಲಿ ಪಾಲ್ಗೊಳ್ಳಬೇಕೆ? ಇದು ನಿಮ್ಮ ಪರಿಶೀಲನೆಗೆ ಬಿಟ್ಟ ವಿಷಯ. ಆಎಕ್ಸ್ ರಾಜ್ಯಗಳಿಲ್ಲದ ಒಕ್ಕೂಟ ವ್ಯವಸ್ಥೆ. ಒಕ್ಕೂಟದ ಪರ ವಾದವನ್ನು ಇನ್ನೊಂದು ದೃಷ್ಟಿಕೋನದಿಂದಲೂ ಮಂಡಿಸಲಾಗಿದೆ. ಆ ವಾದವನ್ನು ಪರಿಶೀಲಿಸಲಿದ್ದೇನೆ. ಸಂವಿಧಾನದಲ್ಲಿ ಸ್ವಾಯತ್ತ ಪ್ರಾಂತ್ಯಗಳನ್ನು ರಚಿಸಲಾಗಿದೆ ಎಂದು ವಾದಿಸಲಾಗಿದೆ. ಪ್ರಾಂತ್ಯಗಳ ಸ್ವಾಯತ್ತತೆಯ ಅರ್ಥ ಸ್ವಾತಂತ್ರ್ಯ ಎಂದರೆ ಬ್ರಿಟಿಷ್ ಭಾರತದ ಒಕ್ಕಟ್ಟಿನ ಭಂಗ. ಆದ್ದರಿಂದ ಇದನ್ನು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1 ತಪ್ಪಿಸಲೇಬೇಕು. ಪ್ರಾಂತ್ಯಗಳನ್ನು ಒಂದುಗೂಡಿಸಿ ಅವುಗಳು ಕಳೆದ ಒಂದು ಶತಮಾನದ ಬ್ರಿಟಿಷ್ ಆಡಳಿತದ ಫಲವಾಗಿ ಹೊಂದಿರುವ ಒಕ್ಕಟ್ಟು ಮತ್ತು ಏಕರೂಪತೆಯನ್ನು ವಿವರಗಳಲ್ಲಿ ಅಲ್ಲದಿದ್ದರೂ ಮೂಲಭೂತ ಅಂಶಗಳಲ್ಲಿ ಆದರೂ ಉಳಿಸಿಕೊಂಡು ಹೋಗುವಂತಹ ಯಾವುದಾದರೂ ಕಟ್ಟುಪಾಡುಗಳನ್ನು ಒದಗಿಸುವುದು ಅತ್ಯವಶ್ಯಕ. ಸ್ವಾಯತ್ತ ಪ್ರಾಂತ್ಯಗಳ ರಚನೆಯಿಂದ ಕೇಂದ್ರ ಸರ್ಕಾರದ ಸೃಷ್ಟಿ ಅವಶ್ಯವೆಂದಾದರೆ ಈ ವಾದ ಅರ್ಥಪೂರ್ಣವೆನಿಸುವುದು. ಈ ಸೂಚನೆ ಸಾರ್ವತ್ರಿಕ ಸಮ್ಮತಿ ಪಡೆಯುವುದೆಂದು ನನಗೆ ಖಚಿತವೆನಿಸಿದೆ. ಜರುಗಿದ ಎಲ್ಲಾ ದುಂಡುಮೇಜಿನ ಪರಿಷತ್ತುಗಳಲ್ಲಿ ಭಾಗವಹಿಸಿದ ಪ್ರತಿನಿಧಿಗಳಲ್ಲಿ ದಿವಂಗತ ಸ ಮಹಮ್ಮದ್ ಇಕ್ಬಾಲರೊಬ್ಬರೇ ಕೇಂದ್ರ ಸರ್ಕಾರದ ಸ್ಥಾಪನೆಯನ್ನು ವಿರೋಧಿಸಿದ್ದರು. ಜಾತಿ ಪಂಥಗಳ ಭೇದ ಭಾವನೆಯಿಲ್ಲದೆ ಪ್ರತಿಯೊಬ್ಬ ಪ್ರತಿನಿಧಿಯವರ ಅಭಿಪ್ರಾಯದ ವಿರುದ್ಧವಾಗಿದ್ದರು. ಇವರೆಲ್ಲರೂ ಸ್ವಾಯತ್ತ ಪ್ರಾಂತ್ಯಗಳ ರಚನೆಯಿಂದಾಗಿ ಕೇಂದ್ರ ಸರ್ಕಾರದ ಸ್ಥಾಪನೆಯ ಅವಶ್ಯಕತೆ ಸ್ಪಷ್ಟವಿದೆ, ಇಲ್ಲದ ಪಕ್ಷದಲ್ಲಿ ಅರಾಜಕತೆ ಸ್ವಾಯತ್ತತೆಯ ಪರಿಣಾಮವಾಗುತ್ತದೆ ಎಂದು ವಾದಿಸಿದ್ದರು. ಆದರೆ ಈ ವಾದ ನ್ಯಾಯಸಮ್ಮತವಾದ ವ್ಯಾಪ್ತಿಯನ್ನು ಮೀರಿದೆ. ಅದು ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಸ್ಥಾಪನೆಯನ್ನು ಸಮರ್ಥಿಸಿಕೊಳ್ಳುವ ಉದ್ದೇಶ ಹೊಂದಿದೆ. ಬ್ರಿಟಿಷ್ ಭಾರತಕ್ಕಾಗಿ ಕೇಂದ್ರ ಸರ್ಕಾರದ ಸ್ಥಾಪನೆಯ ವಾದವನ್ನು ಇಡೀ ಭಾರತ ದೇಶಕ್ಕಾಗಿ ಕೇಂದ್ರ ಸರ್ಕಾರ ಸ್ಥಾಪನೆಯನ್ನು ಪುಷ್ಟೀಕರಿಸಲು ಬಳಸಲಾಗಿದೆ. ಬ್ರಿಟಿಷ್ ಭಾರತದಲ್ಲಿ ಸ್ವಾಯತ್ತ ಪ್ರಾಂತ್ಯಗಳ ರಚನೆ ಭಾರತೀಯ ಸಂಸ್ಥಾನಗಳು ಸೇರಿದಂತೆ ಇಡೀ ಭಾರತಕ್ಕಾಗಿ ಕೇಂದ್ರ ಸರ್ಕಾರ ರಚನೆಗೆ ಸಮರ್ಥನೆ ನೀಡಬಲ್ಲವೇ ಎಂಬುದು ನೀವು ಈಗ ಪರಿಶೀಲಿಸಬೇಕಾದ ಪ್ರಶ್ನೆಯಾಗಿದೆ. ಸ್ವಾಯತ್ತ ಪ್ರಾಂತ್ಯಗಳ ರಚನೆಯಿಂದಾಗಿ ಇಡೀ ಭಾರತಕ್ಕಾಗಿ ಕೇಂದ್ರ ಸರ್ಕಾರದ ರಚನೆಯಾಗಬೇಕಾಗಿಲ್ಲ ಎಂಬುದು ನನ್ನ ವಾದ. ಬ್ರಿಟಿಷ್ ಭಾರತದಲ್ಲಿ ಸ್ವಾಯತ್ತ ಪ್ರಾಂತ್ಯಗಳ ಸ್ಥಾಪನೆಯಿಂದ ಖಚಿತವಾಗುವ 2 ಸಂಗತಿಗಳೆಂದರೆ: 1. ಬ್ರಿಟಿಷ್ ಭಾರತಕ್ಕಾಗಿ ಒಂದು ಕೇಂದ್ರ ಸರ್ಕಾರವಿರಬೇಕು, ಮತ್ತು 2. ಆ ಕೇಂದ್ರ ಸರ್ಕಾರ ಒಕ್ಕೂಟ ಪದ್ಧತಿಯದಾಗಿರಬೇಕೇ ಹೊರತು ಏಕಾತ್ಮಕ ಸ್ವರೂಪದ್ದಲ್ಲ. ಒಕ್ಕೂಟದ ಮೂಲತತ್ವವೆಂದರೆ ಕೇಂದ್ರ ಸರ್ಕಾರ ಮತ್ತು ಘಟಕಗಳ ನಡುವೆ ಕಾನೂನುಬದ್ಧವಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗ ಅಧಿಕಾರಗಳ ವಿಭಜನೆ. ಕೇಂದ್ರ ಮತ್ತು ಘಟಕಗಳ ಅಧಿಕಾರಗಳನ್ನು ವ್ಯಾಖ್ಯಾನಿಸಿ ಇವುಗಳ ಎಲ್ಲೆಗಳನ್ನು ನಿರ್ಧರಿಸಿ ಸ್ಪಷ್ಟಪಡಿಸಿದಾಗ ಒಂದು ಸರ್ಕಾರಕ್ಕೆ ಇನ್ನೊಂದು ಸರ್ಕಾರದ ಕಾರ್ಯಕ್ಷೇತ್ರವನ್ನು ಅತಿಕ್ರಮಿಸುವ ಹಕ್ಕು ಇರುವುದಿಲ್ಲ. ಪ್ರಾಂತ್ಯಗಳ ಸ್ವಾಯತ್ತತೆ ಎಂದರೆ ಅವುಗಳ ಅಧಿಕಾರಗಳು ಸ್ಪಷ್ಟವಾಗಿದ್ದು ಆ ಅಧಿಕಾರಗಳನ್ನು ಅವುಗಳಿಗೆ ನೀಡುವುದು. ನಿಜವಾದ ಪ್ರಾಂತೀಯ ಸ್ವಾಯತ್ತತೆ ಇರಬೇಕಾದರೆ ಕೇಂದ್ರ ಸರ್ಕಾರದ ಅಧಿಕಾರಗಳಿಗೂ ಮಿತಿ ಇರಬೇಕು. ಇಲ್ಲದೆ ಹೋದರೆ ಅದು ಪ್ರಾಂತ್ಯಗಳ ಕ್ಷೇತ್ರವನ್ನು ಅತಿಕ್ರಮಿಸುವ ಪರಿಸ್ಥಿತಿಯಲ್ಲಿರುತ್ತದೆ. ಸರಳ ರೀತಿಯಲ್ಲಿ ಹೇಳುವುದಾದರೆ ಕಾನೂನುಬದ್ಧವಾಗಿ ಅಧಿಕಾರಗಳನ್ನು ಸ್ಪಷ್ಟವಾಗಿ ನಿರ್ಣಯಿಸಿ ಇತಿಮಿತಿಗಳನ್ನು ಹೇರುವುದೇ ಸ್ವಾಯತ್ತತೆಯ ಅರ್ಥ. ಮತ್ತು ಎಲ್ಲಿ ಯಾವುದೇ 2 ರಾಜಕೀಯ ಸಂಸ್ಥೆಗಳ ನಡುವೆ ಅಧಿಕಾರವನ್ನು ಸ್ಪಷ್ಟವಾಗಿ ಗೊತ್ತುಪಡಿಸಲಾಗಿದೆಯೋ ಅದು ಒಕ್ಕೂಟವಾಗಿರಲಿಕ್ಕೆ ಬೇಕು. ಪ್ರಾಂತೀಯ ಸ್ವಾಯತ್ತತೆಯಿಂದಾಗಿ ಬ್ರಿಟಿಷ್ ಭಾರತದಲ್ಲಿ ಕೇಂದ್ರ ಸರ್ಕಾರ ಸ್ಥಾಪನೆ ಅನಿವಾರ್ಯ ಮತ್ತು ಅದು ಒಕ್ಕೂಟದ ಸಂವಿಧಾನಾತ್ಮಕ ಸುಧಾರಣೆಗಳು 395 ಇದು ಸ್ವರೂಪದ್ದಾಗಿರಬೇಕೆಂದು ನಾನು ಏಕೆ ಹೇಳಿದನೆಂಬುದು ನಿಮಗೆ ಈಗ ಅರ್ಥವಾಗುತ್ತದೆ. ಅಖಿಲ ಭಾರತ ಸಂಯುಕ್ತ ರಾಜ್ಯಕ್ಕೆ ಸಮರ್ಥನೆ ನೀಡುವುದಿಲ್ಲ. ಇದರಲ್ಲಿ ಸಂಸ್ಥಾನಗಳನ್ನು ಏಕೆ ಸೇರಿಸಬೇಕೆಂಬ ಪ್ರಶ್ನೆಗೆ ಇನ್ನೂ ಉತ್ತರ ನೀಡಬೇಕಾಗಿದೆ. ಯಾರು ಬ್ರಿಟಿಷ್ ಭಾರತ ಸಂಯುಕ್ತ ರಾಜ್ಯದಿಂದ ಭಿನ್ನವಾದ ಈ ಅಖಿಲ ಭಾರತ ಸಂಯುಕ್ತ ರಾಜ್ಯವನ್ನು ಸಮರ್ಥಿಸುವರೋ ಅವರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾನು ಹೇಳಿದಂತೆ ಈಗ ಬೇಕಾಗಿರುವುದು ಬ್ರಿಟಿಷ್ ಭಾರತಕ್ಕಾಗಿ ಒಕ್ಕೂಟ ಸ್ವರೂಪದ ಕೇಂದ್ರ ಸರ್ಕಾರ. ಈ ಸಂಗತಿಯನ್ನು ಸಂವಿಧಾನದಲ್ಲಿ ಮಾನ್ಯ ಮಾಡಲಾಗಿದೆ. ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ 2 ವಿಭಿನ್ನ ರೀತಿಯ ಒಕ್ಕೂಟ ರಾಜ್ಯಗಳನ್ನು ಸ್ಥಾಪಿಸಲಾಗಿದೆ ಎಂಬ ಅಂಶವನ್ನು ಅನೇಕರು ಗಮನಿಸಿಲ್ಲ. ಒಂದು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳನ್ನೊಳಗೊಂಡದ್ದಾದರೆ ಇನ್ನೊಂದು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಮತ್ತು ಭಾರತೀಯ ರಾಜ್ಯಗಳನ್ನೊಳಗೊಂಡ ಸಂಯುಕ್ತ ರಾಜ್ಯ. ಇಂತಹ ಮಹತ್ವದ ಈ ಸಂಗತಿಯನ್ನು ಅನೇಕರು ಕಾಣದೇ ಇರುವುದು ಆಶ್ಚರ್ಯಕರ. ಭಾರತ ಸರ್ಕಾರ ಕಾಯ್ದೆ 2 ಸಂಯುಕ್ತ ರಾಜ್ಯಗಳನ್ನು ಸ್ಥಾಪಿಸಿದೆ ಎಂಬುದು ನಿರ್ವಿವಾದ. ಈ ಬಗ್ಗೆ ಯಾರಿಗಾದರೂ ಸಂಶಯವಿದ್ದಲ್ಲಿ ಅದು 3 ಮತ್ತು 13ನೇ ಭಾಗಗಳನ್ನು ಒಟ್ಟಿಗೆ ಮತ್ತು 2 ಮತ್ತು 3ನೇ ಭಾಗಗಳನ್ನು ಕೂಡಿಯೇ ಓದಬೇಕು. 2 ಮತ್ತು 3ನೇ ಭಾಗಗಳಲ್ಲಿ ಅಖಿಲ ಭಾರತ ಒಕ್ಕೂಟ ರಾಜ್ಯವಿರುವುದು ಕಂಡುಬರುವುದಲ್ಲದೆ ಅದರಲ್ಲಿ ಒಕ್ಕೂಟದ ಸಂವಿಧಾನವನ್ನು ಕೊಡಲಾಗಿದೆ. 3 ಮತ್ತು 13ನೇ ಭಾಗಗಳಲ್ಲಿ ರಾಜ್ಯಗಳನ್ನು ಹೊರತುಪಡಿಸಿದ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳ ಸಂಯುಕ್ತ ರಾಜ್ಯವಿದ್ದು ಆ ಸಂಯುಕ್ತ ರಾಜ್ಯದ ಸಂವಿಧಾನವನ್ನು ಕೊಡಲಾಗಿದೆ. 13ನೇ ಭಾಗದಲ್ಲಿ ಬದಲಾವಣೆಯ ಕಾಲದ ವಿಧಿಗಳೆಂದು ಕರೆಯಲಾದ ವಿಧಿಗಳಿಗೆ ಸಂಬಂಧಿಸಿದ್ದಾಗ್ಯೂ ಬ್ರಿಟಿಷ್ ಭಾರತದ ಯೋಜನೆ ಭಾರತದ ಒಕ್ಕೂಟಕ್ಕಿಂತ ರಾಜ್ಯಕ್ಕಿಂತ ಕಡಿಮೆಯಾದದ್ದೇನೂ ಅಲ್ಲ. ಏಕೆಂದರೆ ಅದು ನಿಗದಿತ ಅವಧಿಗಾಗಿರಲಿ ಅಥವಾ ಸದಾಕಾಲಕ್ಕಾಗಿರಲಿ ಕಾಯ್ದೆಯೇ. ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳಿಗೆ ಒಂದು ಒಕ್ಕೂಟ ರಾಜ್ಯ ಮತ್ತು ಇನ್ನೊಂದು ಅಖಿಲ ಭಾರತ ಒಕ್ಕೂಟವನ್ನು ಸಹ ಸ್ಥಾಪಿಸಲಾಗಿದೆ ಎಂಬುದನ್ನು ಅಲ್ಲಗಳೆಯಲಾಗದು.
ಈ ಎರಡು ಒಕ್ಕೂಟ ರಾಜ್ಯಗಳಲ್ಲಿರುವ ವ್ಯತ್ಯಾಸವೇನು? ಸಂಯುಕ್ತ ರಾಜ್ಯದ ಶಾಸಕಾಂಗದ ಅಧಿಕಾರಗಳಲ್ಲಿ ಏನಾದರೂ ವ್ಯತ್ಯಾಸವಿದೆಯೇ? ಯಾವ ವ್ಯತ್ಯಾಸವೂ ಇಲ್ಲವೆಂದೇ ನನ್ನ ಉತ್ತರ. ಅಸ್ತಿತ್ವದಲ್ಲಿರುವ ಸಂಯುಕ್ತ ರಾಜ್ಯ ಬ್ರಿಟಿಷ್ ಭಾರತ ಸಂಯುಕ್ತ ರಾಜ್ಯವಾಗಿರಲಿ ಅಥವಾ ಅಖಿಲ ಭಾರತ ಸಂಯುಕ್ತ ರಾಜ್ಯವಾಗಿರಲಿ ಅಥವಾ ಅಖಿಲ ಭಾರತ ಸಂಯುಕ್ತ ರಾಜ್ಯವಾಗಿರಲಿ, ಸಂಯುಕ್ತ ರಾಜ್ಯದ ಶಾಸಕಾಂಗ ಪಟ್ಟಿ ಒಂದೇ ಆಗಿರುತ್ತದೆ. ಅದೇ ರೀತಿ ಸಮಾನಾಧಿಕಾರ ಪಟ್ಟಿಯೂ ಒಂದೇ ಇರುತ್ತದೆ. ಹಣಕಾಸಿನ ಅಧಿಕಾರಗಳಲ್ಲೇನಾದರೂ ವ್ಯತ್ಯಾಸವಿದೆಯೇ? ಇದಕ್ಕೂ ಇಲ್ಲವೆಂದೇ ಉತ್ತರ. ಅದು ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಯಾಗಿರಲಿ ಅಥವಾ ಬ್ರಿಟಿಷ್ ಭಾರತ ಸಂಯುಕ್ತ ರಾಜ್ಯವಾಗಿರಲಿ, ತೆರಿಗೆ ವಿಧಿಸುವ ಅಧಿಕಾರ ಒಂದೇ ಆಗಿರುತ್ತದೆ. ಒಕ್ಕೂಟದ ನ್ಯಾಯಾಂಗದ ವ್ಯವಸ್ಥೆಯಲ್ಲೇನಾದರೂ ಬದಲಾವಣೆ ಇದೆಯೇ? ಅಂತಹ ಯಾವ 2 ಎಫ್ಎಲ್ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1. ಬದಲಾವಣೆಯೂ ಇಲ್ಲ. ಫೆಡರಲ್ ನ್ಯಾಯಾಲಯವು ಅಖಿಲ ಭಾರತ ಒಕ್ಕೂಟ ಎಷ್ಟು ಅವಶ್ಯವೋ ಬ್ರಿಟಿಷ್ ಭಾರತ ಸಂಯುಕ್ತ ರಾಜ್ಯಕ್ಕೂ ಅಷ್ಟೇ ಅವಶ್ಯವಾಗಿದೆ. ಈ ಎರಡು ಒಕ್ಕೂಟ ವ್ಯವಸ್ಥೆಗಳು ಹೇಗೆ ಭಿನ್ನವಾಗಿವೆ? ಇವೆರಡರಲ್ಲಿ ವ್ಯತ್ಯಾಸವಿರುವುದು. ಈ ವ್ಯತ್ಯಾಸವನ್ನು ಕಂಡುಕೊಳ್ಳಲು ನೀವು 313ನೇ ಒಂದೇ ವಿಭಾಗವನ್ನು 8ನೇ ವಿಭಾಗದೊಂದಿಗೆ ಹೋಲಿಸಬೇಕು. ಅದು ಬ್ರಿಟಿಷ್ ಭಾರತ ಒಕ್ಕೂಟವಾದರೆ ಅದರ ಕಾರ್ಯಾಂಗಾಧಿಕಾರ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ನಲ್ಲಿರುತ್ತದೆ, ಮತ್ತು ಅದು ಅಖಿಲ ಭಾರತ ಒಕ್ಕೂಟವಾದರೆ ವರ್ಗಾಯಿಸಲಾದ ವಿಷಯಗಳಲ್ಲಿ ಅದರ ಕಾರ್ಯಾಂಗಾಧಿಕಾರವು ಶಾಸಕಾಂಗಕ್ಕೆ ಜವಾಬ್ದಾರರಾದ ಮಂತ್ರಿಗಳ ಸಲಹೆಯ ಮೇಲೆ ಕೆಲಸ ಮಾಡುವ ಗವರ್ನರ್ ಜನರಲ್ ಕೈಯಲ್ಲಿರುತ್ತದೆ ಎಂಬ ಅಂಶ ಈ ಹೋಲಿಕೆಯಿಂದ ತಿಳಿಯುತ್ತದೆ. ಎಂದರೆ ಒಂದು ಬ್ರಿಟಿಷ್ ಭಾರತ ಒಕ್ಕೂಟ ಮಾತ್ರವಾಗಿದ್ದು ಅಖಿಲ ಭಾರತ ಒಕ್ಕೂಟ ರಾಜ್ಯವಾಗಿರದಿದ್ದರೆ ಕೇಂದ್ರದಲ್ಲಿ ಜವಾಬ್ದಾರಿ ಇರುವುದಿಲ್ಲ. ಬ್ರಿಟಿಷ್ ಭಾರತಕ್ಕೆ ಜವಾಬ್ದಾರಿಯನ್ನು ಕೊಡಬೇಕಾದರೆ ಸಂಸ್ಥಾನಗಳ ಪ್ರವೇಶ ಪೂರ್ವಭಾವಿ ಕರಾರು ಎಂಬುದು ಇದರ ಅರ್ಥ. ಆದ್ದರಿಂದ ಸಂಸ್ಥಾನಗಳ ಪ್ರವೇಶ ಏಕೆ ಅಷ್ಟೊಂದು ಅವಶ್ಯ ಎಂದು ನೀವು ಕೇಳುವಿರಿ. ಎಲ್ಲಾ ಸಂಯುಕ್ತ ರಾಜ್ಯಗಳು ತಮ್ಮ ಘಟಕಗಳ ಸುರಕ್ಷತೆ ಮತ್ತು ಏಕತೆಗೆ ಬಾಹ್ಯಶಕ್ತಿಯಿಂದ ಅಪಾಯ ಒದಗಿ ಬಂದಾಗ ಅಸ್ತಿತ್ವಕ್ಕೆ ಬಂದಿದೆ. ಉತ್ತರ ಅಮೆರಿಕದ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಆಧಿಪತ್ಯಕ್ಕೊಳಗಾಗುವ ಭಯದಿಂದ ತಪ್ಪಿಸಿಕೊಳ್ಳಲು ಸಂಯುಕ್ತ ರಾಜ್ಯ ವ್ಯವಸ್ಥೆ ಮಾಡಿಕೊಂಡವು. ಕೆನಡಾದ ಪ್ರಾಂತ್ಯಗಳು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ದಾಳಿ ಮತ್ತು ವಿಲೀನದ ಭಯದಿಂದ ತಪ್ಪಿಸಿಕೊಳ್ಳಲು ಸಂಯುಕ್ತ ರಾಜ್ಯ ವ್ಯವಸ್ಥೆ ಮಾಡಿಕೊಂಡವು. ಜಪಾನಿನ ಅಪಾಯದಿಂದ ಆಸ್ಟ್ರೇಲಿಯಾದ ವಸಾಹತುಗಳು ಒಂದಾದವು. ಭಾರತ ಸಂಯುಕ್ತ ರಾಜ್ಯವು ಇಂತಹ ಯಾವುದೇ ಪರಿಸ್ಥಿತಿಯ ಫಲವಾಗಿ ಆಗಿಲ್ಲ ಎಂಬುದು ಸುಸ್ಪಷ್ಟ. ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ ಮೇಲೆ ಎರಗಲು ಹೊಂಚು ಹಾಕುತ್ತಿರುವ ಯಾವುದೇ ಹೊಸ ದಾಳಿಕೋರರು ಭಾರತ ಮೇರೆಯಲಿಲ್ಲ. ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ ನಡುವೆ ಶಾಂತಿಯನ್ನುಂಟು ಮಾಡಲು ಅದರ ಅವಶ್ಯಕತೆಯಿಲ್ಲ. ಬ್ರಿಟಿಷ್ ಭಾರತವು ಪ್ರಭುತ್ವದ ಸಾರ್ವಭೌಮತ್ವದಡಿಯಲ್ಲಿದ್ದರೇನು? ಶಾಂತಿ ಮತ್ತು ಯುದ್ಧವು ಸೇರಿದ ವಿದೇಶ ಸಂಬಂಧಗಳ ವಿಷಯದಲ್ಲಿ ಎರಡೂ ವಿಭಾಗಗಳು ಒಂದೇ ಅಧಿಕಾರ ಎಂದರೆ ಪ್ರಭುತ್ವದ ಅಧಿಕಾರಕ್ಕೊಳಪಟ್ಟಿವೆ. ಎರಡೂ ಶಾಂತಿಯುತವಾಗಿರುವುದಕ್ಕೆ ಇದೇ ಕಾರಣ. ಇದೇ ಕಾರಣದಿಂದಲೇ ಅವು ಯುದ್ಧಕ್ಕೆ ಹೋಗಲಾರವು ಮತ್ತು ಹೋಗುವುದೂ ಇಲ್ಲ. ಬಾಹ್ಯ ಆಕ್ರಮಣ ಇಲ್ಲವೇ ಆಂತರಿಕ ಶಾಂತಿ ಈ ಅಖಿಲ ಭಾರತ ಒಕ್ಕೂಟದ ತೋರಿಕೆಯ ಉದ್ದೇಶವಾಗಲಾರದು. ಅಂದಮೇಲೆ ಈ ಒಕ್ಕೂಟದ ಉದ್ದೇಶವಾದರೂ ಏನು? ಇದನ್ನು ಸೇರಲು ರಾಜ್ಯಗಳನ್ನು ಏಕೆ ಆಹ್ವಾನಿಸಲಾಗಿದೆ? ಕೇಂದ್ರದ ಜವಾಬ್ದಾರಿಗಾಗಿ ಅವುಗಳ ಪ್ರವೇಶವನ್ನು ಪೂರ್ವಭಾವಿ ಕರಾರನ್ನಾಗಿ ಏಕೆ ಮಾಡಲಾಗಿದೆ? ನಿರ್ದಾಕ್ಷಿಣ್ಯವಾಗಿ ಹೇಳಬೇಕೆಂದರೆ ಸಾರ್ವಭೌಮ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಬ್ರಿಟಿಷ್ ಭಾರತದಲ್ಲಿ ಏಳುತ್ತಿರುವ ಪ್ರಜಾಪ್ರಭುತ್ವದ ಅಲೆಯನ್ನು ಹತ್ತಿಕ್ಕುವುದೇ ಇದರ ಉದ್ದೇಶವಾಗಿದೆ. ಬೇರೆ ಯಾವುದೇ ಕಾರಣವಿದ್ದರೆ ನಾನು ಅದನ್ನು ಪರಿಶೀಲಿಸಲು ಸಿದ್ಧ. ಆದರೆ ಬೇರೆ ಯಾವುದೇ ವಿವರಣೆ ಸಾಧ್ಯವಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಆಸಕ್ತಿಗಳನ್ನು ಪೂರೈಸಿಕೊಳ್ಳಲು ಸಂಯುಕ್ತ ರಾಜ್ಯದಲ್ಲಿ ಅರಸರ ಅವಶ್ಯಕತೆ ಇರುವುದು. ಸಂವಿಧಾನಾತ್ಮಕ ಸುಧಾರಣೆಗಳು. ಪ್ರಶ್ನಾತೀತ. ಸಂಸತ್ತಿನಲ್ಲಿ ಭಾರತ ಸರ್ಕಾರ ಮಸೂದೆಯ ಮೇಲೆ ನಡೆದ ಚರ್ಚೆಯ ಸಮಯದಲ್ಲಿ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಅವರು ಒಪ್ಪಿಕೊಂಡಂತೆ ಭಾರತದ ಕೇಂದ್ರ ಸರ್ಕಾರದಲ್ಲಿ ಭದ್ರತೆ ಮತ್ತು ಸಾಮ್ರಾಜ್ಯಶಾಹಿಯ ಭಾವನೆಗಳ ಪ್ರಬಲ ಶಕ್ತಿಯ ಪ್ರತೀಕರಾದ ರಾಜರುಗಳ ಪ್ರವೇಶವನ್ನು ನಾವೆಲ್ಲರೂ ಸ್ವಾಗತಿಸಬೇಕು. ಬ್ರಿಟಿಷ್ ಭಾರತದಲ್ಲಿ ಪ್ರಜಾಸತ್ತೆಯನ್ನು ಹತ್ತಿಕ್ಕುವುದೇ ಉದ್ದೇಶವಾಗಿರಲಾರದಾದರೂ ಇದು ಸಂಯುಕ್ತ ರಾಜ್ಯದಲ್ಲಿ ರಾಜರುಗಳ ಪ್ರವೇಶದ ಪರಿಣಾಮವಾಗುವುದೆಂಬುದು ನನಗೆ ಖಚಿತವಾಗಿದೆ. ಒಕ್ಕೂಟದೊಳಗೆ ಸೇರ್ಪಡೆಗೊಳ್ಳಲು ಎಂತಹ ಬೆಲೆಯನ್ನು ತೆರಲಾಗಿದೆ? ಈಗಾಗಲೇ ಹೇಳಿರುವುದನ್ನು ಪುನಃ ಹೇಳಬಯಸುವುದಿಲ್ಲ. ಪ್ರಾತಿನಿಧ್ಯ, ತೆರಿಗೆ, ಆಡಳಿತ, ಕಾನೂನು ಮುಂತಾದ ವಿಷಯಗಳಲ್ಲಿ ಮಾಡಲಾಗಿರುವ ಈಗಾಗಲೇ ಹೇಳಿರುವ ಪಕ್ಷಪಾತಗಳನ್ನು ನೀವು ಜ್ಞಾಪಿಸಿಕೊಂಡಿದ್ದೇ ಆದಲ್ಲಿ ರಾಜರುಗಳನ್ನು ಸಂಯುಕ್ತ ರಾಜ್ಯದಲ್ಲಿ ಸೇರುವಂತೆ ಪ್ರೇರೇಪಿಸಲು ಬ್ರಿಟಿಷ್ ಭಾರತವು ಯಾವ ಲಾಭಗಳನ್ನು ನೀಡಿದೆ? ಯಾವ ಹಕ್ಕುಗಳನ್ನು ಸಮರ್ಪಿಸಲು ಬ್ರಿಟಿಷ್ ಭಾರತವು ಯಾವ ಲಾಭಗಳನ್ನು ನೀಡಿದೆ? ಯಾವ ಹಕ್ಕುಗಳನ್ನು ಸಮರ್ಪಿಸಿದೆ ಮತ್ತು ಯಾವ ವಿನಾಯಿತಿಗಳನ್ನು ನೀಡಲಾಗಿದೆ ಎಂಬುದು ನಿಮಗೆ ತಿಳಿಯುತ್ತದೆ. ಇದಕ್ಕೆ ಪ್ರತಿಫಲವಾಗಿ ಬ್ರಿಟಿಷ್ ಭಾರತಕ್ಕೆ ಏನು ದೊರಕಿದೆ? ಒಕ್ಕೂಟದ ಸಂವಿಧಾನದಲ್ಲಿ ಸಂಪೂರ್ಣ ಜವಾಬ್ದಾರಿ ಸರ್ಕಾರವನ್ನು ನೀಡಿದ್ದೇ ಆಗಿದ್ದರೆ ಬ್ರಿಟಿಷ್ ಭಾರತವು ಸಂಯುಕ್ತ ರಾಜ್ಯದಲ್ಲಿ ರಾಜರ ಸೇರ್ಪಡೆಗಾಗಿ ಅದು ತೆತ್ತ ಬೆಲೆಗೆ ಸ್ವಲ್ಪವಾದರೂ ಪರಿಹಾರ ನೀಡಿದಂತಾಗುತ್ತಿತ್ತು. ಆದರೆ ಬ್ರಿಟಿಷ್ ಭಾರತಕ್ಕೆ ಹೇಳಿಕೊಳ್ಳುವಂತಹ ಜವಾಬ್ದಾರಿ ಲಭ್ಯವಾಗಿಲ್ಲ. ಬ್ರಿಟಿಷ್ ಭಾರತಕ್ಕೆ ದೊರೆತಿರುವುದು ತುಂಡರಿಸಿದ, ವಿಕೃತಗೊಳಿಸಿದ ಮತ್ತು ಷರತ್ತುಗಳು ಹಾಗೂ ನಿರ್ಬಂಧಗಳಿಂದ ಕೂಡಿದ ತೋರಿಕೆಯ ಜವಾಬ್ದಾರಿ ಮಾತ್ರ. ರಾಜರುಗಳು ಸಂಯುಕ್ತ ರಾಜ್ಯವನ್ನು ಪ್ರವೇಶಿಸಲು ಸುಗಮಗೊಳಿಸಲು ಬ್ರಿಟಿಷ್ ಭಾರತವು ಮಾಡಿದ ತ್ಯಾಗಕ್ಕೆ ಕೇಂದ್ರದಲ್ಲಿ ತಕ್ಕ ಜವಾಬ್ದಾರಿಯನ್ನು ಪಡೆದುಕೊಳ್ಳುವುದು ಸಾಧ್ಯವಾಗದಿರುವುದು ಮಾತ್ರವಲ್ಲ, ರಾಜರುಗಳಿಂದ ಸ್ವತಂತ್ರವಾಗಿ ತನ್ನದೇ ಆದ ಹಕ್ಕಿನ ಆಧಾರದ ಮೇಲೆ ಭಾರತ ಡೊಮಿನಿಯನ್ ಸ್ಥಾನದ ಬೇಡಿಕೆಯ ಹಕ್ಕನ್ನು ಕಳೆದುಕೊಂಡಂತಾಗಿದೆ. ಈ ಅಖಿಲ ಭಾರತ ಒಕ್ಕೂಟದ ಸಂಬಂಧವಾಗಿ ಬ್ರಿಟಿಷ್ ಭಾರತಕ್ಕೆ ಎಷ್ಟು ಹಾನಿ ತಟ್ಟುತ್ತದೆ ಮತ್ತು ಅದು ಏನನ್ನು ಕಳೆದುಕೊಳ್ಳಲಿದೆ ಎಂಬುದರ ಕಲ್ಪನೆ ಅನೇಕರಿಗೆ ಇಲ್ಲ. ಈ ಹೊಸ ಸಂವಿಧಾನವು ಬ್ರಿಟಿಷ್ ಭಾರತದ ಜನತೆಯ ಹೋರಾಟದ ಫಲವಾಗಿದೆ. ಬ್ರಿಟಿಷ್ ಭಾರತದ ಜನತೆಯ ಹೋರಾಟ ಮತ್ತು ಯಾತನೆಗಳೇ ಈ ಸಂವಿಧಾನದ ರಚನೆಗೆ ಒತ್ತಾಸೆಗಳಾಗಿದ್ದವು. ಬ್ರಿಟಿಷ್ ಭಾರತದ ಜನತೆ ತಮಗಾಗಿ ಯಾವ ಹಕ್ಕುಗಳಿಗಾಗಿ ಆಗ್ರಹಿಸಿದ್ದರು? ನಾನು ಈಗಾಗಲೇ ಹೇಳಿರುವಂತೆ ಬ್ರಿಟಿಷ್ ಭಾರತದಲ್ಲಿ ಒಳ್ಳೆಯ ಸರ್ಕಾರ ಅವರ ಮೊದಲನೆಯ ಆಗ್ರಹವಾಗಿತ್ತು. ಅದರ ನಂತರ ಸ್ವಯಂ ಆಡಳಿತ ಸರ್ಕಾರ ಎಂದರೆ ಬ್ರಿಟಿಷ್ ಭಾರತಕ್ಕೆ ಜವಾಬ್ದಾರಿ ಸರ್ಕಾರ ಅವರ ಇನ್ನೊಂದು ಬೇಡಿಕೆಯಾಗಿತ್ತು. ಕೊನೆಯದಾಗಿ ಅವರು ಬ್ರಿಟಿಷ್ ಡೊಮಿನಿಯನ್ ಸ್ಥಾನಕ್ಕಾಗಿ ಆಗ್ರಹಪಡಿಸಿದ್ದರು. ಬ್ರಿಟಿಷ್ ಸಂಸತ್ತು ಈ ಪ್ರತಿಯೊಂದು ಬೇಡಿಕೆಯನ್ನು ಮಾನ್ಯ ಮಾಡಿ ಒಪ್ಪಿಕೊಂಡಿತ್ತು. ಬ್ರಿಟಿಷ್ ಸಂಸತ್ತು 1917ರಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯ ಗುರಿಯನ್ನು ಒಪ್ಪಿಕೊಂಡಿತ್ತು. 1929ರಲ್ಲಿ ಇಂಗ್ಲಿಷ್ ರಾಷ್ಟ್ರ ಸ್ವತಂತ್ರ ಒಳರಾಷ್ಟ್ರ ಸ್ಥಾನದ ಗುರಿಯನ್ನು ಒಪ್ಪಿಕೊಂಡಿತ್ತು. ಪ್ರತಿ ಸಾರಿ ಮಾಡಲಾದ ಬೇಡಿಕೆಯನ್ನು ಅಥವಾ ಆಗ್ರಹವನ್ನು ಬ್ರಿಟಿಷ್ ಭಾರತದ ಜನತೆಯ ಹೆಸರಿನಲ್ಲಿಯೇ ಅಫು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1 ಮಾಡಲಾಗಿತ್ತೆಂದು ಈಗ ನಾವು ಒತ್ತುಕೊಟ್ಟು ಹೇಳಬೇಕಾಗಿದೆ.
ಪ್ರತಿ ಸಾರಿಯೂ ಬ್ರಿಟಿಷ್ ಭಾರತದ ಜನತೆಯ ಹೆಸರಿನಲ್ಲಿ ಅದನ್ನು ಒಪ್ಪಿಕೊಳ್ಳಲಾಗಿತ್ತು. ಈಗ ಸಂಯುಕ್ತ ರಾಜ್ಯದ ಪರಿಣಾಮವಾಗಿ ಬ್ರಿಟಿಷ್ ಭಾರತದ ಸ್ಥಾನವೇನು? ಈ ಯೋಜನೆಯಡಿಯಲ್ಲಿ ರಾಜರುಗಳು ಬರೆದ ವಿನಾ ಬ್ರಿಟಿಷ್ ಭಾರತವು ಕೇಂದ್ರದಲ್ಲಿ ಎಂದೂ ಜವಾಬ್ದಾರಿಯನ್ನು ಪಡೆಯಲಾರದು. ಇದೇ ಅದರ ಪರಿಸ್ಥಿತಿ. ಇದರಿಂದ ಬ್ರಿಟಿಷ್ ಭಾರತವು ತನ್ನದೇ ಆದ ಹಕ್ಕಿನ ಮೇಲೆ ತನ್ನ ಹೆಸರಿನಲ್ಲಿ ಅರಸರಿಂದ ಸ್ವತಂತ್ರವಾಗಿ ತನಗಾಗಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಆಗ್ರಹಪಡಿಸುವ ಹಕ್ಕನ್ನು ಕಳೆದುಕೊಂಡಂತಾಗಿದೆ. ಇದು ತಾನು ಮಾಡಿದ ಮತ್ತು ಒಪ್ಪಿಕೊಳ್ಳಲಾದ ಬೇಡಿಕೆಯ ಫಲವಾದ್ದರಿಂದ ತನ್ನ ಮೂಲಭೂತ ಹಕ್ಕಾಗಿತ್ತು. ಈಗ ಈ ಹಕ್ಕನ್ನು ಕಳೆದುಕೊಂಡಂತಾಗಿದೆ. ಏಕೆಂದರೆ ಬ್ರಿಟಿಷ್ ಭಾರತವು ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಂಸ್ಥಾನಗಳ ಇಚ್ಛೆಗಳನ್ನು ಅವಲಂಬಿಸುವಂತೆ ಮಾಡಲಾಗಿದೆ. ಈ ಸಂಯುಕ್ತ ರಾಜ್ಯದ 2 ಭಾಗಗಳಲ್ಲಿ ಬ್ರಿಟಿಷ್ ಭಾರತವು ಪ್ರಗತಿಪರ ಭಾಗವಾಗಿದ್ದು ರಾಜ್ಯಗಳು ಪ್ರಗತಿ ವಿರೋಧಿ ಭಾಗಗಳಾಗಿವೆ. ಪ್ರಗತಿಪರ ಭಾಗವನ್ನು ಪ್ರತಿಗಾಮಿ ಭಾಗವೊಂದಿಗೆ ಜೋಡಿಸಿ, ಪ್ರಗತಿಪರ ಭಾಗದ ಮಾರ್ಗ ಮತ್ತು ಭವಿಷ್ಯವು ಪ್ರತಿಗಾಮಿ ಭಾಗವನ್ನು ಅವಲಂಬಿಸುವಂತೆ ಮಾಡಿರುವ ಈ ಸಂಯುಕ್ತ ರಾಜ್ಯದ ಅತ್ಯಂತ ದುರದೃಷ್ಟಕರ ಅಂಶವಾಗಿದೆ. ಈ ದುರಂತಕ್ಕೆ ನಿಮ್ಮ ರಾಷ್ಟ್ರನಾಯಕರನ್ನೇ ನೀವು ದೂರಬೇಕಾಗಿದೆ. ಅದೃಷ್ಟವಶಾತ್ ನಾನು ನಿಮ್ಮ ಈ ರಾಷ್ಟ್ರನಾಯಕರಲ್ಲಿ ಒಬ್ಬನಾಗಿಲ್ಲ. ನಾನು ತಲುಪಿರುವ ಅತಿ ಹೆಚ್ಚಿನ ಅಂತಸ್ತೆಂದರೆ ಅಸ್ಪೃಶ್ಯರ ನಾಯಕತ್ವ. ಈ ಅಂತಸ್ತನ್ನು ನನಗೆ ನಿರಾಕರಿಸಲಾಗಿದೆ ಎಂದು ನನಗನ್ನಿಸಿದೆ. ಮಹಾತ್ಮ ಗಾಂಧಿಯವರ ಎಡಗೈ ಬಂಟ ಠಕ್ಕರ್ ಬಾಪಾ ಇವರನ್ನು ಎಡಗೈ ಬಂಟನೆಂದು ಏಕೆ ಕರೆಯುವೆನೆಂದರೆ ವಲ್ಲಭಭಾಯಿ ಪಟೇಲರು ಬಲಗೈ ಬಂಟರಾಗಿದ್ದಾರೆ. ಅವರು ಇತ್ತೀಚೆಗೆ ನನ್ನನ್ನು ಕೇವಲ ಮಹಾರರ ನಾಯಕ ಎಂದು ಕರೆದಿದ್ದಾರೆ. ಅವರು ನನಗೆ ಮುಂಬಯಿ ಪ್ರಾಂತ್ಯದ ಅಸ್ಪೃಶ್ಯರ ನಾಯಕತ್ವವನ್ನು ನೀಡಲು ಸಿದ್ಧರಿಲ್ಲ. ಠಕ್ಕರ್ ಬಾಪಾರವರು ಮತ್ಸರದಿಂದ ಹೀಗೆ ಹೇಳಿರುವರೋ ಅಥವಾ ಸತ್ಯದ ಮೇಲಿನ ಪ್ರೀತಿಯಿಂದ ಹೇಳಿರುವರೋ ಅದರ ಬಗ್ಗೆ ನನಗೆ ಚಿಂತೆಯಿಲ್ಲ. ಏಕೆಂದರೆ ರಾಜಕೀಯ ನನ್ನ ಮೊದಲ ಪ್ರೀತಿಯೇನೂ ಅಲ್ಲ, ಅಥವಾ ರಾಷ್ಟ್ರನಾಯಕತ್ವ ನನ್ನ ಜೀವನದ ಗುರಿಯೂ ಅಲ್ಲ. ರಾಷ್ಟ್ರನಾಯಕರು ಈ ದೇಶಕ್ಕೆ ಎಂತಹ ಅನಾಹುತವನ್ನುಂಟು ಮಾಡುತ್ತಿದ್ದಾರೆ ಎಂದು ಗಮನಿಸಿದಾಗ ನಾನು ಈ ಮಹಾನುಭಾವರ ಸಮೂಹದಲ್ಲಿಲ್ಲವೆಂಬ ಸಮಾಧಾನ ನನಗುಂಟಾಗುತ್ತದೆ. ಕೆಲವು ರಾಷ್ಟ್ರನಾಯಕರು ಸಂವಿಧಾನ ರಚನೆಯ ಕಾರ್ಯಕ್ಕೆ ನಿಜವಾಗಿಯೂ ಸಿದ್ಧರಿರಲಿಲ್ಲವೆಂದು ಹೇಳಿದರೆ ನೀವು ನಂಬಬೇಕು. ಅವರು ದುಂಡುಮೇಜಿನ ಪರಿಷತ್ತಿಗೆ ವಿವಿಧ ಸಂವಿಧಾನಗಳ ತುಲನಾತ್ಮಕ ಅಧ್ಯಯನ ಮಾಡದೆಯೇ ಹೋಗಿದ್ದರು ಮತ್ತು ಅವರೆದುರಿಗೆ ಮಂಡಿಸಲಾದ ಯಾವುದೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಿರೂಪಿಸಲಾರದೆ ಹೋದರು. ನಿಜವಾಗಿಯೂ ಸಮರ್ಥರಾಗಿದ್ದ ಇತರರು ಒಕ್ಕೂಟದ ಬಗ್ಗೆ ಎಷ್ಟರಮಟ್ಟಿಗೆ ಪ್ರೇರಿತರಾಗಿದ್ದರೆಂದರೆ ಅವರು ಚಿಕ್ಕ ಮಕ್ಕಳಂತೆ ತಾವು ರೂಪಿಸುತ್ತಿರುವ ಒಕ್ಕೂಟವು ನಿಜವಾದ ಸಂಯುಕ್ತ ರಾಜ್ಯವೇ ಅಥವಾ ಸಂಯುಕ್ತ ರಾಜ್ಯದ ಹೆಸರಿನಲ್ಲಿ ಎಸಗುತ್ತಿರುವ ಮೋಸವೇ ಎಂಬುದನ್ನು ಅರಿತುಕೊಳ್ಳಲಾರದೆ ಹೋದರು. ಈ ದುರಂತ ಸಂಪೂರ್ಣವಾಗಿ ದೋಷಪೂರ್ಣ ನಾಯಕತ್ವದ ಫಲವಾಗಿದೆ. ಈಗ ಇಟ್ಟಿರುವ ತಪ್ಪು ಹೆಜ್ಜೆಗಳನ್ನು ಸರಿಪಡಿಸಬಹುದೇ ಮತ್ತು ಕಳೆದುಕೊಂಡದ್ದನ್ನು ಮನಃ ಪಡೆಯಲು ಸಾಧ್ಯವೇ ಎಂಬುದು ನನಗೆ ತಿಳಿಯದು. ಆದರೆ ಬ್ರಿಟಿಷ್ ಭಾರತದ ಜನರು ತಾವು ಸಂವಿಧಾನಾತ್ಮಕ ಸುಧಾರಣೆಗಳು ಏನನ್ನು ಕಳೆದುಕೊಂಡಿರುವರೆಂಬುದನ್ನು ತಿಳಿದುಕೊಳ್ಳುವುದು ಸರಿಯಾದ ಮಾರ್ಗ. ಅವರಿಗೆ ತಮ್ಮದೇ ಆದ ಸಂಯುಕ್ತ ರಾಜ್ಯ ದೊರೆತಿದೆ ಮತ್ತು ಅವರು ತಮ್ಮದೇ ಆದ ಸಂಯುಕ್ತ ರಾಜ್ಯಕ್ಕೆ ಜವಾಬ್ದಾರಿಗಾಗಿ ಆಗ್ರಹಿಸುವ ಹಕ್ಕನ್ನು ಪಡೆದಿರುತ್ತಾರೆ. ಬ್ರಿಟಿಷ್ ಭಾರತಕ್ಕೆ ಮಾತ್ರ ಒಕ್ಕೂಟವನ್ನು ನಿರ್ಮಿಸುವುದು ಅಪೇಕ್ಷಣೀಯವೆಂಬುದಕ್ಕೆ ಇನ್ನೂ ಒಂದು ಕಾರಣವಿದೆ. ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳನ್ನೊಳಗೊಂಡ ಸಂಯುಕ್ತ ರಾಜ್ಯ ಸಾಮರಸ್ಯದಿಂದ ಕೆಲಸ ಮಾಡಲಾರದು. ಇವೆರಡರ ನಡುವೆ ಘರ್ಷಣೆಯುಂಟು ಮಾಡುವಂತಹ 2 ಅಂಶಗಳಿವೆ ಎಂದು ನನಗೆ ಖಚಿತವಾಗಿದೆ. ಮೊದಲನೆಯ ಅಂಶವು ಈ 2 ಭಾಗಗಳ ಪ್ರತಿನಿಧಿಗಳ ಸ್ಥಾನದಲ್ಲಿರುವ ವ್ಯತ್ಯಾಸದಿಂದ ಉದ್ಭವಿಸುತ್ತದೆ. ಬ್ರಿಟಿಷ್ ಭಾರತದ ಪ್ರತಿನಿಧಿಗಳ ಸ್ಥಾನದಲ್ಲಿರುವ ವ್ಯತ್ಯಾಸದಿಂದ ಉದ್ಭವಿಸುತ್ತದೆ. ಬ್ರಿಟಿಷ್ ಭಾರತದ ಪ್ರತಿನಿಧಿಗಳು ಸ್ವತಂತ್ರರಾಗಿದ್ದರೆ, ಭಾರತೀಯ ಸಂಸ್ಥಾನಗಳ ಪ್ರತಿನಿಧಿಗಳು ರಾಜಕೀಯ ವಿಭಾಗದ ಗುಲಾಮರಾಗಿರುತ್ತಾರೆ. ಫೆಡರಲ್ ಶಾಸಕಾಂಗದಲ್ಲಿ ಈ 2 ಬಗೆಯ ಪ್ರತಿನಿಧಿಗಳ ಅಧಿಕಾರದ ಮೂಲಗಳು ಬೇರೆಯಾಗಿವೆ. ಬ್ರಿಟಿಷ್ ಭಾರತದ ಪ್ರತಿನಿಧಿಗಳು ಮಂತ್ರಿಗಳು ಅಧಿಕಾರವನ್ನು ವಿಸ್ತರಿಸುವ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಸಂಸ್ಥಾನಗಳ ಪ್ರತಿನಿಧಿಗಳು ಮಂತ್ರಿಗಳು ವಿರುದ್ಧ ಗವರ್ನರ್ ಜನರಲ್ನ ಅಧಿಕಾರಕ್ಕೆ ಬೆಂಬಲ ಕೊಡುವುದು ಖಚಿತ ಮತ್ತು ಈ ರೀತಿ ಮಾಡುವಂತೆ ಅವರನ್ನು ಒತ್ತಾಯಿಸಲಾಗುವುದು. ಈ ಘರ್ಷಣೆ ಅನಿವಾರ್ಯ ಮತ್ತು ಇದರ ಪರಿಣಾಮವಾಗಿ ಭಾರತೀಯ ಸಂಸ್ಥಾನಗಳ ಬಗ್ಗೆ ಬ್ರಿಟಿಷ್ ಭಾರತ ಕಹಿ ಭಾವನೆ ತಳೆಯುವುದು ಖಚಿತ. ಪ್ರಾಂತ್ಯಗಳಲ್ಲಿ ಇದಕ್ಕೂ ಮುಂಚಿನ ಆಳ್ವಿಕೆಯ ಕಾಲದಲ್ಲಿ ಸಂಭವಿಸಿದ್ದು ಇದೇ. ಹಳೆಯ ಪ್ರಾಂತೀಯ ಪರಿಷತ್ತುಗಳಲ್ಲಿ ನಾಮಕರಣಗೊಂಡ ಸದಸ್ಯರ ಹಾಗೂ ಚುನಾಯಿತ ಸದಸ್ಯರ ಭಾವನೆಗಳು ಸ್ನೇಹಪರವಾಗಿರಲಿಲ್ಲ. ಫೆಡರಲ್ ರಾಸಕಾಂಗದಲ್ಲಿಯೂ ಇದೇ ಅನುಭವ ಮರುಕಳಿಸಲಿದೆ. ಸದನದ ಒಂದು ಭಾಗವನ್ನು ಶಾಸಕಾಂಗದ ನಿಯಂತ್ರಣಕ್ಕೊಳಗಾಗದ ಬಾಹ್ಯ ಶಕ್ತಿಯ ಸಾಧನವಾಗಿ ಅದರ ಇನ್ನೊಂದು ಭಾಗದ ಆಶೋತ್ತರಗಳನ್ನು ಮಣ್ಣುಗೂಡಿಸುವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ಎಂದಾಗ ಅಂತಹ ಭಾವನೆ ಉಂಟಾಗುವುದು ಸಹಜವೇ. ಇದು ವಿರಸದ ಒಂದು ಅಂಶ. ವಿರಸದ ಇನ್ನೊಂದು ಅಂಶವೆಂದರೆ ಒಕ್ಕೂಟದಲ್ಲಿ ಬ್ರಿಟಿಷ್ ಭಾರತದ ಸಂಸ್ಥಾನಗಳ ಸ್ಥಾನದಲ್ಲಿರುವ ಅಸಮಾನತೆ ಕಾನೂನಿನ ಎದುರು ಸಮಾನತೆಯ ಮೂಲ್ಯವಸ್ತು. ಆದರೆ ಎಲ್ಲರೂ ಒಂದೇ ಕಾರಣದಿಂದ ಅದನ್ನು ಮಾನ್ಯ ಮಾಡುವುದಿಲ್ಲ. ಅನೇಕರು ಅದನ್ನು ಒಂದು ಆದರ್ಶವಾಗಿ ಆಧರಿಸುತ್ತಾರೆ. ಅದು ಏಕೆ ನಿರ್ಧಾರಕವಾಗಿದೆ ಎಂಬುದನ್ನು ಕೆಲವೇ ಜನ ಅರಿತಿದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ರೀತಿಯಲ್ಲಿ ನೊಂದವರಲ್ಲಿ ಸಮಾನ ಭಾವನೆಗಳು ಬೆಳೆಯುವಂತೆ ಒತ್ತಾಯಿಸುತ್ತದೆ. ಸಮಾನತೆ ಇಲ್ಲದ, ಕೆಲವರಿಗೆ ಸೌಕರ್ಯಗಳಿದ್ದು ಇತರರಿಗೆ ಇವು ಇಲ್ಲದಿರುವ ಪರಿಸ್ಥಿತಿಯಲ್ಲಿ ವಿಶೇಷ ಸೌಕರ್ಯಗಳನ್ನು ಹೊಂದಿರುವವರು ಸಮಾನತೆಯ ಹೋರಾಟದಲ್ಲಿ ಸೌಕರ್ಯಗಳನ್ನು ಹೊಂದದೇ ಇರುವವರ ಜೊತೆ ಸೇರುವುದಂತಿರಲಿ, ವಾಸ್ತವಿಕವಾಗಿ ಅವರ ವಿರೋಧ ಮಾಡುವರು. ಹಿಂದಿನ ಕಾಲದಲ್ಲಿ ರಾಜರುಗಳು ಮಾಡಿದಂತೆ ಸರ್ವಾಧಿಕಾರಿ ಇತರರ ವಿರೋಧವನ್ನು ಕೆರಳಿಸದೆ ಕೆಲವರ ಹಲ್ಲುಗಳನ್ನು ಒಂದೊಂದಾಗಿ ಕಿತ್ತು ಹಾಕಬಹುದು. ಪ್ರತಿಯಾಗಿ ಇತರರು ಈ ದಾಳಿಯಲ್ಲಿ ಸೇರುವರು. ಆದರೆ ತಮ್ಮ ಹಲ್ಲುಗಳನ್ನು ಕಿತ್ತದ್ದಕ್ಕಾಗಿ ದಂಡ ರೂಪದಲ್ಲಿ ಸರ್ವಾಧಿಕಾರಿ ಕೇಳಿದಷ್ಟು ಹಣವನ್ನು ತೆರಬೇಕೆಂದು ಕಾನೂನು ಮಾಡಿದ ಪಕ್ಷದಲ್ಲಿ ಎಲ್ಲರೂ ಅದರ ವಿರುದ್ಧ ದಂಗೆ ಏಳುವರು. ಒಕ್ಕೂಟ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ 900 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ನಡುವೆ ಸಮಾನತೆ ಇಲ್ಲ. ಭಾರತೀಯ ಸಂಸ್ಥಾನಗಳು ಬ್ರಿಟಿಷ್ ಭಾರತಕ್ಕೆ ನಿರಾಕರಿಸಲಾದ ಅನೇಕ ಸೌಲಭ್ಯಗಳು ಮತ್ತು ವಿನಾಯಿತಿಗಳನ್ನು ಹೊಂದಿವೆ. ಇದು ತೆರಿಗೆ ಹೇರುವ ವಿಷಯದಲ್ಲಿ ಇನ್ನೂ ನಿರ್ದಿಷ್ಟವಾಗಿದೆ. ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ ಪ್ರತಿನಿಧಿಗಳ ನಡುವೆ ಯಾರು ಮೊದಲು ತೆರಿಗೆಯ ಭಾರವನ್ನು ಹೊರಬೇಕೆಂಬ ವಿಷಯದಲ್ಲಿ ತೀಕ್ಷ್ಣತೆ ಉಂಟಾಗುತ್ತದೆ. ಯಾವುದೇ ಒಬ್ಬ ಮನುಷ್ಯನ ಜೇಬಿಗೆ ಕೈ ಹಾಕಿದಾಗ ಅವನ ದೇಶಭಕ್ತಿ ಮಾಯವಾಗುತ್ತದೆ. ಸಂಸ್ಥಾನಗಳ ಪ್ರತಿನಿಧಿಗಳ ಕಾರ್ಯಾಂಗವನ್ನು ಶಾಸಕಾಂಗಕ್ಕೆ ಹೊಣೆಗಾರಿಕೆ ಹೊಂದುವಂತೆ ಮಾಡುವಾಗ ಸಾಮಾನ್ಯ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ತನ್ನ ಸ್ವಂತ ಆರ್ಥಿಕ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವುದು ಸಹಜ. ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳು ಪರಸ್ಪರ ಕಚ್ಚಾಡುವಂತಾದರೆ ಅವುಗಳನ್ನು ಒಂದೇ ವ್ಯವಸ್ಥೆಯಡಿಯಲ್ಲಿ ನೆಲೆಗೊಳಿಸುವುದರ ಉಪಯುಕ್ತತೆಯಾದರೂ ಏನು? ಬ್ರಿಟಿಷ್ ಭಾರತ ಮತ್ತು ಭಾರತೀಯ ರಾಜ್ಯಗಳಲ್ಲಿರುವ ಸರ್ಕಾರ ಪದ್ಧತಿ ಮತ್ತು ಅವುಗಳಲ್ಲಡಗಿರುವ ತತ್ವಗಳಲ್ಲಿ ಸಂಪೂರ್ಣ ಭಿನ್ನತೆ ಇದೆ. ಇವೆರಡೂ ಭಾಗಗಳು ತಮ್ಮದೇ ಆದ ಪ್ರತ್ಯೇಕ ಕ್ಷೇತ್ರಗಳನ್ನು ರೂಪಿಸಿಕೊಳ್ಳುವುದಾದರೆ ಎರಡರ ನಡುವಣ ಭಿನ್ನತೆಗಳು ಅವುಗಳಲ್ಲಿ ವೈರತ್ವವನ್ನು ಹುಟ್ಟಿಸಲಿಕ್ಕಿಲ್ಲ. ಭಾರತೀಯ ಸಂಸ್ಥಾನಗಳಲ್ಲಿರುವ ಸರ್ಕಾರ ಪದ್ಧತಿಯಲ್ಲಿಯವರೆಗೆ ಬ್ರಿಟಿಷ್ ಭಾರತವು ಅಂತಹ ಸರ್ಕಾರ ವ್ಯವಸ್ಥೆಗಳು ಎಷ್ಟೇ ಪುರಾತನವಾಗಿದ್ದರೂ ಅವುಗಳನ್ನು ಸಹಿಸಿಕೊಳ್ಳಬಲ್ಲವು.
ಅದರ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವುಗಳನ್ನು ಮಹತ್ವದ ಮತ್ತು ಶಕ್ತಿಕಾರಿ ಅಂಶಗಳನ್ನಾಗಿ ಮಾಡಿರುವುದರಿಂದ ಬ್ರಿಟಿಷ್ ಭಾರತವು ಇದರ ಬಗ್ಗೆ ನಿರಾಸಕ್ತವಾಗಿರಲು ಸಾಧ್ಯವಿಲ್ಲ. ನಿಜವಾಗಿಯೂ ಸಂಯುಕ್ತ ರಾಜ್ಯದ ರಚನೆಯಿಂದಾಗಿ ಬ್ರಿಟಿಷ್ ಭಾರತವು ತನ್ನ ಹಿತಾಸಕ್ತಿಗಳ ದೃಷ್ಟಿಯಿಂದ ಭಾರತೀಯ ಸಂಸ್ಥಾನಗಳಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರದ ಪದ್ಧತಿಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನುಂಟುಮಾಡುವಂತೆ ಒತ್ತಾಯಿಸುತ್ತದೆ. ಇದು ಸಂಯುಕ್ತ ರಾಜ್ಯದ ಅನಿವಾರ್ಯ ಪರಿಣಾಮ. ಇದು ಸಂಸ್ಥಾನಗಳು ಶ್ರದ್ಧಾಪೂರ್ವಕವಾಗಿ ಬಯಸಿದ ಅಂತಿಮ ಧ್ಯೇಯವೇ? ಇದು ಅವು ಪರಿಗಣಿಸಬೇಕಾದ ಪ್ರಶ್ನೆ. ಬ್ರಿಟಿಷ್ ಭಾರತವು ಇಂತಹ ಸಾಧ್ಯತೆಯನ್ನು ಸ್ವಾಗತಿಸುವುದೇ? ನನ್ನ ಮಟ್ಟಿಗೆ ಹೇಳುವುದಾದರೆ ನಾನು ಇದನ್ನು ಸ್ವಾಗತಿಸುವುದಿಲ್ಲ. ಅಷ್ಟು ವಿಶಾಲ ರಂಗದೊಡನೆ ಯುದ್ಧ ಸಾರುವುದು ಅಸಾಧ್ಯ. ಸಂಸ್ಥಾನಗಳು ಅಸಂಖ್ಯಾತವಾಗಿದ್ದು ಅವುಗಳ ಮೇಲೆ ಏಕೈಕಿ ದಾಳಿ ಮಾಡುವುದು ಸಾಧ್ಯವಿಲ್ಲ. ಸಂಸ್ಥಾನಗಳು ರಾಜ್ಯರಚನೆಯ ಅಂಗಗಳಾಗಿದ್ದು ಅವುಗಳ ಮೇಲೆ ದಾಳಿ ಮಾಡಿ ಅದು ಸಂವಿಧಾನಾತ್ಮಕವೆಂದು ಸಮರ್ಥಿಸಿಕೊಳ್ಳುವುದು ಸಾಧ್ಯವಿಲ್ಲ. ಎರಡನೆಯದಾಗಿ, ನೀವೇ ಏಕೆ ಈ ಕಷ್ಟಕ್ಕೆ ಗುರಿಯಾಗಬೇಕು? ಕೆಲವು ಸಂದರ್ಭಗಳಲ್ಲಿ ಒಬ್ಬನು ತಾನು ಆಸ್ತಿಯನ್ನು ಕೊಳ್ಳುತ್ತಿರುವಾಗ ವಿವಾದವನ್ನೇ ಖರೀದಿಸುತ್ತಿರುತ್ತಾನೆ. ಬ್ರಿಟಿಷ್ ಭಾರತವು ಒಕ್ಕೂಟ ವ್ಯವಸ್ಥೆ ಒಪ್ಪಿಕೊಳ್ಳುವುದೆಂದರೆ ತೊಂದರೆಗಳನ್ನು ಕೊಂಡುಕೊಂಡಂತೆಯೇ. ಮೂರನೆಯದಾಗಿ, ಈ ಸಂವಿಧಾನದಲ್ಲಿ ಡೊಮಿನಿಯನ್ ಸ್ಥಾನವನ್ನು ಅತ್ಯಂತ ಕಠೋರವಾಗಿ ಸದ್ಯಕ್ಕೆ ಕೈಬಿಡಲಾಗಿದೆಯಲ್ಲದೆ ಮುಂದೆಯೂ ಸಹ ಅದು ದೊರೆಯದಂತೆ ಮಾಡಲಾಗಿದೆ. ಯಾವುದೇ ದೃಷ್ಟಿಯಿಂದ ನೋಡಿದರೂ ನನಗೆ ತೋಚುವ ಅತ್ಯಂತ ಬುದ್ಧಿವಂತಿಕೆಯ ಮಾರ್ಗವೆಂದರೆ ಸಂಸ್ಥಾನಗಳನ್ನು ಅವು ಎಲ್ಲಿವೆಯೋ ಅಲ್ಲಿಯೇ ಉಳಿಸಿ ಬ್ರಿಟಿಷ್ ಭಾರತವು ತನಗಾಗಿ ತನ್ನದೇ ಆದ ಒಕ್ಕೂಟ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಬೇಕು. ಸಂವಿಧಾನಾತ್ಮಕ ಸುಧಾರಣೆಗಳು. ಎಕ್ಸ್. ವಿವಿಧ ದೃಷ್ಟಿಗಳಲ್ಲಿ ಒಕ್ಕೂಟ ವ್ಯವಸ್ಥೆ. 900. ಒಕ್ಕೂಟ ವ್ಯವಸ್ಥೆಯನ್ನು ಬೇರೆ ಬೇರೆಯವರು ಬೇರೆ ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಹಿಂದೂಗಳು, ಮುಸಲ್ಮಾನರು ಮತ್ತು ಕಾಂಗ್ರೆಸ್ ಪಕ್ಷ ತಮ್ಮದೇ ದೃಷ್ಟಿಕೋನ ಹೊಂದಿದ್ದಾರೆ. ವರ್ತಕರು ಮತ್ತು ವಾಣಿಜ್ಯೋದ್ಯಮಿಗಳ ದೃಷ್ಟಿಕೋನವೂ ಇದೆ. ಪ್ರತಿಯೊಬ್ಬರ ದೃಷ್ಟಿಕೋನ ಅವರವರ ಹಿತಾಸಕ್ತಿಗಳಿಗನುಗುಣವಾಗಿ. ಒಕ್ಕೂಟ ರಾಜ್ಯದಲ್ಲಿ ರಾಜರುಗಳ ಹಿತಾಸಕ್ತಿ ಏನು? ಅವರ ಉದ್ದೇಶಗಳನ್ನು ಅರಿತುಕೊಳ್ಳಲು ಬಟ್ಲರ್ ಸಮಿತಿಯತ್ತ ನೋಡಬೇಕು. ರಾಜರುಗಳು ಪರಮಾಧಿಕಾರ ಸಿದ್ಧಾಂತದನ್ವಯ ಅವರು ಪಡೆದಿರುವ ಒಪ್ಪಂದದ ಹಕ್ಕುಗಳ ಮೇಲೆ ಭಾರತ ಸರ್ಕಾರದ ರಾಜಕೀಯ ವಿಭಾಗದ ಅತಿಕ್ರಮಣದ ಬಗ್ಗೆ ದೂರುತ್ತಿದ್ದಾರೆ. ರಾಜಕೀಯ ವಿಭಾಗವು ತಮ್ಮ ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ಇರುವ ಒಪ್ಪಂದಗಳಲ್ಲಿ ನೀಡಲಾದ ಹಕ್ಕುಗಳ ಹೊರತು ಇನ್ನವ ಹೆಚ್ಚಿನ ಹಕ್ಕುಗಳನ್ನು ಸಂಸ್ಥಾನಗಳ ಮೇಲೆ ಹೊಂದಲಾರದೆಂದು ಅವರು ಒತ್ತಿ ಹೇಳುತ್ತಿದ್ದಾರೆ. ರಾಜಕೀಯ ವಿಭಾಗವು ಒಪ್ಪಂದಗಳಲ್ಲಿ ಉಲ್ಲೇಖಿತವಾದ ಹಕ್ಕುಗಳು ಅಲ್ಲದೆ ಪ್ರಭುತ್ವಕ್ಕೆ ರಾಜಕೀಯ ಸಂಪ್ರದಾಯಗಳು ಮತ್ತು ರೂಢಿಗಳಲ್ಲಿ ಮಾನ್ಯವಾದ ಹಕ್ಕುಗಳು ಇವೆ ಎಂದು ವಾದಿಸುತ್ತಿದೆ. ಈ ವಿವಾದವನ್ನು ತೀರ್ಮಾನಿಸಲು ಸೆಕ್ರೆಟರಿ ಆಫ್ ಸ್ಟೇಟ್ ರವರು ಬಟ್ಲರ್ ಸಮಿತಿಯನ್ನು ನೇಮಿಸಲು ಒಪ್ಪಿದರು. ಬಟ್ಲರ್ ಸಮಿತಿಯು ತಮ್ಮ ವಾದವನ್ನು ಒಪ್ಪಿಕೊಂಡು ಪರಮಾಧಿಕಾರದ ವ್ಯಾಪ್ತಿಯನ್ನು ಒಪ್ಪಂದಗಳಲ್ಲಿ ಉಲ್ಲೇಖಿತವಾದ ಹಕ್ಕುಗಳಿಗೆ ಸೀಮಿತಗೊಳಿಸಬಹುದೆಂದು ರಾಜರುಗಳು ಹಾರೈಸಿದ್ದರು. ಆದರೆ ಅವರ ದುರ್ದೈವದಿಂದಾಗಿ ಅವರಿಗೆ ನಿರಾಶೆಯಾಯಿತು, ಏಕೆಂದರೆ ಬಟ್ಲರ್ ಸಮಿತಿಯು ಅಧಿಕಾರ ಪಾರಮ್ಯವಾಗಿದ್ದು ಅದನ್ನು ವ್ಯಾಖ್ಯಾನಿಸುವುದಾಗಲಿ ಅಥವಾ ಸೀಮಿತಗೊಳಿಸುವುದಾಗಲಿ ಸಾಧ್ಯವಿಲ್ಲ ಎಂದು ತನ್ನ ವರದಿಯಲ್ಲಿ ಹೇಳಿತು. ಬಟ್ಲರ್ ಸಮಿತಿಯ ಈ ನಿರ್ಣಯದಂತೆ ರಾಜರುಗಳು ಮತ್ತು ಸರ್ಕಾರದ ರಾಜಕೀಯ ವಿಭಾಗಕ್ಕೆ ಸಂಪೂರ್ಣ ಅಧೀನರಾಗಿರುವರೆಂದು ಅರ್ಥವಾಯಿತು. ಮತ್ತು ಅವರು ತಮ್ಮ ಈ ದುರದೃಷ್ಟಕರ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಇದ್ದ ಒಂದೇ ಮಾರ್ಗವೆಂದರೆ, ಏಕೆಂದರೆ ಸಂಯುಕ್ತ ರಾಜ್ಯದ ಅಧಿಕಾರ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ರಾಜಕೀಯ ವಿಭಾಗದ ಅಧಿಕಾರ ಇರುವುದಿಲ್ಲ. ಒಕ್ಕೂಟದ ಅಧಿಕಾರವನ್ನು ಫೆಡರಲ್ ಶಾಸಕಾಂಗ ಮತ್ತು ಕಾರ್ಯಾಂಗ ಮಾತ್ರ ಚಲಾಯಿಸಬಹುದು. ಅವರಿಗೆ ಈ ಎರಡು ಅಂಗಗಳಲ್ಲಿ ಸಾಕಷ್ಟು ಬಲವಿರುವುದರಿಂದ ಅವರು ಸಂಯುಕ್ತ ರಾಜ್ಯವನ್ನು ಬಯಸಿದರು. ತಮ್ಮ ಸಮಸ್ಯೆಗಳಿಗೆ ಒಕ್ಕೂಟ ರಾಜ್ಯದ ಪರಿಹಾರ ಎರಡು ಸೌಲಭ್ಯಗಳನ್ನು ಒದಗಿಸಿತು. ಮೊದಲನೆಯದೆಂದರೆ ಅದು ಅವರು ಬಹುವಾಗಿ ಕಾತರದಿಂದ ಬಯಸಿದ್ದ ಆಂತರಿಕ ಸ್ವಾಯತ್ತತೆಯನ್ನು ನೀಡುತ್ತದೆ. ಏಕೆಂದರೆ ಸಂಯುಕ್ತ ರಾಜ್ಯವನ್ನು ಸೇರುವ ಘಟಕಗಳು ಸ್ವಸಂತೋಷದಿಂದ ಸಾಮಾನ್ಯ ಕೇಂದ್ರ ಸರ್ಕಾರಕ್ಕೆ ಕೊಡಲಾದ ವಿಷಯಗಳ ಹೊರತು ಉಳಿದ ಎಲ್ಲಾ ಅಧಿಕಾರಗಳನ್ನು ತಮ್ಮ ಕೈಯಲ್ಲಿಯೇ ಇಟ್ಟುಕೊಳ್ಳುವುದು ಮತ್ತು ಕೇಂದ್ರಕ್ಕೆ ನೀಡಲಾದ ಅಧಿಕಾರಗಳಲ್ಲಿಯೂ ತಮ್ಮ ಪಾಲನ್ನು ಹೊಂದುವುದು ಸಂಯುಕ್ತ ರಾಜ್ಯದ ಮೂಲ ತತ್ವವಾಗಿದೆ. ಸಂಯುಕ್ತ ರಾಜ್ಯದ ಎರಡನೆಯ ಸೌಲಭ್ಯವೆಂದರೆ ಫೆಡರಲ್ ಅಧಿಕಾರದ ವ್ಯಾಪ್ತಿಯಲ್ಲಿ ಪರಮಾಧಿಕಾರ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಇಲ್ಲದಾಗುವುದು. ಆದ್ದರಿಂದ ರಾಜರುಗಳ ಉದ್ದೇಶ ಸ್ವಾರ್ಥವಾಗಿದ್ದು ಭಾರತ ಸರ್ಕಾರದ ಅಧಿಕಾರದಿಂದ ಸಾಧ್ಯವಾದಷ್ಟು ತಪ್ಪಿಸಿಕೊಳ್ಳುವುದು ಅವರ ಮೂಲ ಧ್ಯೇಯವಾಗಿತ್ತು. ಇದು ರಾಜರುಗಳ ಪ್ರಾಥಮಿಕ ಹಿತಾಸಕ್ತಿಗಳಲ್ಲೊಂದಾಗಿತ್ತು. ಅವರು ಸಂರಕ್ಷಿಸಿಕೊಳ್ಳಬೇಕಾಗಿದ್ದ ಇನ್ನೂ ಒಂದು ಹಿತಾಸಕ್ತಿ ಇತ್ತು. ಅದೆಂದರೆ ತಮ್ಮ ಸರ್ಕಾರದ ನಾಗರಿಕ ಮತ್ತು ಸೈನಿಕ ಅಧಿಕಾರಗಳನ್ನು ಸಾಧ್ಯವಾದಷ್ಟು ತಮ್ಮ ಕೈಯಲ್ಲಿ ಉಳಿಸಿಕೊಳ್ಳುವುದು. ಸಂಯುಕ್ತ ರಾಜ್ಯವನ್ನು ಸಾಧ್ಯವಾದಷ್ಟು ನಿಸ್ಸಾರಗೊಳಿಸುವುದರ ಮೂಲಕ ಅದು ತಮ್ಮ ಮೇಲೆ ಕಠೋರವಾಗದಂತೆ ನೋಡಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು. ರಾಜರ ಹಿತಾಸಕ್ತಿಗಳು ದ್ವಿವಿಧವಾಗಿದ್ದವು. ಅವರು ಪರಮಾಧಿಕಾರದಿಂದ ತಪ್ಪಿಸಿಕೊಳ್ಳಬೇಕೆಂದಿದ್ದರು. ಎರಡನೆಯದಾಗಿ, ಅವರು ಸಂಯುಕ್ತ ರಾಜ್ಯದ ಅಧಿಕಾರದ ವ್ಯಾಪ್ತಿಗೆ ತಮ್ಮನ್ನು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಧೀನವಾಗುವುದನ್ನು ತಪ್ಪಿಸಿಕೊಳ್ಳಬಯಸಿದ್ದರು. ಸಂಯುಕ್ತ ರಾಜ್ಯದ ಬಗ್ಗೆ ಅವರೆದುರು ಎರಡು ಪ್ರಶ್ನೆಗಳಿದ್ದವು. ಈ ವ್ಯವಸ್ಥೆಯು ಎಷ್ಟರಮಟ್ಟಿಗೆ ಪರಮಾಧಿಕಾರದ ದಬ್ಬಾಳಿಕೆಯಿಂದ ತಪ್ಪಿಸಿಕೊಳ್ಳಲು ತಮಗೆ ಸಹಾಯಕವಾಗುವುದು. ಎರಡನೆಯದಾಗಿ, ಈ ಸಂಯುಕ್ತ ರಾಜ್ಯದ ಯೋಜನೆಯು ಎಷ್ಟರಮಟ್ಟಿಗೆ ತಮ್ಮ ಸಾರ್ವಭೌಮತ್ವ ಮತ್ತು ಆಂತರಿಕ ಸರ್ಕಾರದ ಅಧಿಕಾರಗಳನ್ನು ಕಿತ್ತುಕೊಳ್ಳುವುದು. ಅವರು ಮೊದಲನೆಯದರಿಂದ ಹೆಚ್ಚೆಚ್ಚು ಪಡೆದುಕೊಂಡು ಕೊನೆಯದರಲ್ಲಿ ಅತಿ ಕಡಿಮೆ ಕೊಡುವ ಪ್ರಯತ್ನದಲ್ಲಿದ್ದಾರೆ. ಮುಸಲ್ಮಾನರು ತಮ್ಮದೇ ಆದ ಹಿತಾಸಕ್ತಿಯನ್ನು ಹೊಂದಿದ್ದು, ಆದ್ದರಿಂದ ಅವರ ಇಡೀ ದೃಷ್ಟಿ ವಿವರಣಗೊಂಡಿದೆ ಮಾತ್ರವಲ್ಲ, ಅದೊಂದನ್ನು ಬಿಟ್ಟು ಇನ್ನೇನನ್ನು ನೋಡಲು ಸಿದ್ಧರಿಲ್ಲ. ಅವರ ಅಲ್ಪಸಂಖ್ಯಾತರ ಹಿತಾಸಕ್ತಿಯೇ ಅದಾಗಿತ್ತು. ತಮ್ಮನ್ನು ಹಿಂದೂ ಬಹುಸಂಖ್ಯಾತರಿಂದ ರಕ್ಷಿಸಿಕೊಳ್ಳಲು ಅವರು ತಿಳಿದಿದ್ದುದು ಒಂದೇ ಒಂದು ಮಾರ್ಗ, ತಮಗಾಗಿ ಬಹುಮತ ಕೇಳುವುದೇ ಆ ಮಾರ್ಗವಾಗಿತ್ತು. ಪ್ರಾತಿನಿಧ್ಯದಲ್ಲಿ ಅಧಿಕ ಮಾನ್ಯತೆ, ಪ್ರತ್ಯೇಕ ಚುನಾವಣಾ ಮಂಡಳಿ ಮತ್ತು ಸ್ಥಾನಗಳ ಕಾಯ್ದಿರಿಸುವಿಕೆಗಳ ಮೂಲಕ ಅದನ್ನು ಸಾಧಿಸುವುದು ಅವರ ವಿಚಾರವಾಗಿತ್ತು. 1930ರಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸಲು ಅವರು ಇದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದ ಇನ್ನೊಂದು ವಿಧಾನವನ್ನು ಕಂಡುಕೊಂಡರು. ಹಿಂದೂ ಬಹುಸಂಖ್ಯಾತರು ಮತ್ತು ಮುಸಲ್ಮಾನ ಅಲ್ಪಸಂಖ್ಯಾತರನ್ನು ಹೊಂದಿರುವ ಪ್ರಾಂತ್ಯಗಳ ವಿರುದ್ಧವಾಗಿ ಮುಸಲ್ಮಾನ ಬಹುಸಂಖ್ಯಾತರು ಮತ್ತು ಹಿಂದೂ ಅಲ್ಪಸಂಖ್ಯಾತರಿರುವಂತಹ ಹೊಸ ಪ್ರಾಂತ್ಯಗಳನ್ನು ರಚಿಸುವುದೇ ಈ ವಿಧಾನವಾಗಿತ್ತು. ಈ ರೀತಿ ಪ್ರಾಂತ್ಯಗಳಲ್ಲಿ ಸಮತೋಲನವುಳ್ಳ ವ್ಯವಸ್ಥೆಯ ಮೂಲಕ ಮುಸಲ್ಮಾನ ಬಹುಸಂಖ್ಯೆಯುಳ್ಳ ಪ್ರಾಂತ್ಯಗಳ ಮುಸಲ್ಮಾನ ಬಹುಸಂಖ್ಯಾತರಿಗೆ ತಮ್ಮ ಪ್ರಾಂತ್ಯದ ಹಿಂದೂಗಳನ್ನು ಒತ್ತೆಯಾಳುಗಳನ್ನಾಗಿ ಹಿಡಿದುಕೊಂಡು ಹಿಂದೂ ಬಹುಸಂಖ್ಯೆಯುಳ್ಳ ಪ್ರಾಂತ್ಯಗಳಲ್ಲಿರುವ ಮುಸಲ್ಮಾನ ಅಲ್ಪಸಂಖ್ಯಾತರನ್ನು ರಕ್ಷಿಸುವ ಉದ್ದೇಶದಿಂದ ಅವರು ಈ ವ್ಯವಸ್ಥೆಯನ್ನು ರೂಪಿಸಿಕೊಂಡರು. ಮುಸಲ್ಮಾನ ಬಹುಸಂಖ್ಯಾತ ಪ್ರಾಂತ್ಯಗಳನ್ನು ರಚಿಸಿ ಅವುಗಳನ್ನು ಬಲಯುತ ಮತ್ತು ಶಕ್ತಿಯುತವನ್ನಾಗಿ ಮಾಡುವುದೇ ಅವರ ಪ್ರಮುಖ ಆಸಕ್ತಿಯಾಗಿತ್ತು. ಇದನ್ನು ಸಾಧಿಸಲು ಅವರು ಸಿಂಧ್ ಪ್ರಾಂತ್ಯವನ್ನು ಪ್ರತ್ಯೇಕಿಸಿ ವಾಯುವ್ಯ ಪ್ರಾಂತ್ಯಕ್ಕೆ ಜವಾಬ್ದಾರಿ ಸರ್ಕಾರವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಇದರಿಂದ 4 ಪ್ರಾಂತ್ಯಗಳ ಮೇಲೆ ಆಧಿಪತ್ಯ ಹೊಂದುವುದು ಅವರ ತಂತ್ರವಾಗಿತ್ತು.
ಪ್ರಾಂತ್ಯಗಳನ್ನು ಬಲಪಡಿಸಲು ಕೇಂದ್ರವನ್ನು ದುರ್ಬಲಗೊಳಿಸಬೇಕೆಂದು ಅವರು ಒತ್ತಾಯಿಸಿದರು. ಈ ಉದ್ದೇಶ ಸಾಧನೆಗಾಗಿ ಮುಸಲ್ಮಾನರು ಶೇಷ ಅಧಿಕಾರಗಳನ್ನು ಪ್ರಾಂತ್ಯಗಳಿಗೆ ನೀಡಬೇಕೆಂದು ಮತ್ತು ಕೇಂದ್ರದಲ್ಲಿ ತಮಗೆ ಬ್ರಿಟಿಷ್ ಭಾರತಕ್ಕೆ ನಿಗದಿಯಾದ ಸ್ಥಳಗಳಲ್ಲಿ 13 ಭಾಗವೂ ಅಲ್ಲದೆ ರಾಜರುಗಳಿಗೆ ಸಂವಿಧಾನಾತ್ಮಕ ಸುಧಾರಣೆಗಳು ನಿಗದಿಯಾದ ಸ್ಥಾನಗಳಲ್ಲಿಯೂ 1/3 ಭಾಗ ಸ್ಥಾನಗಳನ್ನು ನೀಡುವುದರ ಮೂಲಕ ಹಿಂದೂಗಳ ಪ್ರಾತಿನಿಧ್ಯದಲ್ಲಿ ಕಡಿಮೆ ಮಾಡಬೇಕೆಂದು ಬೇಡಿಕೆ ಮಂಡಿಸಿದ್ದರು. ಹಿಂದೂ ಮಹಾಸಭೆ ಪ್ರತಿನಿಧಿಸಿದ ಹಿಂದೂಗಳು ಕೇವಲ ಒಂದು ವಿಷಯದ ಬಗ್ಗೆ ಚಿಂತಿಸುತ್ತಿದ್ದರು. ಅವರೇ ಗುರುತಿಸಿದ ಮುಸಲ್ಮಾನರ ವಿಪತ್ತನ್ನು ಯಾವ ರೀತಿ ಎದುರಿಸಬೇಕು. ರಾಜರುಗಳು ಸೇರುವಿಕೆಯಿಂದ ಹಿಂದೂಗಳ ಬಲ ವೃದ್ಧಿಯಾಗುವುದೆಂದು ಹಿಂದೂ ಮಹಾಸಭೆಯ ಅನಿಸಿಕೆಯಾಗಿತ್ತು. ಅವರಿಗೆ ಉಳಿದ ಯಾವ ಸಂಗತಿಗಳು ಮಹತ್ವದವುಗಳಾಗಿರಲಿಲ್ಲ. ಏನೇ ಆಗಲಿ ಹೇಗೇ ಆಗಲಿ ಒಕ್ಕೂಟ ಆಗಲೇಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು. ಭಾರತೀಯ ವಾಣಿಜ್ಯ ಸಮುದಾಯದ ದೃಷ್ಟಿಕೋನ ಪರಿಶೀಲಿಸಲಾರ್ಹವಾದ ಇನ್ನೊಂದು ದೃಷ್ಟಿಕೋನವಾಗಿದೆ. ಈ ವಿಶಾಲ ದೇಶವಾದ ಭಾರತದಲ್ಲಿ ವಾಣಿಜ್ಯ ಸಮುದಾಯ ಒಂದು ಚಿಕ್ಕ ಸಮುದಾಯವೇ ಸೊನ್ನೆಂಬುದೇನೋ ನಿಜ. ಆದರೆ ಸಮುದಾಯದ ದೃಷ್ಟಿಕೋನ ಇತರ ಯಾವುದೇ ಸಮುದಾಯವೆಂಬುದೇನೋ ನಿಜ. ಆದರೆ ಸಮುದಾಯದ ದೃಷ್ಟಿಕೋನ ಇತರ ಯಾವುದೇ ಸಮುದಾಯದ ದೃಷ್ಟಿಕೋನಕ್ಕಿಂತ ಹೆಚ್ಚು ನಿರ್ಣಾಯಕವಾಗಿದೆ ಎಂಬುದು ನಿಸ್ಸಂಶಯ. ಈ ಸಮುದಾಯವು ಕಾಂಗ್ರೆಸ್ಸಿನ ಪರವಾಗಿದೆ. ಅದು ಕಾಂಗ್ರೆಸ್ಸಿನ ಹೋರಾಟಕ್ಕೆ ಅವಶ್ಯವಾದ ಹಣ ಒದಗಿಸುತ್ತಿದೆ ಮತ್ತು ಕಾಂಗ್ರೆಸ್ಸು ತನ್ನ ಇಚ್ಛೆಯಂತೆ ವರ್ತಿಸಬೇಕೆಂದು ಅದು ಬಯಸುತ್ತದೆ. ಈ ಸಮುದಾಯವು ಪ್ರಾಥಮಿಕವಾಗಿ ವಾಣಿಜ್ಯ ಪಕ್ಷಪಾತ ನೀತಿ ಮತ್ತು ವಿನಿಮಯ ಪ್ರಮಾಣವನ್ನು ತಗ್ಗಿಸಿಕೊಳ್ಳುವುದರಲ್ಲಿ ಆಸಕ್ತಿ ಹೊಂದಿದೆ. ಇದು ಅತ್ಯಂತ ಸಂಕುಚಿತ ಮತ್ತು ಸೀಮಿತ ದೃಷ್ಟಿಕೋನವಾಗಿದೆ. ಭಾರತೀಯ ವಾಣಿಜ್ಯ ಸಮುದಾಯವು ವಾಣಿಜ್ಯ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಐರೋಪ್ಯರ ಸ್ಥಾನವನ್ನು ಆಕ್ರಮಿಸುವ ಸನ್ನಾಹದಲ್ಲಿದೆ. ರಾಷ್ಟ್ರೀಯತೆಯ ಹೆಸರಿನಲ್ಲಿ ಇದನ್ನು ಸಾಧಿಸುತ್ತಿರುವುದಾಗಿ ಅದು ಹೇಳಿಕೊಳ್ಳುತ್ತಿದೆ. ಅದು ವಿನಿಮಯ ದರವನ್ನು ಇಳಿಸಿಕೊಳ್ಳುವ ಹಕ್ಕನ್ನು ಪಡೆದುಕೊಳ್ಳುವ ಮೂಲಕ ವಿದೇಶಿ ವ್ಯಾಪಾರದಲ್ಲಿ ಲಾಭ ಮಾಡಿಕೊಳ್ಳಬಯಸಿದೆ. ರಾಷ್ಟ್ರೀಯತೆಯ ಹೆಸರಿನಲ್ಲಿಯೇ ಇದನ್ನು ಮಾಡುತ್ತಿರುವುದಾಗಿ ಹೇಳುತ್ತಿದೆ. ಸ್ವತಃ ತಮಗಾಗಿ ಲಾಭ ಗಳಿಸುವುದಕ್ಕಿಂತ ಹೆಚ್ಚಿನ ಇನ್ನಾವುದೇ ವಿಷಯದಲ್ಲಿ ವರ್ತಕರಿಗೆ ಆಸಕ್ತಿಯಿಲ್ಲ. ಕಾಂಗ್ರೆಸ್ಸಿನ ವಿಷಯದಲ್ಲಿ ನಾನೇನು ಹೇಳಬೇಕು? ಅದರ ದೃಷ್ಟಿಕೋನ ಏನು? ದುಂಡುಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಭಾರತದ ಏಕೈಕ ಪಕ್ಷವಾಗಿದ್ದು ಇತರ ಯಾರನ್ನೂ ಗಣನೆಗೆ ತೆಗೆದುಕೊಳ್ಳಬಾರದು ಮತ್ತು ಬ್ರಿಟನ್ ಕಾಂಗ್ರೆಸ್ಸಿನೊಡನೆ ತೀರ್ಮಾನಕ್ಕೆ ಬರಬೇಕೆಂದು ಅದು ತಳೆದ ನಿಲುವೇ ಕಾಂಗ್ರೆಸ್ಸಿನ ದೃಷ್ಟಿಕೋನವಾಗಿದೆ ಎಂದು ಹೇಳಿದರೆ ಅದು ಉತ್ಪ್ರೇಕ್ಷೆಯೂ ಅಲ್ಲ ಮತ್ತು ವಿಪರ್ಯಾಸವೂ ಅಲ್ಲ. ಇದು ದುಂಡುಮೇಜಿನ ಪರಿಷತ್ತಿನಲ್ಲಿ ಗಾಂಧಿಯವರ ಹಾಡಿನ ಪಲ್ಲವಿಯಾಗಿತ್ತು. ಅವರು ತಾವೇ ಭಾರತದ ಸರ್ವಾಧಿಕಾರಿ ಎಂದು ಬ್ರಿಟಿಷರಿಂದ ಮಾನ್ಯತೆ ಪಡೆಯಲು ಎಷ್ಟರಮಟ್ಟಿಗೆ ನಿರತರಾಗಿದ್ದರೆಂದರೆ ಅವರಿಗೆ ಯಾರೊಡನೆ ತೀರ್ಮಾನಕ್ಕೆ ಬರಬೇಕೆಂಬುದು ಮುಖ್ಯವಾಗಿತ್ತೇ ಹೊರತು ತೀರ್ಮಾನದ ಷರತ್ತುಗಳು ಮುಖ್ಯವಾಗಿರಲಿಲ್ಲ. ತೀರ್ಮಾನದ ಷರತ್ತುಗಳ ವಿಷಯದಲ್ಲಿ ವ್ಯವಹರಿಸಲು ಗಾಂಧಿಯವರು ಸಮರ್ಥರಾಗಿರಲಿಲ್ಲ. ಅವರು ಲಂಡನ್ನಿಗೆ ಹೋದಾಗ ಅವರ ಹತ್ತಿರ ಸಲಹೆಗಾಗಿ ಹೋಗಿ ಅವರ ಆಶೀರ್ವಾದ ಪಡೆದು ಹಿಂತಿರುಗುವ ಜನರಂತೆ ಅಲ್ಲ, ಆದರೆ ಅವರನ್ನು ಒಬ್ಬ ನ್ಯಾಯವಾದಿ ತನ್ನೆದುರಿಗೆ ಕಟಕಟೆಯಲ್ಲಿ ನಿಂತ ಸಾಕ್ಷಿದಾರನೊಡನೆ ವ್ಯವಹರಿಸುವಂತೆ ವ್ಯವಹರಿಸಲಾಗುವುದೆಂಬ ಅಂಶವನ್ನು ಅವರು ಮರೆತಿದ್ದರು. ಗಾಂಧಿಯವರು ತಾವು ಹೋಗುತ್ತಿರುವುದು ಒಂದು ರಾಜಕೀಯ ಸಮ್ಮೇಳನಕ್ಕೆ. 900 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಎಂಬುದನ್ನು ಮರೆತಿದ್ದರು. ಅವರು ನರಸಿ ಮೆಹತಾರವರ ಹಾಡುಗಳನ್ನು ಹಾಡುತ್ತಾ ಒಂದು ವೈಷ್ಣವ ದೇವಾಲಯಕ್ಕೆ ಹೋಗುವಂತೆ ಅಲ್ಲಿಗೆ ಹೋಗಿದ್ದರು. ಎಲ್ಲಾ ಸಂಗತಿಗಳನ್ನು ಕುರಿತು ಯೋಚಿಸಿದಾಗ ಯಾವುದಾದರೂ ರಾಷ್ಟ್ರ ತನ್ನ ರಾಷ್ಟ್ರೀಯ ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶದಿಂದ ಸಂಧಾನ ಮಾಡಲು ಗಾಂಧಿಯವರಿಗಿಂತ ಅಸಾಮರ್ಥ್ಯ ವ್ಯಕ್ತಿಯನ್ನು ಕಳುಹಿಸುವುದು ಸಾಧ್ಯವೇ ಎಂದು ನನಗೆ ಆಶ್ಚರ್ಯವೆನಿಸಿದೆ. ಗಾಂಧಿಯವರು ಸಂಧಾನ ಮಾಡುವುದರಲ್ಲಿ ಎಷ್ಟು ಅಸಮರ್ಥರಾಗಿದ್ದರೆಂದರೆ ಈ ರಾಯಭಾರಿಯನ್ನು ದೇಶದ ಸ್ವಾತಂತ್ರ್ಯದ ತತ್ವದ ಆಧಾರದ ಮೇಲೆ ಸಂಧಾನ ಮಾಡಲು ಕಳುಹಿಸಿದರೆ ಪ್ರಾಂತೀಯ ಸ್ವಾಯತ್ತತೆಯನ್ನು ಒಪ್ಪಿಕೊಂಡು ಭಾರತಕ್ಕೆ ಮರಳಲು ಅವರು ಸಿದ್ಧರಾಗಿದ್ದರೆಂಬ ಅಂಶದಿಂದ ಸ್ಪಷ್ಟವಾಗುತ್ತದೆ. ಗಾಂಧಿಯವರು ದುಂಡುಮೇಜಿನ ಪರಿಷತ್ತಿನಲ್ಲಿ ಭಾರತದ ಹಿತಾಸಕ್ತಿಗಳಿಗೆ ಅನಾಹುತ ಉಂಟುಮಾಡಿದಷ್ಟು ಇನ್ನಾರು ಮಾಡಿರಲಿಕ್ಕಿಲ್ಲ. ಅವರ ಬಗ್ಗೆ ಹೆಚ್ಚು ಹೇಳದಿರುವುದೇ ಲೇಸು. ಒಕ್ಕೂಟ ವ್ಯವಸ್ಥೆಯ ಪ್ರಸ್ತುತ ಯೋಜನೆಯಲ್ಲಿ ಈ ಪ್ರತಿಯೊಂದು ಹಿತಾಸಕ್ತಿಗಳು ಎಷ್ಟರ ಮಟ್ಟಿಗೆ ತೃಪ್ತವಾಗಿವೆ ಎಂದು ಹೇಳುವುದು ನನ್ನ ಕೆಲಸವಲ್ಲ. ಈ ಸಂಯುಕ್ತ ರಾಜ್ಯದ ವಿಷಯದಲ್ಲಿ ನಾವು ಯಾವ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಪರಿಶೀಲಿಸುವಾಗ ನಾವು ಪರಿಗಣಿಸಬಹುದಾದಂತಹ ದೃಷ್ಟಿಕೋನಗಳು ಇವಿಷ್ಟು ಮಾತ್ರವೇ ಎಂಬ ಪ್ರಶ್ನೆಯನ್ನು ಯಾರಾದರೂ ಕೇಳಬಹುದು. ಇದುವರೆಗೆ ಪ್ರಸ್ತಾಪಿಸಿದ ದೃಷ್ಟಿಕೋನಗಳಲ್ಲದೆ ನಾವು ಗಮನಿಸಬೇಕಾದ ಇತರ ದೃಷ್ಟಿಕೋನಗಳೂ ಇವೆ. ಅವುಗಳಲ್ಲಿ ಸ್ವತಂತ್ರ ಪ್ರಜೆಗಳ ದೃಷ್ಟಿಕೋನ ಹೊಂದಿದೆ. ಸಂಯುಕ್ತ ರಾಜ್ಯದ ಬಗ್ಗೆ ಅವರ ನಿಲುವು ಏನು? ಸಂಯುಕ್ತ ರಾಜ್ಯವು ಇವರನ್ನು ಪರಿಗಣಿಸಿದಂತೆಯೇ ಇಲ್ಲ. ಆದಾಗ್ಯೂ ಅವರೇ ಈ ವಿಷಯಕ್ಕೆ ಹೆಚ್ಚು ಸಂಬಂಧ ಇರುವವರು. ಫೆಡರಲ್ ಸಂವಿಧಾನವು ಅವರ ಸ್ವಾತಂತ್ರ್ಯಕ್ಕೆ ವಿಪತ್ಕಾರಿಯಾಗಲಾರದೆಂದು ಅವರು ಆಶಿಸಬಹುದೇ? ಈ ಯೋಜನೆಯು ಕಾರ್ಯಗತವಾದಲ್ಲಿ ಅದು ಸ್ವತಂತ್ರ ಪ್ರಜೆಗೆ ಸದಾ ವಿಪತ್ಕಾರಿಯಾಗುವುದು ಮತ್ತು ಬಡವರಿಗೆ ಆತಂಕಕಾರಿಯಾಗುವುದು ಖಚಿತ. ರಾಜರುಗಳ ದಬ್ಬಾಳಿಕೆಗೆ ಅವರನ್ನು ಸಿಲುಕಿಸಿದಾಗ ಯಾವ ಸ್ವಾತಂತ್ರ್ಯವಿರಲು ಸಾಧ್ಯ? ಪಟ್ಟಭದ್ರ ಹಿತಾಸಕ್ತಿಗಳ ಹಕ್ಕುಗಳು ಸಂಪೂರ್ಣವಾಗಿ ಬೇರುಬಿಟ್ಟಿರುವ ಮೇಲ್ಮನೆಗಳಿರುವಾಗ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾನೂನುಗಳನ್ನು ಮಂಡಿಸುವಾಗಲೂ ಮತ್ತು ಅಂಗೀಕರಿಸುವಾಗಲೂ ಸರ್ಕಾರದ ಒಪ್ಪಿಗೆ ಬೇಕಾಗಿರುವಾಗ ಯಾವ ಆರ್ಥಿಕ ಪ್ರಗತಿ ಸಾಧ್ಯವಿದೆ? 11 ಉಪಸಂಹಾರ. ನಾನು ಬಹುಶಃ ಅವಶ್ಯಕತೆಗಿಂತ ಹೆಚ್ಚು ಕಾಲ ನಿಮ್ಮನ್ನು ನಿಲ್ಲಿಸಿಕೊಂಡಿದ್ದೇನೆಂದು ತೋರುತ್ತದೆ. ಇದು ಸಂಪೂರ್ಣ ನನ್ನ ತಪ್ಪಲ್ಲ. ವಿಷಯದ ವ್ಯಾಪ್ತಿ ಈ ಉಪನ್ಯಾಸ ಬೆಳೆಯಲು ಒಂದು ಕಾರಣವಾಗಿದೆ. ಉಪನ್ಯಾಸ ಮೊಟಕುಗೊಳಿಸದೇ ಇರುವುದಕ್ಕೆ ಇನ್ನೂ ಒಂದು ಕಾರಣವಿದೆ ಎಂದು ನಾನು ಒಪ್ಪಿಕೊಳ್ಳಲೇಬೇಕಾಗಿದೆ. ನಾವು ಇಂದು ಒಂದು ಹಳೆಯ ಯುಗ ಬದಲಾಗಿ ಹೊಸ ಯುಗ ಆರಂಭವಾಗುತ್ತಿರುವ ಹಂತದಲ್ಲಿದ್ದೇವೆ. ಹಳೆಯ ಯುಗವು ರಾನಡೆ, ಆಗರ್ಕರ್, ತಿಲಕ್, ಗೋಖಲೆ, ವಾಜ್ಪಾ, ಸರ್ ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ ಬ್ಯಾನರ್ಜಿಯವರ ಯುಗವಾಗಿತ್ತು. ಹೊಸ ಸಂವಿಧಾನಾತ್ಮಕ ಸುಧಾರಣೆಗಳು ಯುಗವು ಗಾಂಧಿಯವರ ಯುಗವಾಗಿದ್ದು ಇಂದಿನ ತಲೆಮಾರನ್ನು ಗಾಂಧಿ ತಲೆಮಾರೆಂದೇ ಕರೆಯಲಾಗಿದೆ. ಹಳೆಯ ಮತ್ತು ಹೊಸ ಯುಗಗಳೆರಡನ್ನು ಬಲ್ಲವನಾದ ನನಗೆ ಈ ಎರಡೂ ಯುಗಗಳಲ್ಲಿ ಕೆಲವು ನಿರ್ದಿಷ್ಟ ವ್ಯತ್ಯಾಸಗಳು ಕಂಡುಬರುತ್ತವೆ. ನಾಯಕತ್ವದ ರೀತಿಯಲ್ಲಿ ಅಗಾಧವಾದ ಬದಲಾವಣೆಯಾಗಿದೆ. ರಾನಡೆಯವರ ಯುಗದಲ್ಲಿ ನಾಯಕರುಗಳು ಭಾರತದ ಆಧುನೀಕರಣಕ್ಕಾಗಿ ಶ್ರಮಿಸಿದರು. ಗಾಂಧಿಯವರ ಯುಗದಲ್ಲಿ ನಾಯಕರು ಅದನ್ನು ಪುರಾತತ್ವದ ಜೀವಂತ ಪ್ರತೀಕವನ್ನಾಗಿಸುತ್ತಿದ್ದಾರೆ. ರಾನಡೆಯವರ ಯುಗದಲ್ಲಿ ನಾಯಕರು ತಮ್ಮ ವಿಚಾರಗಳು ಮತ್ತು ಕೃತಿಗಳನ್ನು ತಮ್ಮ ಅನುಭವಗಳ ಆಧಾರದ ಮೇಲೆ ನಿರೂಪಿಸಿದ್ದರು. ಇಂದಿನ ಯುಗದ ನಾಯಕರು ತಮ್ಮ ಅಂತರ್ವಾಣಿಯಿಂದ ಮಾರ್ಗದರ್ಶನ ಪಡೆಯುತ್ತಾರೆ. ಅವರ ಬೌದ್ಧಿಕ ಸ್ಥಿತಿಯಲ್ಲಿಯೂ ಅಲ್ಲದೆ ಅವರ ಬಾಹ್ಯ ರೂಪದ ಬಗ್ಗೆಯೂ ಭಿನ್ನ ದೃಷ್ಟಿಕೋನ ಹೊಂದಿರುತ್ತಾರೆ. ಹಳೆಯ ಯುಗದ ನಾಯಕರು ಸರಿಯಾದ ಉಡುಪು ಧರಿಸುವುದರಲ್ಲಿ ಅಭಿಮಾನ ಪಡುತ್ತಿದ್ದರು. ಆದರೆ ಇಂದಿನ ನಾಯಕರು ಅರಣ್ಯರಾಗಿರುವುದರಲ್ಲಿಯೇ ಅಭಿಮಾನ ಹೊಂದಿರುತ್ತಾರೆ. ಗಾಂಧಿಯುಗದ ನಾಯಕರಿಗೆ ಈ ವ್ಯತ್ಯಾಸದ ಅರಿವಿದೆ. ಆದರೆ ಇದರಿಂದ ನಾಚಿಕೆ ಪಡೆದೇ ಗಾಂಧಿಯುಗದ ಭಾರತ ರಾನಡೆಯವರ ಕಾಲದ ಭಾರತಕ್ಕಿಂತ ಶ್ರೇಷ್ಠವೆಂದು ಹೇಳಿಕೊಳ್ಳುತ್ತಿದ್ದಾರೆ. ಗಾಂಧಿಯುಗವು ಕೋಭೆ ಮತ್ತು ನಿರೀಕ್ಷಣೆಯ ಯುಗವಾಗಿದ್ದು ರಾನಡೆಯವರ ಯುಗ ಹೀಗಿರಲಿಲ್ಲ ಎಂದು ಅವರು ಹೇಳುತ್ತಾರೆ.
ರಾನಡೆ ಯುಗ ಮತ್ತು ಗಾಂಧಿ ಯುಗಗಳೆರಡರಲ್ಲೂ ಜೀವಿಸಿದ ಜನರು ಎರಡು ಯುಗಗಳಲ್ಲಿರುವ ವ್ಯತ್ಯಾಸವನ್ನು ಒಪ್ಪಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಅವರು ರಾನಡೆಯವರ ಭಾರತದಲ್ಲಿ ಶೋಭೆ ಕಡಿಮೆ ಇದ್ದರೂ ಅದು ಹೆಚ್ಚು ಸತ್ಯ ಸ್ವರೂಪಿಯಾಗಿತ್ತು ಮತ್ತು ಅದರಲ್ಲಿ ನಿರೀಕ್ಷೆ ಕಡಿಮೆಯಾಗಿದ್ದರೂ ಅದು ಹೆಚ್ಚು ತಿಳುವಳಿಕೆಯ ಯುಗವಾಗಿತ್ತೆಂದು ಹೇಳಬಲ್ಲರು. ರಾನಡೆಯವರ ಯುಗದಲ್ಲಿ ಸ್ತ್ರೀ ಪುರುಷರು ತಮ್ಮ ಜೀವನದ ಸಂಗತಿಗಳ ಅಧ್ಯಯನ ಮತ್ತು ಪರಿಶೀಲನೆಯಲ್ಲಿ ನಿರತರಾಗಿದ್ದರು ಮತ್ತು ಇದಕ್ಕಿಂತಲೂ ಹೆಚ್ಚಾಗಿ ಸಂಪ್ರದಾಯಬದ್ಧ ಶ್ರೀಸಾಮಾನ್ಯರ ಸಮೂಹ ವಿರೋಧವನ್ನು ಎದುರಿಸಿ ತಮ್ಮ ಜೀವನ ಮತ್ತು ನಡತೆಗಳನ್ನು ತಮ್ಮ ಸಂಶೋಧನೆಯ ಫಲವಾಗಿ ದೊರೆತ ಜ್ಞಾನದ ಪ್ರಕಾರ ನಿರೂಪಿಸಿಕೊಳ್ಳುವ ಪ್ರಯತ್ನ ಮಾಡಿದರು. ಗಾಂಧಿ ಯುಗದಲ್ಲಿ ಕಂಡು ಬರುವಂತೆ ರಾನಡೆ ಯುಗದಲ್ಲಿ ರಾಜಕಾರಣಿ ಮತ್ತು ಅಧ್ಯಯನಶೀಲತೆಯ ನಡುವೆ ವಿಚ್ಛೇದನವಿರಲಿಲ್ಲ. ರಾನಡೆಯವರ ಕಾಲದಲ್ಲಿ ಅಧ್ಯಯನಶೀಲನಾಗಿರದ ರಾಜಕಾರಣಿಯನ್ನು ಅಪಾಯಕಾರಿ ಎಂದಲ್ಲದಿದ್ದರೂ ಅಸಹನೀಯ ಕಿರಿಕಿರಿ ಎಂದು ಪರಿಗಣಿಸಲಾಗುತ್ತಿತ್ತು. ಗಾಂಧಿ ಯುಗದಲ್ಲಿ ಅಧ್ಯಯನ ತಿರಸ್ಕರಿಸಿಲ್ಲವಾದರೂ ಅದು ರಾಜಕಾರಣಿಗೆ ಅವಶ್ಯವಾಗಿರಬೇಕಾದ ಅರ್ಹತೆ ಎಂದು ಪರಿಗಣಿಸಲಾಗಿಲ್ಲವೆಂಬುದು ನಿಜ. ನನಗನ್ನಿಸಿದ ಮಟ್ಟಿಗೆ ಈ ಗಾಂಧಿ ಯುಗವು ಭಾರತದ ಕರಾಳ ಯುಗವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಜನರು ತಮ್ಮ ಆದರ್ಶಗಳಿಗಾಗಿ ಭವಿಷ್ಯದತ್ತ ನೋಡುವ ಬದಲು ಪ್ರಾಚೀನತೆಯತ್ತ ನೋಡುವ ಯುಗ ಇದಾಗಿದೆ. ಜನರು ಸ್ವತಃ ಚಿಂತನ ಮಾಡದೇ ಇರುವುದರಿಂದ ತಮ್ಮ ಜೀವನದ ಸಂಗತಿಗಳನ್ನು ಕುರಿತ ಅಧ್ಯಯನ ಮತ್ತು ಪರಿಶೀಲನೆಯನ್ನು ಮಾಡದೇ ಇರುವ ಯುಗವಿದು. ಅಧ್ಯಯನ ಮತ್ತು ಅನುಭವಗಳು ತೋರಿದ ಮಾರ್ಗದಲ್ಲಿ ನಡೆಯಲು ನಿರಾಕರಿಸಿ ಅತೀಂದ್ರಿಯವಾದಿಗಳು ಮತ್ತು ಸ್ವಪ್ರತಿಷ್ಠಕರು ತೋರಿದ ಕರಾಳ ಮಾರ್ಗದಲ್ಲಿ ನಡೆಯಬಯಸುವ ಅಜ್ಞಾನಿಗಳ ಪ್ರಜಾಪ್ರಭುತ್ವ ಒಂದು ದುಃಖದಾಯಕ ಸಂಗತಿ. ಇಂತಹ ಯುಗದಲ್ಲಿ ಫೆಡರಲ್ ಯೋಜನೆಯ ಕೇವಲ ವಿವರಣೆಗಿಂತ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಹೆಚ್ಚಿನ ಪರಿಶೀಲನೆ ಅವಶ್ಯಕವೆಂದು ನನಗನಿಸಿತು. ನಿಶ್ಲೇಷವಲ್ಲದಿದ್ದರೂ ಪೂರ್ಣವಾದ ಪರಿಶೀಲನೆಯ ಅವಶ್ಯವಿದ್ದುದರಿಂದ ಮತ್ತು ಸುತ್ತಾಂತತೆಯಿಂದಲ್ಲವಾದರೂ ಸ್ಪಷ್ಟವಾಗಿ ಹೇಳಿ ಸಂಯುಕ್ತ ರಾಜ್ಯ ಯೋಜನೆಯ ಉದ್ಘಾಟನೆಯಿಂದಾಗಬಹುದಾದ ಅಪಾಯಗಳತ್ತ ಲಕ್ಷ್ಯ ಸೆಳೆಯುವುದೇ ನನ್ನ ಉದ್ದೇಶವಾಗಿದೆ. ಈ ಉಪನ್ಯಾಸ ಸಿದ್ಧಪಡಿಸುವಲ್ಲಿ ಇದೇ ಉದ್ದೇಶವನ್ನು ನನ್ನ ಮುಂದೆ ನಿರ್ಣಯಿಸುವುದು ನಿಮಗೆ ಬಿಟ್ಟ ವಿಷಯ. ಉಪನ್ಯಾಸದ ವಿಸ್ತಾರವನ್ನು ಅದರ ಗಾಢತೆ ಭರಿಸದೆ ಹೋಗಿದ್ದಲ್ಲಿ ನಾನು ನನ್ನ ತಿಳುವಳಿಕೆಯ ಪ್ರಕಾರ ನನ್ನ ಕರ್ತವ್ಯ ಮಾಡಿದ್ದೇನೆಂದಷ್ಟೇ ಹೇಳಬಲ್ಲೆ. ಆದರೆ ನಾನು ಒಕ್ಕೂಟ ವ್ಯವಸ್ಥೆಯ ವಿರೋಧಿಯಲ್ಲ. ನಾನು ಏಕಾತ್ಮಕ ಸರ್ಕಾರದ ಪಕ್ಷಪಾತಿಯಾಗಿರುವನೆಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ನನ್ನ ಅಭಿಪ್ರಾಯದಲ್ಲಿ ಭಾರತಕ್ಕೆ ಅದರ ಅವಶ್ಯಕತೆ ಇದೆ. ಪ್ರಾಂತೀಯ ಸ್ವಾಯತ್ತತೆ ಇರಬೇಕೆಂದರೆ ಸಂಯುಕ್ತ ರಾಜ್ಯ ಸ್ವರೂಪ ಸರ್ಕಾರ ಅನಿವಾರ್ಯ. ಆದರೆ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಅಡಕವಾಗಿರುವ ಫೆಡರಲ್ ಯೋಜನೆಯ ಬಗ್ಗೆ ನಾನು ಭಯಭೀತನಾಗಿದ್ದೇನೆ. ಸಾಕಷ್ಟು ಕಾರಣಗಳನ್ನು ನೀಡುವ ಮೂಲಕ ನನ್ನ ವಿರೋಧವನ್ನು ಸಮರ್ಥಿಸಿಕೊಂಡಿರುವೆನೆಂದು ನನಗನಿಸಿದೆ. ಎಲ್ಲರೂ ಅವುಗಳನ್ನು ಪರಿಶೀಲಿಸಿ ತಮ್ಮ ಸ್ವಂತ ನಿರ್ಣಯಕ್ಕೆ ಬರಬೇಕೆಂದು ನಾನು ಬಯಸುತ್ತೇನೆ. ಪ್ರಾಂತೀಯ ಸ್ವಾಯತ್ತತೆ ಸಂಯುಕ್ತ ರಾಜ್ಯ ಯೋಜನೆಗಿಂತ ಭಿನ್ನವಾಗಿದೆ ಎಂಬ ಅಂಶವನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು. ಗವರ್ನರ್ಗಳು ಆಶ್ವಾಸನೆ ನೀಡಿದಂತೆ ಗವರ್ನರ್ ಜನರೆಲ್ಲರೂ ತಮ್ಮ ವಿಶೇಷ ಜವಾಬ್ದಾರಿಗಳಡಿಯಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸುವುದಿಲ್ಲವೆಂದು ಆಶ್ವಾಸನೆ ನೀಡುವ ಪಕ್ಷದಲ್ಲಿ ಸಂಯುಕ್ತ ರಾಜ್ಯವನ್ನು ಒಪ್ಪಿಕೊಳ್ಳಬಹುದೆಂದು ಹೇಳುವವರಿಗೆ ನಾನು 2 ಸಂಗತಿಗಳನ್ನು ತಿಳಿಸಬಯಸುತ್ತೇನೆ. ಮೊದಲನೆಯದಾಗಿ, ಗವರ್ನರ್ ಜನರರು ಇಂತಹ ಯಾವುದೇ ಆಶ್ವಾಸನೆಯನ್ನು ಕೊಡಲಾರರು ಎಂದು ನನಗೆ ಖಚಿತವಿದೆ, ಏಕೆಂದರೆ ಅವರು ತಮ್ಮ ಅಧಿಕಾರಗಳನ್ನು ಪ್ರಭುತ್ವದ ಹಿತಾಸಕ್ತಿ ಮತ್ತು ರಾಜ್ಯಗಳ ಹಿತಾಸಕ್ತಿಗಳಿಂದಾಗಿಯೂ ಚಲಾಯಿಸುತ್ತಾರೆ. ಎರಡನೆಯದಾಗಿ, ಅವರು ಹಾಗೆ ಮಾಡಿದಾಗ್ಯೂ ಸಂಯುಕ್ತ ರಾಜ್ಯದ ಸ್ವರೂಪ ಬದಲಾಗುವುದಿಲ್ಲ. ರಾಜ್ಯಗಳ ಪ್ರಾತಿನಿಧ್ಯಕ್ಕಾಗಿ ನಾಮಕರಣ ಪದ್ಧತಿಯ ಬದಲು ಚುನಾವಣೆಯ ಪದ್ಧತಿಯನ್ನನುಸರಿಸುವುದರಿಂದ ಸಂಯುಕ್ತ ರಾಜ್ಯ ಹೆಚ್ಚು ಗ್ರಾಹ್ಯವಾಗುವುದೆಂದು ತಿಳಿದಿರುವವರಿಗೆ ನಾನು ಹೇಳುವುದೇನೆಂದರೆ, ಅವರ ವಿವರದ ವಿಷಯವನ್ನು ಮೂಲಭೂತವೆಂದು ತಪ್ಪಾಗಿ ಪರಿಗಣಿಸುತ್ತಿದ್ದಾರೆ. ಯಾವುದು ಮೂಲಭೂತ, ಯಾವುದು ಅಲ್ಲವೆಂಬುದನ್ನು ಗಮನಿಸೋಣ. ಇದರ ಬಗ್ಗೆ ತಪ್ಪು ಕಲ್ಪನೆ ಬೇಡ, ಮೋಸ ಹೋಗುವುದು ಬೇಡ. ಎರಡನ್ನೂ ಸಾಕಷ್ಟು ಅನುಭವಿಸಿದ್ದೇನೆ. ಜವಾಬ್ದಾರಿಯನ್ನು ವಿಸ್ತರಿಸಿಕೊಳ್ಳುವುದು ಮತ್ತು ಅಭಿವೃದ್ಧಿ ಹೊಂದುವುದು ಇವೇ ಮುಂದಿರುವ ನಿಜವಾದ ಸವಾಲುಗಳಾಗಿವೆ. ಇದು ಸಾಧ್ಯವೇ? ಇದೇ ನಿರ್ಣಾಯಕ ಪ್ರಶ್ನೆ. ಪ್ರಾಂತೀಯ ಸ್ವಾಯತ್ತತೆಯನ್ನು ಒಪ್ಪಿಕೊಂಡು ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ಗಾಳಿಯಲ್ಲಿ ತೂಗಾಡಲು ಬಿಡುವುದು ನಿರರ್ಥಕ. ಕೇಂದ್ರದಲ್ಲಿ ಜವಾಬ್ದಾರಿ ಇರದೆ ಪ್ರಾಂತೀಯ ಸ್ವಾಯತ್ತತೆ ಬರೀಟೊಳ್ಳು ಎಂದು ನನಗೆ ಸಂಪೂರ್ಣ ಮನವರಿಕೆಯಾಗಿದೆ. ನಮ್ಮ ದೃಷ್ಟಿಕೋನವನ್ನೇ ಒಪ್ಪಿಕೊಳ್ಳುವಂತೆ ಒತ್ತಾಯಪಡಿಸಲು ನಾವು ಏನು ಮಾಡಬೇಕು ಎಂದು ಚರ್ಚೆ ಮಾಡಲು ಇದು ಸೂಕ್ತ ವೇದಿಕೆಯಲ್ಲ. ಈ ಫೆಡರಲ್ ಯೋಜನೆಯ ಅಪಾಯಗಳೇನು ಎಂಬ ವಿಷಯದಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳನ್ನು ಒದಗಿಸುವಲ್ಲಿ ನಾನು ಯಶಸ್ವಿಯಾಗಿದ್ದರೆ ನನಗೆ ಅಷ್ಟೇ. ಕೋಮು ಪ್ರಾತಿನಿಧ್ಯದ ಬಿಕ್ಕಟ್ಟು.